ಜಾಯಿನ್ ಆದ್ಮೇಲೆ ಐ ಸ್ಟಾರ್ಟೆಡ್ ಟು ಲವ್ ಮೈ ಜಾಬ್. ಹಾ, ಅದಕ್ಕಿಂತ ಮುಂಚೆ ಅವರ ಇಂಟ್ರೆಸ್ಟ್ ಮೇಲೆ ಈ ಫೀಲ್ಡ್ಗೆ ಬಂದೆ. ಬಟ್ ಅದೇ ಜಾಬಿಗೆ ಜಾಯಿನ್ ಆಗುವಾಗ್ಲೇ ಮೋಸ್ಟ್ಲಿ ನನ್ನ ಅಪ್ಪ ಹಾಗೆ ಪ್ರಿಪೇರ್ ಮಾಡಿದ್ದಾರೆ. ಅಂದ್ರೆ ಸರ್ಕಾರಿ ಕೆಲಸ ಅಂದ್ರೆ ಯಾವ ಟೈಮಿಗೆ ಎಲ್ಲಿ ಹಾಕಿದ್ರು ಹೋಗ್ಬೇಕು, 24x7 ಸರ್ಕಾರಿ ನೌಕರಿ ಅಂತ ಹೇಳಿ ಪ್ರಿಪೇರ್ ಮಾಡಿದ್ದಾರೆ. ಮೆಂಟಲಿ ಪ್ರಿಪರೇಷನ್ ಇದ್ರೆ ಏನು ಪ್ರಾಬ್ಲಮ್. ಸೊ ನೀವು ಫಸ್ಟ್ ಗೆ ತಗೊಂಡ ಥಂಡರ್ ಬರ್ಡ್ ಹೌದು, ಅದೇ ಬೈಕ್ ಇವತ್ತಿನವರೆಗೆ ಇವತ್ತಿನವರೆಗೂ ಅದೇ ಉಂಟು. ಅಂದ್ರೆ ಅದರಲ್ಲಿ ನೀವು ಸ್ಯಾಟಿಸ್ಫೈಡ್ ಇದ್ದೀರಿ? ಹೌದು, ಅದು ಒಳ್ಳೇದುಂಟು ಅಂತ. ಸ್ಯಾಟಿಸ್ಫೈಡ್ ಅನ್ನೋದಕ್ಕಿಂತ ಸಹ ನನಗನಿಸ್ತದೆ ಫೀಲಿಂಗ್ಸ್ ಗೆ ಲಾಜಿಕ್ ಹುಡುಕ್ಲಿಕ್ಕೆ ಆಗುದಿಲ್ಲ. ಸೊ ಅದು ಥಂಡರ್ ಬರ್ಡ್ ರಾಯಲ್ ಎನ್ಫೀಲ್ಡ್ ನಂಗೊಂದು ಫೀಲಿಂಗ್ ಅಂತ ಹೇಳ್ಬೋದು. ಅದೊಂದು ಮನಸ್ಸಿನಲ್ಲಿ ನಿಮ್ಗೆ ಒಂದು ಕೂತು ಹೋಗಿದೆ. ಸೊ ಅದೇ ಬೈಕ್ ಅಂತ ಹೇಳಿ. ಅದೇ 2018 ಅಲ್ಲಿ ನಾನು ಬೈಕ್ ತಗೊಂಡೆ. ಅದಾಗಿ 1 year ಫುಲ್ ನಾನು ತುಂಬಾ ಪ್ಲೇಸಸ್ ಗೆ ಲೋಕಲ್ ಕವರ್ ಮಾಡಿದ್ರಿ. ಆಲ್ಮೋಸ್ಟ್ ಕರ್ನಾಟಕ ಕವರ್ ಮಾಡಿದೆ. ಆಮೇಲೆ ತಮಿಳ್ನಾಡು ರೈಡ್ ಹೋಗಿದ್ದೆ, ತಿರುವಣ್ಣಮಲೈ. ಸೊ ತಿರುವಣ್ಣಮಲೈ ಹೋಗುವಾಗ ನಂಗೆ ನಾನು ಫಸ್ಟ್ ಟೈಮ್ ಆಫ್ ರೋಡ್ ಅಂತ ಹೋದದ್ದು ತಿರುವಣ್ಣಮಲೈ ಹೋದ ಟೈಮ್ ಅಲ್ಲಿ. ಆಗ ತುಂಬಾ ಕಡೆ ರೋಡ್ ಕನ್ಸ್ಟ್ರಕ್ಷನ್ಸ್ ಆಗ್ತಿತ್ತು. ಆಗ ನಂಗೆ ತಿರುವಣ್ಣಮಲೈ ಹೋದಾಗ ನಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಅಂದ್ರೆ ನಂಗೆ ಮ್ಯಾನೇಜ್ ಮಾಡಬಹುದು ಮೋಸ್ಟ್ಲಿ ಅನ್ನೋ ತರ ಫೀಲ್ ಆಯ್ತು. ಸೊ ನಂಗೆ ಹೋಗ್ತಾ ಅವರ ಕಂಪನಿ ತುಂಬಾ ಇಷ್ಟ ಆಯ್ತು. ನನ್ನ ಹಾಗೆ ಅವ್ರ ಹತ್ರ ಅಷ್ಟು 5 ದಿನದಲ್ಲಿ ನಾವು ಮಾತಾಡುವಾಗ ಲಡಾಖ್ ಒಂದು ಹೋಗ್ಬೇಕು ಅಂತ ಹೇಳುವಾಗ ಎಲ್ಲರದ್ದು ಮ್ಯೂಚುವಲ್ ಪ್ಲಾನ್ ಅದೇ ಇತ್ತು, ನಂಗೂ ಲಡಾಖ್ ಹೋಗ್ಬೇಕು ಹಾಗೆ ಇತ್ತು. ನಮಸ್ಕಾರ, ನಾನು ಸುದರ್ಶನ್ ಚಿಪ್ಲೋಣ್ಕರ್. ಸುದ್ದಿ ಸುವಿಧಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ನಮಗೆ ಎಳವೆಯಿಂದಲೂ ಒಂದು ಆಸೆ ಇರ್ತದೆ. ವಾಹನದ ಒಂದು ಕ್ರೇಜ್ ನಮಗೆ ಜಾಸ್ತಿ, ಅದು ಸಹ ನಮಗೆ ಗಂಡಸರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಹಾಗೆ ಕಾರ್ ಇರಲಿ, ಬೈಕ್ ಇರಲಿ, ಅದನ್ನು ಸಣ್ಣ ಪ್ರಾಯದಲ್ಲಿಯೇ ನಾವು ಬಿಡಬೇಕು. ದೊಡ್ಡವರಾದಮೇಲೆ ದೊಡ್ಡವರಾಗುವಷ್ಟು ನಮಗೆ ತಾಳ್ಮೆ ಇರುವುದಿಲ್ಲ. ಸಣ್ಣದಿರುವಾಗಲೇ ನಮಗೆ ಬಿಡಬೇಕು ಅನ್ನುವಂಥದ್ದೊಂದು ಹುಚ್ಚು ಇಂಟ್ರೆಸ್ಟ್ ಇರ್ತದೆ ನಮಗೆ. ಸೊ ಹಾಗೆ ಇವತ್ತಿನ ದಿವಸ ಅಂತಹದ್ದೇ ಒಂದು ಮಹಿಳೆಗೂ ಕೂಡ ಆ ಒಂದು ಕ್ರೇಜ್ ಇರ್ತದೆ ಅನ್ನೋದಕ್ಕೆ ನಮ್ಮ ಸಮಾಜದಲ್ಲಿ ಒಬ್ಬರು ಸಾಧನೆಯನ್ನು ಮಾಡಿ ತೋರಿಸಿದ್ದಾರೆ. ಅಥವಾ ಆ ಒಂದು ಹುಚ್ಚನ್ನು ಅವರು ರಿಯಲೈಸ್ ಮಾಡಿ ಅದನ್ನು ಫುಲ್ಫಿಲ್ ಮಾಡಿಕೊಂಡಿದ್ದಾರೆ, ಅವರ ಆಸೆಯನ್ನು. ಸೊ ಅಂಥವರೇ ಆದಂತಹ ಶ್ರೀಮತಿ ಆಶಾ ಮೆಹೆಂದಳೆ ಅವರು ಮೂಲತಃ ಸೂಳೆಬೆಟ್ಟಿನವರು. ಸೊ ಅವರು ನಮಗೆಲ್ರಿಗೂ ಇನ್ಸ್ಪಿರೇಷನ್. ಅಂದರೆ ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಜನಾಂಗಕ್ಕೆ ಯಂಗ್ಸ್ಟರ್ಸ್ ಯಾರಿದ್ದಾರೋ ಅವರಿಗೆ ಇಂಥದ್ದೇನಾದರೂ ಮಾಡಬೇಕು ಅನ್ನುವಂಥದ್ದು ಒಂದು ಆಸೆ ಇದ್ದರೆ ಅವರಿಗೊಂದು ದಾರಿದೀಪ, ಅಂದರೆ ಅದು ಗೈಡೆನ್ಸ್. ನಾವು ಆ ರೀತಿ ಇವರನ್ನು ಈಗ ಸಂದರ್ಶಿಸಿ ಅವರ ಎಲ್ಲ ಈ ಒಂದು ಬೈಕಿಂಗ್ ಅನ್ನುವಂತಹ ಒಂದು ಅಡ್ವೆಂಚರಸ್ ಇದಿದೆ ಅಲ್ಲ, ಬೈಕಿಂಗ್ ಟೂರ್ ಮಾಡುವಂಥದ್ದು. ಸೊ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದನ್ನೆಲ್ಲ ಹೇಗೆ ಮಾಡಬೇಕು, ಹೇಗೆ ಅದನ್ನು ನಿರ್ವಹಿಸಬೇಕು ಅನ್ನೋಂಥದ್ದು ಇವತ್ತು ನಾವು ಅವರ ಬಾಯಿಂದಲೇ ಕೇಳುವ. ನಮಸ್ಕಾರ ಆಶಾ ಮೆಹೆಂದಳೆ ಅವರಿಗೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಮೂಲತಃ ನಿಮ್ಮ ಒಂದು ಪರಿಚಯವನ್ನು ನೀವು ಹೇಳಿ. ನನ್ನ ಹೆಸರು ಆಶಾ ಮೆಹೆಂದಳೆ ಅಂತ ಹೇಳಿ. ನಾನು ಮೂಲತಃ ಸೂಳೆಬೆಟ್ಟು ಶ್ರೀಕಂಠ ಮೆಹೆಂದಳೆ ಹಾಗೂ ರೇಖಾ ಮೆಹೆಂದಳೆ ಅವರ ಪುತ್ರಿ. ನಾನು ಗ್ರಾಮ ಆಡಳಿತಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ ಮುಲ್ಕಿಯಲ್ಲಿ. ಈಗ ಎಲ್ಲಿದ್ದೀರಿ ನೀವು? ಈಗ ನಾನು ಮುಲ್ಕಿಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಿದ್ದೇನೆ. ಈಗ ನೀವು ನೆಲೆಸಿರುವುದು? ನಾನೀಗ ಮಣಿಪಾಲದಲ್ಲಿದ್ದೀರಿ. ನಿಮ್ಮ ತಂದೆ ತಾಯಿಯವರು ಏನು ಮಾಡ್ಕೊಂಡಿದ್ದಾರೆ? ತಂದೆಯವರು ಈಗ ಇಲ್ಲ, ಅವರು ಕೃಷಿಕರಾಗಿದ್ರು. ತಾಯಿ ಸೂಳ್ಬೆಟ್ಟಲ್ಲಿ ಇದ್ದಾರೆ. ಮತ್ತೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಆಯಿತು, ಮತ್ತೆ ಎಷ್ಟು ವಿದ್ಯಾಭ್ಯಾಸ ಮಾಡಿದ್ದೀರಿ? ವಿದ್ಯಾಭ್ಯಾಸ ನಾನು PUC ವರೆಗೆ, ಅಂದ್ರೆ ವಿದ್ಯಾಭ್ಯಾಸ ಡಿಗ್ರಿವರೆಗೆ ಆಗಿದೆ. ನಾನು PUC ಆದ ಕೂಡಲೇ ನನಗೆ ಜಾಬ್ ಅಪಾಯಿಂಟ್ಮೆಂಟ್ ಆಯಿತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ. ಆಮೇಲೆ ನಾನು BCom ಕರೆಸ್ಪಾಂಡಿಂಗ್ ಮಾಡಿಕೊಂಡೆ. ಅದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಗಲಿಕ್ಕೆ ಬೇರೆ ಏನಾದರೂ ಎಕ್ಸಾಮ್ ಅಂತ ಹೇಳಿ ಬೇರೆ ಕಟ್ಟಲಿಕ್ಕೆ? ಎಕ್ಸಾಮ್ ಅಂದ್ರೆ ನಮ್ಮ ಟೈಮಲ್ಲಿ ಎಕ್ಸಾಮ್ ಇರಲಿಲ್ಲ. ನಮ್ಮ ಟೈಮಲ್ಲಿ ಮಾರ್ಕ್ಸ್ ಮೇಲೆ ನೇರ ನೇಮಕಾತಿ ಆಗ್ತಿತ್ತು. ಈಗ ಪ್ರಸ್ತುತ PUC ಆದ್ಮೇಲೆ ಎಕ್ಸಾಮ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ತಿದ್ದಾರೆ. ನಿಮ್ಮ ಈ ಬೈಕಿನ ಇಂಟ್ರೆಸ್ಟಿನ ಮಧ್ಯೆಯಲ್ಲಿ ಇದು ಸಹ ಒಂದು ಕೇಳ್ತೇನೆ. ಅಂದರೆ ಇದು VA ಇದು ಸಹ ಒಂದು ನಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್. ನೀವು ಗೌರ್ಮೆಂಟ್ ಇದ್ದು ಇದಕ್ಕೆ ನೀವು ಅಂದರೆ ಇಂಟ್ರೆಸ್ಟಲ್ಲಿ ನೀವು ಹೋದದ್ದ ಅಥವಾ ನಿಮಗೆ ಅಚಾನಕ್ ಆಗಿದ್ದು ಆಪರ್ಚುನಿಟಿ ಸಿಕ್ಕಿದ್ದ? ನಿಜ ಹೇಳ್ಬೇಕಾದ್ರೆ ನನ್ನ ತಂದೆಯವರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಈ ಫೀಲ್ಡಿಗೆ ಹೋಗ್ಬೇಕು ಅಂತ ಹೇಳಿ. ನಾನು BCom ಮತ್ತೆ CA ಮಾಡ್ತಾ ಇದ್ದೆ. ಆ ಮಿಡ್ಲಲ್ಲಿ ಅವರೇ ಇದು ಅಪ್ಲೈ ಮಾಡಿದ್ರು, ಹಾಗೆ ನೇಮಕಾತಿ ಆಯ್ತು, ಜಾಯಿನ್ ಆದೆ. ನಿಮ್ಗೆ ಸಹ ಇಂಟ್ರೆಸ್ಟ್ ಇತ್ತಿರ್ಬೋದು, ಇಲ್ಲಾಂದ್ರೆ ಅದನ್ನು ಬಿಟ್ಟು ಮಿಡ್ಲಲ್ಲಿ ಈಗ CA ಕೋರ್ಸನ್ನು ಬಿಟ್ಟು ಇದಕ್ಕೆ ಬರಬೇಕಿದ್ರೆ ಹೌದು ಅಂದ್ರೆ ನಿಮಗೆ ಆ ಥಾಟ್ ಬಂತ? ಯಾಕಂದ್ರೆ CA ಅಂತ ಹೇಳೋದು ಸ್ವಲ್ಪ
ದೊಡ್ಡದು ಕಂಪ್ಯಾರಿಟಿವ್ಲಿ, ಅಂದರೆ ನಾವು ಈಗ ಜನರಲಿ ನೋಡಿದ್ರೆ ಯಾವ್ದು ದೊಡ್ಡದು ಸಣ್ಣದಂತಿಲ್ಲ, ಬಟ್ ಸ್ಟಿಲ್. ಸೊ ಹಾಗೆ ಹಾಗೆ ನಿಮ್ಗೆ ಅನ್ನಿಸ್ಲಿಲ್ವಾ ಅಂತ, ಈಗ ಯಾವುದು ಚಾಯ್ಸ್ ಮಾಡುದಪ್ಪ ಅಂತ ಹೇಳಿ ಆಗ ಕನ್ಫ್ಯೂಷನ್? ಅನಿಸಿದೆ, ಆದ್ರೆ ಅದೇ ಜಾಯಿನ್ ಆದ್ಮೇಲೆ ಐ ಸ್ಟಾರ್ಟೆಡ್ ಟು ಲವ್ ಮೈ ಜಾಬ್. ಹಾ, ಅದಕ್ಕಿಂತ ಮುಂಚೆ ಅವರ ಇಂಟ್ರೆಸ್ಟ್ ಮೇಲೆ ಈ ಫೀಲ್ಡ್ಗೆ ಬಂದೆ. ಈಗ ಐ ಲವ್ ಮೈ ಜಾಬ್. ಓಕೆ 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 ಓಕೆ. ನೀವೀಗ ಅದೇ ವಿಲೇಜ್ ಅಕೌಂಟೆಂಟ್ ಆಗಿದ್ದೀರಿ. ಇದರಲ್ಲಿ ನಿಮಗೆ ಆ್ಯಸ್ ಎ ಮಹಿಳೆಯಾಗಿ, ಯಾಕಂತೇಳಿ ಇದು ಟ್ರಾನ್ಸ್ಫರಬಲ್ ಜಾಬ್, ನಿಮಗೆ ಬೇರೆ ಬೇರೆ ಕಡೆ ಹೋಗ್ಲಿಕ್ಕೆ ಇರ್ತದೆ. ಸೊ ನಿಮ್ಮ ಅಂದರೆ ಫ್ಯಾಮಿಲಿಯನ್ನು ಕರ್ಕೊಂಡು ಹೋಗಬೇಕಾಗ್ತದೆ, ಮತ್ತು ನಿಮ್ಮ ಹಸ್ಬೆಂಡಿಗೆ ಕೂಡ ಯಜಮಾನರಿಗೆ ಕೂಡ ಕೆಲಸ ಇರ್ತದೆ. ಸೊ ಅವರದ್ದು ಜಾಬ್. ಸೊ ಇದನ್ನು ನೀವು ಹೇಗೆ ನಿಭಾಯಿಸ್ತೀರಿ? ಅಂದರೆ ಈಗ ಇಷ್ಟವರೆಗೆ ನೀವು ಹೇಗೆ ಇದನ್ನು ನಿಭಾಯಿಸಿದ್ರಿ? ಈಗ ಇಷ್ಟರವರೆಗೆ ಅಂದ್ರೆ ನಾನು 10 ವರ್ಷಗಳ ಕಾಲ ಒಂದೇ ಪಂಚಾಯತ್ ಎಷ್ಟು ಟೈಮ್ ಸರ್ವಿಸ್ ಮಾಡ್ತಾ ಇದ್ದೆ, ಕಾವಳ ಮೂಡೂರು ಅಂತ ಹೇಳಿ. ಈಗ ಮದುವೆ ಆದ್ಮೇಲೆ ನಾನು ಇಲ್ಲಿಂದ ಹತ್ರ ಆಗುದು ಮುಲ್ಕಿ ನನಗೆ, ಹಾಗಾಗಿ ನಂಗೆ ಮುಲ್ಕಿಗೆ ಟ್ರಾನ್ಸ್ಫರ್ ಆಯ್ತು. ಸೊ ಇನ್ನು ಸದ್ಯ ಮಟ್ಟಿಗೆ ಆ ಪರಿಸ್ಥಿತಿ ಬರ್ಲಿಲ್ಲ. ಬಟ್ ಅದೇ ಜಾಬಿಗೆ ಜಾಯಿನ್ ಆಗುವಾಗ್ಲೇ ಮೋಸ್ಟ್ಲಿ ನನ್ನ ಅಪ್ಪ ಹಾಗೆ ಪ್ರಿಪೇರ್ ಮಾಡಿದ್ದಾರೆ. ಅಂದ್ರೆ ಸರ್ಕಾರಿ ಕೆಲಸ ಅಂದ್ರೆ ಯಾವ ಟೈಮಿಗೆ ಎಲ್ಲಿ ಹಾಕಿದ್ರು ಹೋಗ್ಬೇಕಾಗ್ತದೆ, 24x7 ಸರ್ಕಾರಿ ನೌಕರಿ ಅಂತ ಹೇಳಿ ಪ್ರಿಪೇರ್ ಮಾಡಿದ್ದಾರೆ. ಮೆಂಟಲಿ ಪ್ರಿಪರೇಷನ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ನಿಮ್ಮ ಯಜಮಾನ್ರು ಏನ್ ಮಾಡ್ತಾ ಇದ್ದಾರೆ? ಅವರು ಹೆಬ್ರಿ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾರೆ. ಯಾವುದು ಸಬ್ಜೆಕ್ಟ್? ಫಿಸಿಕ್ಸ್. ಓಕೆ. ಸೊ ಆಮೇಲೆ ಈಗ ನಾವು ಮೇನ್ ಪಾಯಿಂಟ್ಗೆ ಬರೋಣ. ಅಂದರೆ ನನಗೆ ಕೂಡ ಭಾರಿ ಇದು ಎಂತ ಎಂಥೂಸಿಯಾಸಮ್ ಉಂಟು ಇದರಲ್ಲಿ, ವಾಹನಗಳಲ್ಲಿ ನಮಗೆ ಕೂಡ ತುಂಬ ಇಂಟ್ರೆಸ್ಟ್ ಉಂಟು. ಸೊ ಹಾಗೆ ನೀವು ಒಂದು ಬೈಕ್ ಟೂರ್ ಮಾಡಿದ್ದೀರಿ ಲದಾಖಿಗೆ ಅಂತೇಳಿ ನಮಗೆ ಗೊತ್ತಾಯಿತು. ಹಾಗೆ ನಾವು ಎಲ್ಲೋ ಒಂದು ಕೇಳಿದ್ದೆ. ಸೊ ಹಾಗೆ ನಿಮ್ಮ ನಂಬರ್ ತಗೊಂಡು ನಿಮಗೆ ಈಗ ಇಂಟರ್ವ್ಯೂ ಮಾಡಲಿಕ್ಕೆ ಬಂದದ್ದು. ಸೊ ಈ ಬೈಕಿದ್ದು ಕ್ರೇಜ್ ನಿಮಗೆ ಸಣ್ಣದಿರುವಾಗಿನಿಂದ ಇತ್ತಾ ಅಥವಾ ಸ್ವಲ್ಪ ದೊಡ್ಡವರು ಆದಮೇಲೆ ಬಂದದ್ದ? ಹೇಗೆ ನಿಮ್ಮ ಇದು, ಅಂದರೆ ನೀವು ಸೈಕಲ್ ಬಿಡ್ತಿದ್ರ ಮೈನ್ ಶಾಲೆಗೆ ಹೋಗುವಾಗ, ಅಲ್ಲಿಂದ ಬಂತ ಹೇಗೆ ಅಂತ ಹೇಳಿ ಸ್ವಲ್ಪ. ನಾನು ಆಕ್ಚುಲಿ ಅಪ್ಪನಿಗೆ ತುಂಬಾ ಬೈಕ್ ಬಗ್ಗೆ ಕ್ರೇಜ್ ಇತ್ತು. ಅಂದ್ರೆ ಅವಾಗ ಅವ್ರ ಹತ್ರ RD ಬೈಕ್ ಇತ್ತು, ಸ್ಪ್ಲೆಂಡರ್ ಇತ್ತು. ಹಾಗೆ ಬಟ್ ಕಾರಣಾಂತರಗಳಿಂದ ಅಥವಾ ಅವರ ಬೇರೆ ರೆಸ್ಪಾನ್ಸಿಬಿಲಿಟಿಗಳಿಂದಾಗಿ ಅವರಿಗೆ ಹೀಗೆ ಟ್ರಾವೆಲ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಅವರು ನನಗೆ ನೆನಪಿದ್ದ ಹಾಗೆ, ನಾನು 6ನೇ ಕ್ಲಾಸಲ್ಲಿ ನನ್ನನ್ನು ಸ್ಪ್ಲೆಂಡರ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಎದುರಲ್ಲಿ ಕುತ್ಕೊಳ್ತಿದ್ದೆ, ಕಾಲ್ ಸಿಗದಿದ್ರು ಕೈ ಸಿಗದಿದ್ರು ನಾನ್ ಬಿಡ್ತೇನೆ, ಆ ತರ ಎಲ್ಲ ಸ್ಟಾರ್ಟ್ ಆದದ್ದು. ಮತ್ತೆ ಅದೇ ಮೇ ಬಿ ಆ ಕ್ರೇಜ್ ಕಂಟಿನ್ಯೂ ಆಯ್ತು. ಅವರು ಸಹ ಯಾವಾಗ್ಲೂ ಮನೆಯಲ್ಲಿ ಬೈಕ್ಸ್ ಗಳ ಬಗ್ಗೆ ಮಾತಾಡ್ತಿರ್ತಿದ್ರು. ನಮ್ಗೆ ಬೈಕ್ ಅಲ್ಲಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಆಗ ಅಂತೆಲ್ಲ ಹೇಳ್ತಿದ್ರು. ಸೊ ಅದ್ ಕಂಟಿನ್ಯೂ ಆಯ್ತು. ಹಾಗೆ ಕಂಟಿನ್ಯೂ ಆಯ್ತು. ಓಕೆ. ಆಮೇಲೆ ನಿಮ್ಗೆ ಲದಾಖಿಗೆ ಹೋಗ್ಬೇಕು ಅಂತ ಹೇಳಿ ಯಾವಾಗ ಇದಾಯ್ತು? ಅಂದ್ರೆ ಆ ತರದ್ದು ಒಂದು ಅಡ್ವೆಂಚರಸ್ ಟೂರ್ ಮಾಡ್ಬೇಕು ಅನ್ನುವಂಥದ್ದು ಥಾಟ್ ಯಾವಾಗ ಬಂತು? ಎವ್ರಿ ಬೈಕರ್ ಇದ್ದು ಡ್ರೀಮ್ ಮೋಸ್ಟ್ಲಿ ಅದು. ಯಾಕಂದ್ರೆ ಬೈಕ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಬೈಕ್ ತಗೊಂಡವರು ಈಗ ಅಂದ್ರೆ ಕಮ್ಯೂಟ್ ಪರ್ಪಸ್ಗೋಸ್ಕರ ಸಹ ತಗೊಳ್ತಾರೆ, ಕೆಲವರು ಟ್ರಾವೆಲ್ ಮಾಡ್ಬೇಕು ಅನ್ನೋ ಇದಕ್ಕೋಸ್ಕರ ತಗೊಳ್ತಾರೆ. ನಾನು ಮುಖ್ಯವಾಗಿ ಬೈಕ್ ತಗೊಂಡದ್ದು ಟ್ರಾವೆಲ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ. ಹಾಗೆ ಸೊ ಬೈಕ್ ತಗೊಳ್ಳೋಕ್ಕಿಂತ ಮುಂಚೆ ಮೇ ಬಿ ನನ್ನ ಪ್ಲಾನ್ ಇತ್ತು, ನಾನು ಲದಾಖ್ ಹೋಗ್ಲೇಬೇಕು ಒಂದ್ಸಲ ಅಂತ ಹೇಳಿ. ಹಾಗೆ ಸ್ಟಾರ್ಟ್ ಆಯ್ತು. ಅಟ್ ಪ್ರೆಸೆಂಟ್ ನಿಮ್ಮ ಹತ್ರ ಯಾವ್ದು ಬೈಕ್ ಉಂಟು ಈಗ ನನ್ನ ಹತ್ರ ಥಂಡರ್ ಬರ್ಡ್ 350 ಇರೋದು. ರಾಯಲ್ ಎನ್ಫೀಲ್ಡ್. ಓಕೆ. ನೀವು ಇದು ಬೈಕ್ ಟೂರ್ ಹೋಗುವ ಪ್ಲಾನ್ ಯಾವಾಗ, ನಿಮಗೆ ಎಷ್ಟನೇ ವರ್ಷದಲ್ಲಿ ನೀವು ಮಾಡಿದ್ದು? ಬೈಕ್ ಟೂರ್ ಹೋಗುದು ಅಂದ್ರೆ ನಾನು ಅದೇ ಬೈಕ್ ಇದ್ದು ಕ್ರೇಜ್ ನನಗೆ ತಂದೆಯಿಂದ ಸ್ಟಾರ್ಟ್ ಆಯ್ತಲ್ವಾ. ಅದಾದ ನಂತರ 2012 ಅಲ್ಲಿ ಒಂದು ಗಾಡಿ ಬೇಕಿತ್ತು. ಅಂದ್ರೆ ನಮ್ದು ಸಣ್ಣ ಹಳ್ಳಿ ಸುಳ್ಬೆಟ್ಟು ಅಂತ ಹೇಳಿ ಸಣ್ಣ ಊರಲ್ಲಿ ಬಸ್ ಇಲ್ಲ. ಹಾಗೆ ಅಲ್ಲಿಂದ ಕಮ್ಯೂಟ್ ಮಾಡುವ ಪರ್ಪಸ್ಗೋಸ್ಕರ ಅಂತ ಹೇಳಿ ಸ್ಕೂಟರ್ ತಗೊಂಡು ಸ್ಕೂಟರ್ ಅಲ್ಲಿ ಹೋಗ್ತಾ ಇದ್ದೆ. ನಾನು 19ನೇ ವರ್ಷಕ್ಕೆ ಜಾಬಿಗೆ ಜಾಯಿನ್ ಆದ್ರಿಂದ ಆ ಟೈಮ್ ಅಲ್ಲಿ ಇನ್ನೂ ಸಹ ಎಂತ ಹೇಳ್ತಾರೆ, ರೆಸ್ಪಾನ್ಸಿಬಿಲಿಟಿಗಳ ಭಾರ ಇರ್ಲಿಲ್ಲ. ನನ್ನ ಉದ್ದೇಶ ಸ್ಪೀಡ್ ಆಗಿ ಒಂದು ಕಡೆಗೆ ತಲುಪಬೇಕು. ಸೊ ನನ್ನ ಹತ್ರ ಸ್ಕೂಟರ್ ಇತ್ತು, ತುಂಬಾ ಸ್ಪೀಡ್ ಅಲ್ಲಿ ಹೋಗ್ತಿದ್ದೆ ಅದರಲ್ಲಿ. ನೆಕ್ಸ್ಟ್ ನಾನು ಅದಾಗಿ ಅಂದ್ರೆ ಸ್ಕೂಟರ್ ಅಲ್ಲಿ ಒಮ್ಮೆ ನಾನು ನನ್ನ ಬಗ್ಗೆ ಕಂಪ್ಲೇಂಟ್ಸ್ ಬರ್ತಿತ್ತು ಮನೆಗೆ, ಅಂದ್ರೆ ತುಂಬಾ ಸ್ಪೀಡ್ ಆಗಿ ಹೋಗ್ತಾಳೆ, ಸ್ಪೀಡ್ ಹೋಗ್ತಾಳೆ. ಆದ್ರೆ ಮನೆಯಲ್ಲಿ ನಂಗೆ ಯಾವತ್ತು ಅಪ್ಪ ನೀನ್ ಸ್ಪೀಡ್ ಹೋಗ್ತಿ ಆತರ ಯಾವತ್ತು ಹೇಳಿದ್ದಿಲ್ಲ. ಬಟ್ ಅವರಿಗೆ ಅಂದ್ರೆ ನನಗೆ ಆ ಟೈಮ್ ಅಲ್ಲಿ ಒಂದು ಸ್ಪೋರ್ಟ್ ಬೈಕ್ ತಗೊಳ್ಬೇಕು, ಸ್ಪೀಡ್ ಬೇಕು, ಆತರ ಇತ್ತು ನನ್ನ ಉದ್ದೇಶ. ಬಟ್ ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ದಿದ್ರು, ಅಂದ್ರೆ ಅವರ ಟೈಮ್ ಅಲ್ಲಿ ಎಲ್ಲ ರಾಯಲ್ ಎನ್ಫೀಲ್ಡ್ ಬುಲೆಟ್ ಓನ್ ಮಾಡುದು ಅಂದ್ರೆ ಒಂದು ಪ್ರಿವಿಲೇಜ್ ಅಂತ ಅವರಿಗೆ ಆ ಟೈಮ್ ಅಲ್ಲಿ. ಅಂದ್ರೆ ಅದು ಅಫೋರ್ಡೆಬಲ್ ಇರ್ಲಿಲ್ಲ ಆ ಟೈಮ್ ಅಲ್ಲಿ. ಮತ್ತೆ ಟೈಮ್ ಹೋಗ್ತಾ ನಮ್ಮ ಟೈಮಿಗೆ ಆಗುವಾಗ ತುಂಬಾ ಅಫೋರ್ಡೆಬಲ್ ಮಾಡಿದ್ರು. ಸೊ ಅದೇ ಇದ್ರಲ್ಲಿ ಬೆಳೀತಾ ನನಗೆ ಸಹ
ರಾಯಲ್ ಎನ್ಫೀಲ್ಡ್ ಥಂಡರ್ ಬರ್ಡ್ ತಗೊಳ್ಬೇಕು ಅಂತ ಹೇಳಿ ಆಸೆ ಸ್ಟಾರ್ಟ್ ಆಯ್ತು. ಅದೇ ನಿಮ್ಗೆ ಜಾಬಿಗೆ ಸೇರಿದ ಮೇಲೆ ಹೌದು ಅಲ್ವಾ? ನಂಗೆ ಜಾಬಿಗೆ ಸೇರಿದ ಮೇಲೆ ನಾ ಅಂದ್ರೆ ಫಸ್ಟಿಗೆ ಈಗ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಕೆಲಸ ಸಿಕ್ಕಿದ ಕೂಡ್ಲೆ ನಂದೊಂದು ಬೈಕ್ ತಗೊಳ್ಬೇಕು ಆ ತರ ಡ್ರೀಮ್ ಇರ್ತದೆ. ಈಗಿನವರಿಗೆ ಮೊಬೈಲ್ ತಗೊಳ್ಬೇಕು ಅಂತ ಇರ್ತದೆ. ಅಂದ್ರೆ ಬೈಕ್ ಇದ್ದು ಲೇಡೀಸ್ ಎಸ್ಪೆಷಲ್ ಲೇಡೀಸಿಗೆ ಇಂಥದ್ದು ಇಂಟ್ರೆಸ್ಟ್ ಇರೋದು ತುಂಬಾ ಕಮ್ಮಿ ಅಂತ ನನಗೆ ಅನ್ನಿಸ್ತದೆ. ನನಗೆ ಗೊತ್ತಿಲ್ಲ ಅಲ್ಲ, ಇಂಟ್ರೆಸ್ಟ್ ಇದ್ರೂ ಕೂಡ ಅವರಿಗೆ ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಆಗದೆಯೂ ಇರ್ಬೋದು. ಸೊ ಈಗಿನ ಕಾಲದಲ್ಲಿ ಫಸ್ಟ್ಗೆ ನಾನೊಂದು ಐಫೋನ್ ತಗೊಳ್ಬೇಕು, ಸೊ ಅಂಥದ್ದೆಲ್ಲ ಡ್ರೀಮ್ ಇರ್ತದೆ ಕೆಲವರಿಗೆ ಸಂಬಳದಲ್ಲಿ ಬಂದು. ಹಾಗೆ ನೀವು ಅದರಲ್ಲಿ ಯುಟಿಲೈಸ್ ಮಾಡಿ ಬೈಕ್ ತಗೊಂಡ್ರಿ. ನೀವು ಈಗ ಆ ಟೈಮ್ನಲ್ಲಿ ನಿಮಗೆ ಇಂಥದ್ದೇ ಬೈಕ್ ತಗೊಳ್ಬೇಕು ಅನ್ನುವಂಥದ್ದು ಕ್ಲಿಯರ್ ಕಟ್ ಇದು ಇಮ್ಯಾಜಿನೇಷನ್ ಇತ್ತಾ, ಅಥವಾ ಮತ್ತೆ ನೀವು ರಿಸರ್ಚ್ ಮಾಡಿದ್ರಾ ಮತ್ತೆ ನಾನು ಯಾವತ್ತು ತಗೊಳ್ಬೇಕು ಅಂತೇಳಿ? ಈಗ ನಮಗೆಲ್ಲ ಕೆಲವು ಕಾರ್ ಆದ್ರೆ ನಮಗೆ ಗೊತ್ತಿರ್ತದೆ ಸಣ್ಣದಿರುವಾಗ ಕಾರ್ ತಗೊಳ್ಬೇಕು ಅನ್ನುವಂಥದ್ದು. ಸೊ ಆ ರೀತಿ ನಿಮಗೆ ಬೈಕ್ ಇದ್ದು ಕೂಡ ಇತ್ತಾ, ಅಥವಾ ಮತ್ತೆ ನೀವು ರಿಸರ್ಚ್ ಮಾಡಿ? ನನಗೆ ಸ್ಟಾರ್ಟಿಂಗ್ ಇಂದಲೇ ರಾಯಲ್ ಎನ್ಫೀಲ್ಡ್ ಅಂದ್ರೆ ಥಂಡರ್ ಬರ್ಡ್ ತಗೊಳ್ಬೇಕು ಅಂತಲೇ ಇತ್ತು. ಯಾಕಂದ್ರೆ ನನ್ನ ತಂದೆಯವರು ಹೇಳ್ತಿದ್ದದ್ದು ಮೊದಲು ಅವರ ಟೈಮಲ್ಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಬುಲೆಟ್ ತಗೊಳ್ಳೋದು ಅಂದ್ರೆ, ನಂದೀಗ ಬುಲೆಟ್ ಅಲ್ಲ ಥಂಡರ್ ಬರ್ಡ್, ಬಟ್ ಬುಲೆಟ್ ತಗೊಳ್ಳೋದು ಅಂದ್ರೆ ಪ್ರಿವಿಲೇಜ್ ಅಂತ ಇತ್ತು ಅಂತ ಹೇಳಿ ಅವರದ್ದು ಒಪಿನಿಯನ್ ಇತ್ತು. ಬಟ್ ಟೈಮ್ ಹೋಗ್ತಾ ಅದು ಅಫೋರ್ಡೆಬಲ್ ಮಾಡಿದ್ರು, ಮಿಡಲ್ ಕ್ಲಾಸಿನ ವ್ಯಕ್ತಿಗಳು ಸಹ ಅಫೋರ್ಡ್ ಮಾಡುವ ಹಾಗೆ ಮಾಡಿದ್ರು. ಸೊ ಹಾಗಾಗಿ ನಂಗೆ ಮೊದ್ಲಿಂದ ಥಂಡರ್ ಬರ್ಡ್ ತಗೊಂಡ್ರೆ ಬೈಕ್ ತಗೊಳ್ಬೇಕು ಅಂತ ಹೇಳಿ ಇತ್ತು. ಸೊ ನೀವು ಫಸ್ಟಿಗೆ ತಗೊಂಡ ಥಂಡರ್ ಬರ್ಡ್? ಹೌದು, ಅದೇ ಬೈಕ್ ಇವತ್ತಿನವರೆಗೆ ಇವತ್ತಿನವರೆಗೂ ಅದೇ ಉಂಟು. ಅಂದ್ರೆ ಅದರಲ್ಲಿ ನೀವು ಸ್ಯಾಟಿಸ್ಫೈಡ್ ಇದ್ದೀರಿ? ಹೌದು, ಅದು ಒಳ್ಳೇದುಂಟು ಅಂತ. ಸ್ಯಾಟಿಸ್ಫೈಡ್ ಅನ್ನೋದಕ್ಕಿಂತ ಸಹ ನನಗನಿಸ್ತದೆ ಫೀಲಿಂಗ್ಸ್ ಗೆ ಲಾಜಿಕ್ ಹುಡುಕ್ಲಿಕ್ಕೆ ಆಗುದಿಲ್ಲ. ಸೊ ಅದು ಥಂಡರ್ ಬರ್ಡ್ ರಾಯಲ್ ಎನ್ಫೀಲ್ಡ್ ನಂಗೊಂದು ಫೀಲಿಂಗ್ ಅಂತ ಹೇಳ್ಬೋದು. ಅದೊಂದು ಮನಸ್ಸಿನಲ್ಲಿ ನಿಮ್ಗೆ ಒಂದು ಕೂತು ಹೋಗಿದೆ, ಸೊ ಅದೇ ಬೈಕ್ ಅಂತ ಹೇಳಿ. ಸೊ ಓಕೆ ಇನ್ನು ನಿಮ್ಗೆ ಅದೇ ಲಾಂಗ್ ಹೋಗ್ಬೇಕು ಅಂತ ಹೇಳಿರುವಾಗ ನಿಮ್ದು ಲಡಾಖೆ ನಿಮ್ದು ಗೋಲ್ ಪೋಸ್ಟ್ ಇತ್ತಾ, ಅಥವಾ ನಿಮ್ಗೆ ಇಲ್ಲಿ ಲೋಕಲ್ಸ್ ನೀವು ಎಲ್ಲಿಯಾದ್ರೂ ದೂರ ಹೋಗುವಂತದ್ದು ಪ್ರೋಗ್ರಾಮ್ಸ್ ಹಾಗೆಲ್ಲ ಸ್ಟಾರ್ಟ್ ಮಾಡಿದ್ರೆ ಬೈಕ್ ತಗೊಂಡ ಮೇಲೆ ನೆಕ್ಸ್ಟ್ ಇದ್ದು ಜರ್ನಿ? ಅದೇ ಲಡಾಖ್ ಹೋಗ್ಬೇಕಾದ್ರೆ ತುಂಬಾ ಆಫ್ ರೋಡ್ ಕವರ್ ಮಾಡ್ಬೇಕಾಗ್ತದೆ. ಮತ್ತೆ ಅಲ್ಲಿ ಆಕ್ಚುಲಿ ಹೈವೇ ರೋಡ್ಗಳಿಗಿಂತ ಆಫ್ ರೋಡ್ಗಳೇ ಜಾಸ್ತಿ ಇರ್ತದೆ. ಸೊ ಇದನ್ನು ತುಂಬಾ ಪ್ರಿಪೇರ್ ಮಾಡ್ತಿದ್ವಿ ನಾವು ಮೊದ್ಲಿನ ಲಡಾಖ್ ಹೋಗ್ಲಿಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡುವಾಗ. ಬೈಕ್ ತಗೊಂಡ ಕೂಡ್ಲೆ 2018 ಅಲ್ಲಿ ನಾನು ಬೈಕ್ ತಗೊಂಡ ಕೂಡ್ಲೆ ಹೋಗ್ಲಿಕ್ಕೆ ನನಗೂ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಸೊ ನಾನು ಏನ್ ಮಾಡಿದೆ ಅಂದ್ರೆ ನನ್ನ ಹಾಗೆ ಲೈಕ್ ಮೈಂಡೆಡ್ ಪೀಪಲ್ ಯಾರೆಲ್ಲ ಬೈಕ್ ಬಿಡ್ತಿದ್ದಾರೆ ಅಂತೆಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ಅವರ ಜೊತೆ ಕರ್ನಾಟಕದ ಬೇರೆ ಬೇರೆ ಪ್ಲೇಸ್ ಗಳಿಗೆ ಟ್ರಾವೆಲ್ ಮಾಡಿದ್ದೇನೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಲೈಕ್ ಯಾವ ಪ್ಲೇಸಸ್? ನಾನು ಸ್ಟಾರ್ಟಿಂಗ್ ಹೋದದ್ದು ನಾನು ಸಾಗರಕ್ಕೆ ಹೋದದ್ದು, ಆಮೇಲೆ ಚಿಕ್ಕಮಂಗ್ಳೂರು, ಸಕಲೇಶ್ಪುರ, ಆಮೇಲೆ ಬಿಸ್ಲೆ ಘಾಟ್, ಹೀಗೆ ನಮ್ಮ ಸುತ್ತ ಇರುವ ಹತ್ರದ ಪ್ಲೇಸ್ ಗಳಿಗೆಲ್ಲ ಹೋಗ್ತಿದ್ದೆ. ಆಮೇಲೆ ಅದಾಗಿ ನೆಕ್ಸ್ಟ್ ಆ ಟೈಮಲ್ಲಿ ನಾನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡುವ ಟೈಮಲ್ಲಿ ಒಂದಿಬ್ರು ನನ್ನ ಹಾಗೆ ನಾನು ಹೇಗೆ ಲೈಕ್ ಮೈಂಡೆಡ್ ಪೀಪಲ್ ಹುಡುಕ್ತಿದ್ದೆ ಹಾಗೆ ಅವರು ಸಹ ಹುಡುಕ್ತಿದ್ರು. ಅವ್ರು ನಂಗೆ ಹೀಗೆ ಮೆಸೇಜ್ ಮಾಡ್ತಿದ್ರು, ನಾವು ಈ ರೀತಿಯಾಗಿ ಇಬ್ರು ಹುಡುಗಿಯರಿದ್ದಾರೆ, ಅವರು ಮೆಸೇಜ್ ಮಾಡಿದ್ರು ನಂಗೊಮ್ಮೆ, ನಾವು ಈ ರೀತಿಯಾಗಿ ಇಬ್ರೇ ಸೌತ್ ಇಂಡಿಯಾ ಎಲ್ಲ ಫುಲ್ ಹೋಗಿದ್ದೇವೆ, ಮತ್ತೆ ಅಸ್ಸಾಂ ಎಲ್ಲ ಹೋಗಿದ್ದೇವೆ, ಸೊ ನೀನ್ ಸಹ ಇಂಟ್ರೆಸ್ಟ್ ಇದ್ರೆ ನಮ್ಮ ಜೊತೆ ಜಾಯಿನ್ ಆಗ್ಬೋದು ಬಂದು ಅಂತ ಹೇಳಿ ನಂಗೆ ಹೇಳಿದ್ರು. ಸೊ ಅದಾಗಿ ನಾವು ಲಡಾಖ್ ಪ್ಲಾನ್ ಮಾಡ್ಕೊಂಡದ್ದು. ಸೊ ನಿಮ್ಗೆ ಈಗ ಚಿಕ್ಕಮಂಗ್ಳೂರಿಗೆ ಹೋಗುವಾಗ ಸಹ ಅದೇ ಅವರೇ ಟೀಮ್ ಇದ್ರಾ, ಅಥವಾ ಲದ್ದಾಖ್ ಇದ್ದು ಟೀಮ್ ಬೇರೆ, ಇಲ್ಲಿ ಲೋಕಲ್ ತಿರ್ಗಾಡಿದ್ದು ಟೀಮ್ ಬೇರೆ? ಲೋಕಲ್ ತಿರ್ಗಾಡಿದ್ದು ಬೇರೆ ಟೀಮ್. ಆಗ ಅಂತೂ ನಾನು ಊರಲ್ಲೇ ಶಾಲೆಗೆ ಹೋದದ್ದು, ಕಾಲೇಜಿಗೆ ಹೋದದ್ದು ಮನೆಯಿಂದಲೇ. ಆಮೇಲೆ ಜಾಬ್ ಸಹ ನನಗೆ ಊರಲ್ಲೇ ಆಯ್ತು. ನನ್ನ ಏಜಿನವರೆಲ್ಲರೂ ಎಲ್ಲ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ರು, ನನ್ನ ಏಜ್ ಅವರು ಯಾರು ಇರ್ಲೇ ಇಲ್ಲ. ಸೊ ನಾನು ಯಾರು ಬೈಕ್ ಬಿಡ್ತಾರೆ ಅಂತ ಹೇಳಿ ಹುಡುಕಿ ಅವರ ಜೊತೆ ಎಲ್ಲ ಹೋಗ್ತಿದ್ದೆ. ಸೊ ನೀವು ಇಲ್ಲಿ ಈಗ ಲೋಕಲ್ ಕರ್ನಾಟಕದಲ್ಲಿ ತಿರುಗಾಡಿದ್ದು ಡಬಲ್ ರೈಡಾ ಸಿಂಗಲ್ ನೀವೆಯಾ? ಸಿಂಗಲ್ ನೀವೇ, ಅಂದ್ರೆ ಇದರಲ್ಲಿ ಮೋಸ್ಟ್ಲಿ ಡಬಲ್ ರೈಡ್ ಹೋಗ್ಲಿಕ್ಕೆ ಆಗುದಿಲ್ಲ, ನಿಮ್ಮ ಲಗೇಜ್ ಎಲ್ಲ ಬೇಕಾಗ್ತದೆ. ಸೊ ಹಾಗೆ ಅಂದ್ರೆ ನೀವು 3 ಜನ ಹೋದ್ರಾ ಅಥವಾ ಎಷ್ಟು ಜನ ಹೋದ್ರಿ? ಸೋಲೋ? ಲಡಾಖಿಗೆ 3 ಜನ. ಲಡಾಖ್ ಅಲ್ಲ, ಇಲ್ಲಿ ಲೋಕಲ್ ಇಲ್ಲಿ ನಾವು ಒಂದು 7-8 ಜನ ಟೀಮ್ ಮಾಡ್ಕೊಂಡು ಹೋಗ್ತಿದ್ವಿ. ಅಂದ್ರೆ ಈಗ ನನ್ನ ಆಫೀಸ್ ಅಲ್ಲಿ ನನ್ನ ಕಲೀಗ್ ಇದ್ದಾರೆ 1-2-3 ಜನ, ಅವರ ಜೊತೆ ನಾನು ತಿರುವಣ್ಣಮಲೈ ಆಮೇಲೆ ವಯನಾಡ್ ಎಲ್ಲ ಹೋಗಿದ್ದೆ. ಸೊ ಆ ಟೈಮ್ ಅಲ್ಲಿ ನನ್ನ ಸ್ಕಿಲ್ಸ್ ಇನ್ನು ಇಂಪ್ರೂವ್ ಆಯ್ತು, ಮತ್ತೆ ಎಕ್ಸ್ಪೀರಿಯನ್ಸ್ ಕೂಡ ಆಯ್ತು ನಿಮಗೆ, ರೈಡಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಯ್ತು. ಸೊ ಅದ್ರ ನಂತರ ನೀವು ಯಾವಾಗ ಪ್ಲಾನ್ ಮಾಡಿದ್ರು? ಲಡಾಖ್ ಇದ್ದು ಪ್ಲಾನ್ ಯಾವಾಗ ಮಾಡಿದ್ರಿ? ಅಂದ್ರೆ ಇದು ಎಷ್ಟು ಗ್ಯಾಪ್ ಅಲ್ಲಿ, 1 year 6 months ಹೇಗೆ?
ಅದೇ 2018 ಅಲ್ಲಿ ನಾನು ಬೈಕ್ ತಗೊಂಡೆ. ಅದಾಗಿ 1 year ಫುಲ್ ನಾನು ತುಂಬಾ ಪ್ಲೇಸಸ್ ಗೆ ಲೋಕಲ್ ಕವರ್ ಮಾಡಿದ್ರಿ. ಆಲ್ಮೋಸ್ಟ್ ಕರ್ನಾಟಕ ಕವರ್ ಮಾಡಿದೆ. ಆಮೇಲೆ ತಮಿಳ್ನಾಡು ರೈಡ್ ಹೋಗಿದ್ದೆ, ತಿರುವಣ್ಣಮಲೈ. ಸೊ ತಿರುವಣ್ಣಮಲೈ ಹೋಗುವಾಗ ನಾನು ಫಸ್ಟ್ ಟೈಮ್ ಆಫ್ ರೋಡ್ ಅಂತ ಹೋದದ್ದು ತಿರುವಣ್ಣಮಲೈ ಹೋದ ಟೈಮ್ ಅಲ್ಲಿ. ಆಗ ತುಂಬಾ ಕಡೆ ರೋಡ್ ಕನ್ಸ್ಟ್ರಕ್ಷನ್ಸ್ ಆಗ್ತಿತ್ತು. ಆಗ ನಂಗೆ ತಿರುವಣ್ಣಮಲೈ ಹೋದಾಗ ನಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಅಂದ್ರೆ ನಂಗೆ ಮ್ಯಾನೇಜ್ ಮಾಡಬಹುದು ಮೋಸ್ಟ್ಲಿ ಅನ್ನೋ ತರ ಫೀಲ್ ಆಯ್ತು. ಹಾಗೆ ಮತ್ತೆ 2019 ಅಲ್ಲಿ ನಾವು ಲದಾಖ್ ಪ್ಲಾನ್ ಮಾಡಿದ್ವಿ. ಅಂದ್ರೆ ಆಲ್ಮೋಸ್ಟ್ 1 year. ಹೌದು, ಆ 1 year ಇವರು ಆ 1 year ನಾನು ರೈಡ್ ಹೋದ ಕಾರಣ ಇವರು ನಂಗೆ ಗುರ್ತಾದ್ರು. ಇಲ್ಲ ನಂಗೆ ಅವರು ಸಿಕ್ತಿರ್ಲಿಲ್ಲ ಕಾಣ್ತದೆ. ನಿಮ್ದು ಲದ್ದಾಖಿದ್ದು ಪ್ಲಾನ್ ಹೇಗೆ ನಡೀತು? ಅಂದ್ರೆ ನೀವು ರೂಟ್ ಮ್ಯಾಪ್ ಅದನ್ನೆಲ್ಲ ಹೇಗೆ ಪ್ಲಾನ್ ಮಾಡಿದ್ರಿ ಅಂತ? ರಿಯಲ್ ಹೇಳ್ಬೇಕಂದ್ರೆ ನಾವು ಅದೇ ಮ್ಯಾಂಗ್ಳೂರ್ ಬೈಕರ್ ನೀಸ್ ಅಂತ ಹೇಳಿ ಒಂದು ಗ್ರೂಪ್, ಅವರು ಕೃತಿ ಅಂತ ಹೇಳಿ ನನ್ನ ಫ್ರೆಂಡ್ ಅವರು ನಂಗೆ ಒಂದಿನ ಮೆಸೇಜ್ ಮಾಡಿದ್ರು. ನಾವು ನಿಮ್ಮನ್ನು ಎಲ್ಲಿಯೋ ನೋಡಿದ್ವಿ ಗಾಡಿಯಲ್ಲಿ ಹೋಗ್ತಿದ್ಬೇಕಾದ್ರೆ, ನೀವು ಇಂಟ್ರೆಸ್ಟೆಡ್ ಇದ್ರೆ ನಮ್ಮ ಜೊತೆ ಜಾಯಿನ್ ಆಗಿ ಅಂತ ಹೇಳಿ. ಅದು ಹೇಳಿದ ಕೂಡಲೇ ನಾನು ನೆಕ್ಸ್ಟ್ 1 month ಅಲ್ಲಿ ಅವ್ರದ್ದು ರೈಡ್ ಇತ್ತು ಪ್ಲಾನ್. ಅವರು 3 ಜನ ರೈಡ್ ಪ್ಲಾನ್ ಮಾಡಿದ್ರು ಹುಡುಗಿಯರು. ಹಾಗೆ ನೀನ್ ಸಹ ಜಾಯಿನ್ ಆಗ್ತೀಯ ಆದ್ರೆ ಆಗು ಅಂತ ಹೇಳಿದ್ರು. ಸೊ ನಾವಾಗ ಹಂಪಿ, ಐಹೊಳೆ, ಪಟ್ಟದಕಲ್ಲು, ಬಾದಾಮಿ ರೈಡ್ ಹೋಗ್ತಿದ್ದದ್ದು ಅವರು 8 days. ಸೊ ಅವರ ಜೊತೆ ನಾನ್ ಸಹ ಹೋದೆ. ಸೊ ನಂಗೆ ಹೋಗ್ತಾ ಅವರ ಕಂಪನಿ ತುಂಬಾ ಇಷ್ಟ ಆಯ್ತು. ನನ್ನ ಹಾಗೆ ಅವ್ರ ಹತ್ರ ಅಷ್ಟು 5 ದಿನದಲ್ಲಿ ನಾವು ಮಾತಾಡುವಾಗ ಲಡಾಖ್ ಒಂದು ಹೋಗ್ಬೇಕು ಅಂತ ಹೇಳುವಾಗ ಎಲ್ಲರದ್ದು ಮ್ಯೂಚುವಲ್ ಪ್ಲಾನ್ ಅದೇ ಇತ್ತು, ನಂಗೂ ಲಡಾಖ್ ಹೋಗ್ಬೇಕು ಹಾಗೆ. ಸೊ ಇದ್ರದ್ದು ಪ್ಲಾನಿಂಗ್ ಹೇಗೆ ನೀವು ಮಾಡಿದ್ರಿ ಅಂತ ಹೇಳಿದ್ರೆ, ನೀವು ಈಗ ಇಲ್ಲಿಂದಲೇ ನೀವು ಬೈಕಲ್ಲಿಯೇ ಫುಲ್ ಲಡಾಖ್ವರೆಗೆ ಹೋಗುದಾ, ಅಥವಾ ಮಿಡ್ಲಲ್ಲಿ ಎಲ್ಲಿಯಾದ್ರೂ ಬೈಕನ್ನು ಪಾರ್ಸೆಲ್ ಕಳಿಸಿ ಅಲ್ಲಿಂದ ಕಂಟಿನ್ಯೂ ಮಾಡೋದಾ? ಅಂದರೆ ಬೇರೆ ಬೇರೆ ಟೈಪ್ ಮಾಡುವವರಿದ್ದಾರೆ, ಫುಲ್ ಇಲ್ಲಿಂದ ಹೋಗೋರಿದ್ದಾರೆ, ಬೇರೆ ಮತ್ತೆ ವೆದರ್ ಇದ್ದು ಕಂಡೀಷನ್. ಅಂದರೆ ಇಲ್ಲಿ ತುಂಬ ವಿಷಯ ಇರ್ತದೆ. ನಾವು ಲದ್ದಾಖಿಗೆ ಹೋಗಿದ ತಕ್ಷಣ ಎದ್ದುಕೊಂಡು ನಮಗೆ ಇಲ್ಲಿ ಮಂಗಳೂರಿಗೆ ಹೋದಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಇದೆಲ್ಲ ನಿಮಗೆ ಹೇಗೆ ಪ್ಲಾನ್ ಆಯಿತು? ನಿಜ ಹೇಳ್ಬೇಕಂದ್ರೆ ಆ ಟೈಮಲ್ಲಿ ನಂಗೆ ಒಂದಷ್ಟೇ ಗೊತ್ತಿದ್ದದು, ನಂಗೆ ಲದಾಖ್ ಹೋಗ್ಬೇಕು ಅನ್ನೋದು ಬಿಟ್ರೆ ನಂಗೆ ಬೇರೆ ಯಾವ್ದು ಗೊತ್ತಿರ್ಲಿಲ್ಲ. ಕೃತಿ ಅಂತ ಹೇಳಿ ನನ್ನ ಫ್ರೆಂಡ್ ಇದ್ರು, ಮ್ಯಾಂಗ್ಳೂರ್ ಬೈಕರ್ ನಿಸ್ಟ್ ಇದ್ದು ಅಡ್ಮಿನ್ ಅವರು. ಅವ್ರು ಫುಲ್ ಪ್ಲಾನ್ ಮಾಡಿದ್ರು. ಅಂದ್ರೆ ಅವರೊಂದು 2-3 ತಿಂಗಳಿಂದ ಅವರೊಂದು ಗ್ರೂಪ್ ಮಾಡಿದ್ರು ವಾಟ್ಸ್ಆಪ್ ಅಲ್ಲಿ. ನಾನು ಆ ಗ್ರೂಪ್ ಓಪನ್ ಮಾಡ್ತಿದ್ದೆ, ನೋಡ್ತಿದ್ದೆ, ಓಕೆ ಡನ್, ಐ ಆಮ್ ಕಮಿಂಗ್, ಜೈ ಹೇಳ್ತಿದ್ದೆ. ಸೊ ನಾನು ಅದು ಯಾವ ಪ್ಲಾನ್ ಅಲ್ಲಿ ಇನ್ವಾಲ್ವ್ ಆಗಿರ್ಲಿಲ್ಲ ನಿಜ ಹೇಳ್ಬೇಕಂದ್ರೆ. ಅವರ ಜೊತೆ ಅವರೇ ಫುಲ್ ಪ್ಲಾನ್ ಮಾಡಿದ್ರು, ಅದ್ರ ಪ್ರಕಾರನೇ ನಾನು ಅವರೊಟ್ಟಿಗೆ ಹೋದೆ. ಅಂದ್ರೆ ಅವರು ಹೇಗೆ ಪ್ಲಾನ್ ಮಾಡಿದ್ರು, ಹೇಗೆ ಪ್ಲಾನ್ ಆಯ್ತು ಅಂದ್ರೆ ನೀವು ಅದೇ ಎಲ್ಲಿವರೆಗೆ ಬೈಕಲ್ಲಿ ಹೋದ್ರಿ, ಹೇಗೆ ಹೋದ್ರಿ? ಅವರು ಹೇಗೆ ಪ್ರೊಸೆಸ್ ಏನಂದ್ರೆ, ಈಗ ನಾವು ಚಂಡೀಗಢ್ ವರೆಗೆ ನಮ್ಮ ಟ್ರೈನ್ ಅಲ್ಲಿ ನಮ್ಮ ಬೈಕ್ ಅನ್ನು ಹಾಕಿದ್ದು. ಚಂಡೀಗಢ್ ವರೆಗೆ ನಾವು ಫ್ಲೈಟ್ ಅಲ್ಲಿ ಹೋದದ್ದು. ಆಮೇಲೆ ಚಂಡೀಗಢ್ ಇಂದ ಬೈಕ್ ರೈಡ್ ಮಾಡ್ಕೊಂಡು ಹೋದದ್ದು. ಎಷ್ಟು ಜನ? 3 ಜನ. 3 ನೀವು ಲೇಡೀಸ್? 3 ಜನ ಕೂಡ ಲೇಡೀಸ್, ಡಬಲ್ ರೈಡಿಂಗ್ ಇಲ್ಲ, 3 ಜನ. ಓಕೆ. ಚಂಡೀಗಢ್ ವರೆಗೆ ನಿಮಗೆ ಟ್ರೈನ್ ಅಲ್ಲಿ ಬೈಕ್ ಅನ್ನು ಹೇಗೆ ಕಳಿಸಿದ್ರಿ? ಅಂದ್ರೆ ಪ್ಯಾಕಿಂಗ್ ಹೇಗೆ ಯಾರು ಮಾಡಿದ್ರು, ಮತ್ತೆ ಅದರದ್ದು ಎಲ್ಲ ಅರೇಂಜ್ಮೆಂಟ್ ಯಾರು ಮಾಡಿದ್ರು? ಟ್ರೈನ್ ಅಲ್ಲಿ ಪ್ಯಾಕಿಂಗ್ ಅಂದ್ರೆ ನಾವು ಬುಕ್ ಮಾಡ್ಬೇಕು. ಈಗ ನಾವು ಹೇಗೆ ಅದು ಪ್ರೊಸೆಸ್ ಹೇಗೆ, ಅದು ಸಹ ನಮಗೆ ಗೊತ್ತಿಲ್ಲ ಆಕ್ಚುಲಿ ಹೇಗೆ ಅಂತ ಹೇಳಿ. ನಾವು ಟ್ರೈನ್ ಅಲ್ಲಿ ಈಗ ಗಾಡಿ ಹೋಗುದು ಅಂತಿದ್ರೆ ನಾವು ಮೊದ್ಲೇ ಅದನ್ನು ಬುಕಿಂಗ್ ಮಾಡ್ಬೇಕು. ಈಗ ನಮ್ಮ ಟಿಕೆಟ್ಸ್ ಹೇಗೆ ಮಾಡ್ತೇವೆ ಅದೇ ರೀತಿ ಪಾರ್ಸೆಲ್ ಇದ್ದು ಸಹ ನಾವು ಬುಕಿಂಗ್ ಮಾಡ್ಬೇಕು. ಅವರು ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಎಲ್ಲಿ ಡೆಸ್ಟಿನೇಷನ್ ಉಂಟು ಅಲ್ಲಿ ನಮ್ಗೆ ಡೆಲಿವರಿ ಕೊಡ್ತಾರೆ. ಅಂದ್ರೆ ರೈಲ್ವೆ ಅವರೇ ಪ್ಯಾಕಿಂಗ್ ಮಾಡ್ತಾರೆ? ರೈಲ್ವೆ ಅವರೇ ಮಾಡ್ತಾರೆ. ನಮ್ಗೇನು ರೆಸ್ಪಾನ್ಸಿಬಿಲಿಟಿ? ನಾವು ಚಾರ್ಜಸ್ ಪೇ ಮಾಡ್ಬೇಕಾಗ್ತದೆ, ಅವರೇ ಪ್ಯಾಕಿಂಗ್ ಮಾಡಿ ಅವರೇ ಡೆಲಿವರಿ ಕೊಡ್ತಾರೆ. ನೀವು ಬೈಕ್ ಅನ್ನು ರೈಲ್ವೆ ಸ್ಟೇಷನ್ ಗೆ ಕೊಂಡು ಕೊಡ್ಬೇಕಾ? ನಾನು ಹೌದು, ರೈಲ್ವೆ ಸ್ಟೇಷನ್. ಎಲ್ಲಿ ನಿಮ್ಗೆ ನಿಯರೆಸ್ಟ್? ಮಂಗಳೂರು? ಹೌದು, ನಾನು ನಂತೂರಲ್ಲಿ ಕೊಟ್ಟದ್ದು. ನೆಕ್ಸ್ಟ್ ಚಂಡೀಗಢ್ ಅಲ್ಲಿ ಅವರು ನಮ್ಗೆ ಡೆಲಿವರಿ ಕೊಟ್ಟರು. ಎಷ್ಟು ಟೈಮ್ ಅದಕ್ಕೆ ಟೈಮ್ ಗ್ಯಾಪ್ ಬೈಕ್ ನಿಮ್ಗೆ ಅಲ್ಲಿ ಡೆಲಿವರಿ ಬರಬೇಕಿದ್ರೆ? ನಾವು ಈಗ 15 ದಿನದ ಮುಂಚೆ ಕಳಿಸಿದ್ದೇವೆ ಚಂಡೀಗಢಿಗೆ. 15 ದಿನದ ಮುಂಚೆ ಅಲ್ಲಿ ಹೋಗುವಾಗೆ ಕಳಿಸಿದ್ದೇವೆ. ಅಲ್ಲಿ ಅವರೇ ಕೃತಿ ಅವರ ಫ್ರೆಂಡ್ ಒಬ್ರು ಇದ್ರು, ಅವರು ಬೈಕ್ ಅಂದ್ರೆ ಡೆಲಿವರಿ ತಗೊಂಡ್ರು ಅಷ್ಟೇ. ಅನ್ನೊಂದು ಸೇಫ್ ಪ್ಲೇಸ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲೇ ಪಾರ್ಕ್ ಮಾಡಿ, ರೈಲ್ವೆ ಸ್ಟೇಷನ್ ಇಲ್ಲಿ ಪಾರ್ಕಿಂಗ್ ಫೀಸ್ ಕಟ್ಟಿ ಅಲ್ಲಿ ನಿಲ್ಸಿ ಇದ್ರು. ಸೊ ಅದು ಪ್ರೋಸೆಸ್ ನಿಮ್ಗೇನು ಕಷ್ಟ ಅಂತ ಅಂದ್ರೆ ಬೈಕ್ ಡ್ಯಾಮೇಜ್ ಆಗುದಿಲ್ವಾ? ಸೊ ಅಂತದ್ದೆಲ್ಲ? ಹೌದು, ನಂಗೆ ತುಂಬಾ ಕಾನ್ಶಿಯಸ್ ಇತ್ತು. ಅಂದ್ರೆ ಅವ್ರದ್ದಿಬ್ರದ್ದು, ಒಬ್ರದ್ದು MT ಇದ್ದದ್ದು ಬೈಕ್, ಇನ್ನೊಬ್ರದ್ದು KTM ಅಡ್ವೆಂಚರ್ ಇದ್ದದ್ದು, ನಂದು ರಾಯಲ್ ಎನ್ಫೀಲ್ಡ್ ಇದ್ದದ್ದು. ನಂಗೆ ತುಂಬಾ ಅದು ಕಾನ್ಶಿಯಸ್ ಇತ್ತು, ಭಾರ ಇದೆ ಬೈಕ್, ಹೇಗೆ ಆಗ್ತದೆ. ಹೌದು, ಆದ್ರೆ ಯಾವುದೇ ರೀತಿ ಡ್ಯಾಮೇಜ್ ಆಗ್ಲಿಲ್ಲ ಬೈಕ್, ಯಾವುದೇ ಡ್ಯಾಮೇಜ್ ಆಗುದಿಲ್ಲ. ಕಳಿಸಬಹುದು ಅಂದ್ರೆ ನಮಗೆ ಕೂಡ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಬೈಕ್ ಗಳನ್ನು ಕಳಿಸುವಂತದ್ದು. ಸೊ ಎಷ್ಟು ಕಾಸ್ಟ್ ಆಗ್ತದೆ ಅಂದ್ರೆ ಅಪ್ರಾಕ್ಸಿಮೇಟ್?
4,000 to 6,000 ಆಗ್ತದೆ. ಇಲ್ಲಿಂದ ಡಿಪೆಂಡ್ಸ್ ಚಂಡೀಗಢ. ಆನ್, ಹೌದು, ವೆಯ್ಟ್ ಮೇಲೆ ಡಿಪೆಂಡ್ ಆಗಿರ್ತದೆ. ಓಕೆ ಓಕೆ ಓಕೆ. ಸೊ ಚಂಡೀಗಢಿಗೆ ನೀವು ರೀಚ್ ಆದ್ರಿ. ಹೌದು. ಚಂಡೀಗಢಿಂದ ನೀವು ಬೈಕ್ ಇಟ್ಕೊಂಡು ಲದ್ದಾಖಿಗೆ ಎಷ್ಟು ಕಿಲೋಮೀಟರ್? ಚಂಡೀಗಢದಿಂದ ನಾವು ಟೋಟಲ್ 15 ಡೇಸ್ ರೈಡ್ Program. ಪ್ಲಾನ್ ಮಾಡ್ಕೊಂಡದ್ದು. 7 ಡೇಸ್ ಹೋಗ್ಲಿಕ್ಕೆ, Okay. 7 ಡೇಸ್ ಬರ್ಲಿಕ್ಕೆ Okay. ಅಂತ ಹೇಳಿ. ವರ್ಲ್ಡ್ಸ್ ಹೈಯೆಸ್ಟ್ ಮೋಟರೇಬಲ್ ಪಾಸ್ ಉಮ್ಲಿಂಗ್ಲಾ ಅಂತ ಹೇಳಿ ಇದೆ. ಓಕೆ ಈಗ ಅದು ಸೆಕೆಂಡ್ ಹೈಯೆಸ್ಟ್ ಮೋಟರೇಬಲ್ ಪಾಸ್ ಆಗಿದೆ. ಈಗ ಹೊಸ ಪಾಸ್ ಒಂದು ಸ್ಟಾರ್ಟ್ ಆಗಿದೆ, ಅಂದ್ರೆ ಅತ್ಯಂತ ಬೇರೆ. ಅದಕ್ಕಿಂತಲೂ ಹೈಯರ್ ಆಲ್ಟಿಟ್ಯೂಡ್ ಅಲ್ಲಿ ಆಗಿದೆ. ಓಕೆ ಓಕೆ. ನಾವು ಹೋಗ್ತಿದ್ದಾಗ ಅದು higher ಹೈಯೆಸ್ಟ್ ಇದ್ದದ್ದು. ಇದ್ದದ್ದು. ಸೊ Okay. ನಾವು ಅಲ್ಲಿ ಹೋದದ್ದು ಉಮ್ಲಿಂಗ್ಲಾ. ಓಕೆ. ಆಮೇಲೆ ಖರ್ದುಂಗ್ಲಾ ಅಂತ ಸೆಕೆಂಡ್ ಹೈಯೆಸ್ಟ್ second ಇದ್ದದ್ದು, highest, ಈಗ ಥರ್ಡ್ ಹೈಯೆಸ್ಟ್. ಥರ್ಡ್ ಹೈಯೆಸ್ಟ್. ಹಾಗೆ ನಾವು ಚಂಡೀಗಢದಿಂದ ಸ್ಟಾರ್ಟ್ ಮಾಡಿ ಕಾಶ್ಮೀರ್ ಹೋದ್ವಿ. ಓಕೆ ಕಾಶ್ಮೀರಿಂದ ಹಾನ್ಲೆ ಹೋಗಿ ಉಮ್ಲಿಂಗ್ಲಾ, ಖರ್ದುಂಗ್ಲಾ ಎಲ್ಲ ಹೋದದ್ದು. ಓಕೆ ಓಕೆ. ಇದು ರೂಟ್ ನಿಮ್ಗೆ ಯಾರು ಹೇಳಿದ್ರು, ಅಂದ್ರೆ ಹೀಗೆ ಹೋಗ್ಬೇಕು ಅಂತ ಹೇಳಿ? ಅದೇ ನಾನು ಆಗ್ಲೇ ಹೇಳಿದಾಗೆ ಅವರು ಕೃತಿ ಅಂತ ಹೇಳಿ. 3 months ಇಂದ ಪ್ಲಾನ್ ಮಾಡಿದ್ದಾರೆ. Okay, ಅವರು okay. ಬೇರೆ ಬೇರೆ ವ್ಲಾಗ್ಸ್ ನೋಡಿ ನೋಡಿ. ಓಕೆ ಓಕೆ. ಬೇರೆ ಬೇರೆ ಅವರು ಸಹ videos ಮೊದಲು ನೋಡಿ. ಹೋಗ್ಲಿಲ್ಲ? ಇಲ್ಲ ಫಸ್ಟ್ ಟೈಮ್. ಇವರು ಸಹ ಎಲ್ಲೇ ಕೂತ್ಕೊಂಡು ಇಂಟರ್ನೆಟ್ ಅಲ್ಲಿ ಎಲ್ಲ. 3 ಜನ ಸಹ ನಾವು ಫಸ್ಟ್ ಟೈಮೇ ಹೋದದ್ದು. ಓಕೆ 3 ಜನ ಸಹ ಅದೇ ನಾನ್ ಮಾಡ್ಲಿಲ್ಲ ಆಕ್ಚುಲಿ ಹೇಳ್ಬೇಕಾದ್ರೆ, ಅವರಿಬ್ರು ಫುಲ್ ದಟ್ ಪ್ಲಾನ್ ಇಸ್ ಓಕೆ, ದಟ್ ಮಾಡಿದ್ರು. ಇಸ್ ಓಕೆ. ಬಟ್ Vlogs ಏನಿದ್ರು ಕೂಡ ನೋಡಿ. ಇಂಟರ್ನೆಟ್ ನೋಡಿ, ಹೌದು, ಯಾರಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ. ಇಲ್ಲ ನೀವು 3 ಜನ ಕೂಡ ಬಿಗಿನರ್ಸ್. ಬಿಗಿನರ್ಸ್. ಓಕೆ ಓಕೆ ಓಕೆ. ಸೊ ನಿಮ್ಗೆ ಈಗ ಹೋಗುವಾಗ ಏನಾದ್ರು ನಿಮ್ಗೆ ಅಂದ್ರೆ ಇಂಟರ್ನೆಟ್ ಅಲ್ಲಿ ಇದ್ದ ಹಾಗೆ ಇತ್ತಾ, ಅಥವಾ ಏನಾದ್ರು ಚೇಂಜಸ್ ಕಂಡಿತಾ? ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾದ್ರು ಆಯ್ತಾ? ರೂಟ್ ಸೆಲೆಕ್ಟ್ ಮಾಡಿದ್ರಲ್ಲಿ ಮತ್ತೆ ವೆದರ್ ನೀವು ಹೇಗೆ ಸೆಲೆಕ್ಟ್ ಮಾಡಿದ್ರಿ? ಯಾವ ವೆದರ್ ಅಲ್ಲಿ ಹೋದದ್ದು, ಯಾವ ಟೈಮ್ ನಲ್ಲಿ ಹೋದದ್ದು ನೀವು? ನಾವು ಆಗಸ್ಟ್ ಟೈಮ್ ಅಲ್ಲಿ ಹೋದದ್ದು. ಓಕೆ ಆಗಸ್ಟ್ ಟೈಮ್ ಅಲ್ಲಿ Okay, ಹೋದದ್ದು okay. ನಾವು. ಆಗ ನಾವು ನೋಡಿದ್ದೊಂದು, ಅಲ್ಲಿಯ ರಿಯಾಲಿಟಿ ಒಂದು ಅಂತ ಹೇಳಿ ನಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಅದೇ ಕೇಳಿದ್ದು ನಾನು. ಅಂದ್ರೆ ನಾವು ಒಮ್ಮೆ ಏನಾಗ್ತದೆ ಇಂಟರ್ನೆಟ್ ಅಲ್ಲಿ ನೋಡುವಾಗ ಎಲ್ಲ ಚಂದ ಚಂದ ಕಾಣ್ತದೆ, ಹೌದು, ಅಲ್ಲಿ ಹೌದು. ಹೋಗುವಾಗ ರಿಯಾಲಿಟಿ ಬೇರೆ ಇರ್ತದೆ. ನಾವು ಸಹ ಹಾಗೆ ಅಲ್ವಾ, ಈಗ ಇಂಟರ್ನೆಟ್ ಅಲ್ಲಿ ತೋರ್ಸುದೆಂತ ಅಲ್ಲಿ ಚಂದ ಹೌದು ಕಾಣುವಂತದ್ದು, ಹೌದು ಹೌದು. ಅಲ್ಲಿ ಚಂದದ್ದು ವ್ಯೂ ಕಾಣುದು, Correct, ಅದ್ರ correct. ಬಿಹೈಂಡ್ ಎಂತ ಹೌದು, struggle ಅದು ಇದೆ ಬೇರೆ ಅದನ್ನ ಹೌದು, ನಾವು ಅದು ಗೊತ್ತಾಗುದಿಲ್ಲ. ಕಾಣಿಸುದಿಲ್ಲ. ಸೊ ಅದಂತೂ 3 ಜನಕ್ಕೂ ನಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಓಹೋ. ಅಲ್ಲಿದ್ದು ಆಫ್ ರೋಡ್ಗಳಂತೂ, ಇಲ್ಲಿನ ಆಫ್ ರೋಡ್ ನಾನು ಆಫ್ ರೋಡ್ ಅಂತ ಹೇಳಲೇಬಾರ್ದು, ಯಾಕಂದ್ರೆ ಓ. ಅಲ್ಲಿ ರಿವರ್ ಕ್ರಾಸಿಂಗ್ ಇರ್ತದೆ. ಓಹೋ. ಮತ್ತೆ ಅಂದ್ರೆ ಅಲ್ಲಿ ವೆದರ್ ಹೇಳಲಿಕ್ಕೆ ಆಗುದಿಲ್ಲ, ಇದೇ ಹೌದು ವೆದರ್ ಹೌದು ಇವತ್ತು ಅಂತ ಅನ್ಸರ್ಟನಿಟಿ. ಹೇಳಲಿಕ್ಕೆ ಆಗುದಿಲ್ಲ. ಓಕೆ ಸೊ ಹಾಗಾಗಿ ತುಂಬಾ ಪ್ಲಾನ್ ಮಾಡಿದ ಕಡೆ ನಮ್ಗೆ ಸ್ಟೇ ಮಾಡ್ಲಿಕ್ಕೆ ಆಗ್ಲಿಲ್ಲ. ಓ ಆಮೇಲೆ ಒಂದು ಪ್ಲೇಸ್ ಅಲ್ಲಿ ಅಂತೂ ನಂಗೆ ಸರಿಯಾಗಿ ಪ್ಲೇಸ್ ನೆನಪಿಲ್ಲ. ಹಾ. ನಾವು ಅಲ್ಲಿಂದ ಪ್ಯಾಂಗಾಂಗ್ ಲೇಕ್ ಅಂತ ಓಕೆ ಇದೆ. ಹೌದು ಕೇಳಿದ್ದೇನೆ ನಾನು. ಹಾ. ಓಕೆ ಆ ಪ್ಯಾಂಗಾಂಗ್ ಲೇಕಿಗೆ ತಲುಪ್ಬೇಕಿತ್ತು Okay, ನಾವು okay. ಸಂಜೆಗೆ. ಹ್ಮ್. ನಾವು ಒಂದು ಕಡೆ ಹೈ ಆಲ್ಟಿಟ್ಯೂಡ್ ಪಾಸ್ ಅಲ್ಲಿ ಜಸ್ಟ್ ಟೀ ಕುಡಿಲಿಕ್ಕೆ ಅಂತ ಹೇಳಿ ನಿಲ್ಸಿದ್ದೇವೆ Okay, ಗಾಡಿ. ಹಾ. ಎಲ್ಲರೂ ಸಹ ಫುಲ್ ಟಯರ್ಡ್ ಆಗಿದ್ದೇವೆ, ಅಷ್ಟು ಹೌದಪ್ಪ, ಆಫ್ ರೋಡ್ ನಿಲ್ಸಿದ್ದೇವೆ. ಒಂದು 3 ಗಂಟೆಗೆ ನಿಲ್ಸಿದ್ದೇವೆ, ಅಂದ್ರೆ 3 ಗಂಟೆ 3 PM ಮಧ್ಯಾಹ್ನ. ಒಂದು 6-7 ರೀಚ್ ಆಗುವ ಟೈಮ್ ಅಂತ ಇಟ್ಕೊಂಡಿದ್ದೇವೆ. ಹಾಗೆ ನಿಮಗೆ ಪ್ಲಾನ್ ಇತ್ತು ನಿಮ್ದು? ಹಾ, ಎಲ್ಲ ಸೋತೋಗಿದ್ದು. ಒಂದು 5 ನಿಮಿಷ ಮಲ್ಕೊಳ್ಳುವ ಅಂತ ಹೇಳಿ ಅಲ್ಲೇ ಮಲಗಿದ್ದೇವೆ. ನ್ಯಾಪ್. ನೋಡ್ಬೇಕಾದ್ರೆ 5:30-6 ಗಂಟೆಗೆ ನಮ್ಗೊಬ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಮಲ್ಕೊಳ್ಬೇಡಿ ನೀವು, ಇದು ಹೈ ಆಲ್ಟಿಟ್ಯೂಡ್ ಇದ್ದು ಪ್ಲೇಸ್, ಇಲ್ಲಿ ಮಲಗಿದ್ರೆ ನಿಮ್ಗೆ ಮತ್ತೆ ಹೇಳ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಇಲ್ಲಿಂದ ಹೊರಡಿ ಸ್ವಲ್ಪ, ಇಲ್ಲಿಂದ ನೆಕ್ಸ್ಟ್ ಡೌನ್ ಇದೆ, ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರು. ನಾವು ನಿಮ್ಗೆ ಗೊತ್ತೇ ಇಲ್ಲ 6 ಗಂಟೆ ಆಗಿದೆ. ನಮ್ಗೆ 6 ಗಂಟೆ ಆಗಿದೆ. ನಾವು ಎಂತ ಡೆಸ್ಟಿನೇಷನ್ ಪ್ಲಾನ್ ಮಾಡಿದ್ದೇವೆ, ಅಲ್ಲಿ ಹೋಗ್ಲಿಕ್ಕೆ ಅಂತೂ ಇಂಪಾಸಿಬಲ್ ಇನ್ನು. ಅಂದ್ರೆ ಇದೇ ಮಿಡ್ಲಲ್ಲಿ ರೋಡ್ ಅಲ್ಲಿ ನಾವು ಪ್ಯಾಸೆಂಜರ್ಸ್ ಹತ್ರ ಕೇಳ್ತಾ ಹೋಗ್ತಿದ್ವಿ, ನಮ್ಮ ಹಾಗೆ ಬೇರೆ ರೈಡರ್ಸ್ ರಿಟರ್ನ್ ಬರೋರ ಹತ್ರ, ರೋಡ್ ಹೀಗೆ ಇದೆಯಾ ಹೇಗಿದೆ ಒಳ್ಳೆದಿದೆಯಾ ಅಂತ. ಅಂತ. ಅವ್ರು ಹೇಳಿದ್ರು ಇದು ಏನಲ್ಲ, ಇದಕ್ಕಿಂತ ದುಪ್ಪಟ್ಟು worst ಇದೆ. ವರ್ಸ್ಟ್ ಇದೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಅಲ್ಲಿ ಎಲ್ಲಿ ರೀಚ್ ಆಗ್ಬೇಕಿತ್ತು ನೋಡಿ, ಅಲ್ಲಿ ಆಗ್ಲಿಲ್ಲ. ಮೊದ್ಲೇ ಒಂದ್ ಕಡೆ ರೂಮ್ ಮಾಡಿ ಬಟ್ stay ರೂಮ್ಸ್ ಆದ್ವಿ. ಸಿಗ್ತದಾ ಈಗ ನಿಮ್ಗೆ? ಮೊದಲು ರೂಮ್ ಅಂತ ಹೇಳಿದ್ರೆ ಅಲ್ಲಿ ಏನಾದ್ರು ವ್ಯವಸ್ಥೆ ಬೇಕೆ? ಹೌದು, ಅದು ಸಿಕ್ಕಿತಾ ನಿಮ್ಗೆ? ಮಿಡ್ಲ್ ಅಲ್ಲಿ ಸಿಗ್ತದಾ ಅಥವಾ ಹೇಗೆ? ಸಿಗ್ತದೆ. ಆಕ್ಚುಲಿ ಈಗ ಲದಾಖಲ್ಲಿ ಹಾ. ಅಂದ್ರೆ ಟ್ರಾವೆಲರ್ಸ್ ಅನ್ನು ತುಂಬಾ ವೆಲ್ಕಮ್ ತುಂಬಾ. ಮಾಡ್ತಿದ್ದಾರೆ. Okay, ಹಾಗಾಗಿ ತುಂಬಾ ಪ್ಲೇಸಸ್ ಇದೆ ಅಲ್ಲಿ ಸ್ಟೇ ಆಗ್ಲಿಕ್ಕೆ. ಅದೇನು ಪ್ರಾಬ್ಲಮ್ ಅಂದ್ರೆ ಆಗುದಿಲ್ಲ. ಲಕ್ಸುರಿ ಅಲ್ಲ ಸಿಗುದಿಲ್ಲ ಅಲ್ಲ ಅಲ್ಲ, ನಮಗೆ. ಹೌದಪ್ಪ, ನಾವು ಒಂದು stay ನಾರ್ಮಲ್ ಆಗಿ, ಹಾ. ನಾರ್ಮಲ್. ಮತ್ತೆ ನಮ್ಮ ಹತ್ರ ಟೆಂಟ್ಗಳು ಸಹ ಇತ್ತು, ಟೆಂಟ್ ಸಹ ತಗೊಂಡು ಹೋಗಿದ್ವಿ ನಾವು. ಅಂದ್ರೆ ಆತರ ಏನಾದ್ರು ರೂಮೇ ಇನ್ನು ಸಿಗ್ಲಿಲ್ಲ ಸಿಗ್ಲಿಲ್ಲ ಅಂತ ಆದ್ರೆ ಒಂದು ಒಳ್ಳೆ ಜಾಗ ನೋಡಿ ಟೆಂಟ್ Tent ಹಾಕಿ ಅಲ್ಲಿ ಇದ್ ಮಾಡುದು ಮಲಗುದು ಅಂತ ಹೇಳಿ. ಬಟ್ ಆ ದಿನ ನಮ್ಮ ಪರಿಸ್ಥಿತಿ ಟೆಂಟ್ ಮಾಡುವಷ್ಟು ಇರ್ಲಿಲ್ಲ. ನಾವಲ್ಲಿ ಓಕೆ. ಒಂದು ದಿನಕ್ಕೆ ನೀವು ಸಾಧಾರಣ ಅಪ್ರಾಕ್ಸಿಮೇಟ್ ಒಂದು ಎಷ್ಟು ಕಿಲೋಮೀಟರ್ ಕವರ್ ಮಾಡ್ತಿದ್ರಿ? ಅಂದ್ರೆ ಆಕ್ಚುಲಿ ಅಲ್ಲಿದ್ದು ಬೇರೆ ಕಿಲೋಮೀಟರ್ ಲೆಕ್ಕ, ಯಾಕಂದ್ರೆ ಅದು ಆಫ್ ರೋಡಿಂಗ್ ಇರ್ತದೆ. ಹೈವೇ ಅಲ್ಲಿ ಮತ್ತೆ ನಿಮ್ದು ಮೇಲೆ ಹೈ ಆಲ್ಟಿಟ್ಯೂಡ್ಗೆ ಹೋಗುವ ಆಫ್ ರೋಡಿಂಗ್ ಉಂಟಲ್ಲ, ಸೊ ಅದ್ರದ್ದು ಬೇರೆ, ಇದ್ರದ್ದು ಮತ್ತೆ ಅದ್ರದ್ದು ಎಷ್ಟೆಷ್ಟು ಕಿಲೋಮೀಟರ್ ಒಂದು ಅಪ್ರಾಕ್ಸಿಮೇಟ್ ದಿವಸಕ್ಕೆ ಕವರ್ ಮಾಡ್ಲಿಕ್ಕೆ ಆಗ್ತಿತ್ತು?
ದಿವಸಕ್ಕೆ ಒಂದು 400 to 500 ಕಿಲೋಮೀಟರ್ಸ್ ಕವರ್ ಮಾಡ್ತಿದ್ವಿ ಹೈವೇ ಹೈವೇ ಅಲ್ಲಿ. ಓಕೆ. ಮತ್ತೆ ಕಾಶ್ಮೀರ್ ತಲುಪಿ ಆದ್ಮೇಲೆ ಅಲ್ಲಿಂದ ಲದಾಖ್ ಹೋದದ್ದು ಒಂದು ಅರೌಂಡ್ 120 ಕಿಲೋಮೀಟರ್ಸ್, ಕೆಲವೊಂದು ಅಷ್ಟೇ? ದಿನ ಅಷ್ಟು ಸಹ ಇಲ್ಲ, 70-60 ಕಿಲೋಮೀಟರ್ಸ್ ಇದೆ ಅಂದ್ರೆ ಅಷ್ಟು ಕೆಲವೊಂದು ದಿನ. ಟಫ್. ಅಲ್ಲಿ ತುಂಬಾ ಕಷ್ಟ ಆಯ್ತು, ಎಸ್ಪೆಷಲಿ ನಂಗೆ ಕಷ್ಟ ಆಯ್ತು. ಅಂದ್ರೆ ನನ್ನ ಗಾಡಿ ಹೆವಿ. ಆಫ್ ರೋಡಿಂಗಿಗೆ ಸೂಟೇಬಲ್ ಅಲ್ಲ ಅಂತ ನಾನು ಹೇಳುದಿಲ್ಲ. ಮೇ ಬಿ ನನಗಿಂತ ಇನ್ನೂ ಸ್ಕಿಲ್ಡ್ ರೈಡರ್ ಇದ್ದಿದ್ರೆ ಅವ್ರಿಗೆ ಈಸಿ ಆಗ್ತಿತ್ತು ಏನೋ. ನಂಗೆ ಆಗ ಇನ್ನು ಬಿಗಿನಿಂಗ್ ಆದ್ರಿಂದ ನಂಗೆ ಆಗ ಥಂಡರ್ ಬರ್ಡ್ ಅಲ್ಲಿ ನಾನು ಇಲ್ಲಿಗೆ ಬಂದು ಮಿಸ್ಟೇಕ್ ಮಾಡಿದೆ ಅಂತಲೇ ಫೀಲ್ ಆಯ್ತು. ಅಂದ್ರೆ ರಿವರ್ ಕ್ರಾಸಿಂಗ್ ಎಲ್ಲ ಮಾಡುವಾಗ ತುಂಬಾ ಭಯ ಆಗ್ತಿತ್ತು ನನಗೆ. ಅವರದ್ದು ಗಾಡಿ ಯಾವ್ದಿದ್ದದ್ದು? ಅವರದ್ದು ಒಬ್ರದ್ದು KTM ಇದ್ದದ್ದು, ಇನ್ನೊಬ್ರದ್ದು MT ಇದ್ದದ್ದು. ಅದು ಇದಕ್ಕಿಂತ ಲೈಟಾ? ಬಟ್ ಆಫ್ ರೋಡಿಗೆ ಸ್ವಲ್ಪ ಸೂಟೇಬಲ್ ಆದ ಗಾಡಿ ಯಾವುದು KTM ಅವ್ರದ್ದು ಇದ್ದದ್ದು. ಸ್ವಲ್ಪ ಆಫ್ ರೋಡಿಗೆ ಸೂಟೇಬಲ್ ಇತ್ತು. ಮತ್ತೆ ಅವರು ತುಂಬಾ ಸ್ಕಿಲ್ಡ್ ಇದ್ರು. ಅವರು ಈಗಾಗ್ಲೇ ಸೌತ್ ಇಂಡಿಯಾ ಎಲ್ಲ ತುಂಬಾ ಹೋಗಿದ್ರು. ನಂದು ಅಷ್ಟು ಲಾಂಗ್ ಅಂತ ಹೇಳಿ ಅಲ್ಲ, ಅವ್ರದ್ದು ಸಹ ಫಸ್ಟ್ ಲದಾಖ್, ಬಟ್ ನಂದು ಆಫ್ ರೋಡಿಂಗ್ ಎಲ್ಲವೂ ಫಸ್ಟ್ ಟೈಮ್ ಅದು. ಓಕೆ. ಈಗ ಅಮೃತ್ಸರದಿಂದ ಕಾಶ್ಮೀರದವರೆಗೆ ಏನು ಪ್ರಾಬ್ಲಮ್ ಇಲ್ಲ, ಅಂದ್ರೆ ಒಳ್ಳೆ ಹೈವೇ. ಹೈವೇ ನಿಮ್ಗೆ ಇದು ಆಫ್ ರೋಡ್ ಎಲ್ಲ ಸಿಗುದು ಕಾಶ್ಮೀರದ ನಂತರ, ಕಾಶ್ಮೀರ್ ಟು ಲದಾಖ್. ಹೌದು ಹೌದು. ಸೊ ಕಾಶ್ಮೀರ್ ಟು ಲದಾಖ್ ಎಷ್ಟು ಕಿಲೋಮೀಟರ್ ಅಪ್ರಾಕ್ಸ್? ಒಂದು 500 600 ಇರ್ಬೋದು. 500 ಕಿಲೋಮೀಟರ್. ಸೊ ಅದೊಂದು ಸ್ವಲ್ಪ ಟಫ್. ಸೊ ನಿಮ್ಗೆ ಹೈ ಆಲ್ಟಿಟ್ಯೂಡ್ ಅಲ್ಲಿ ನಿಮ್ಗೆ ವೆಹಿಕಲ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ತಿತ್ತಾ? ವೆಹಿಕಲ್ ನಲ್ಲಿ ಟೆಕ್ನಿಕಲ್ ಸಮಸ್ಯೆ ಏನಾದ್ರು ಬರೋದು, ಸ್ಟಾರ್ಟ್ ಆಗದೆ ಇರುವಂತದ್ದು ಅಂತದ್ದು ಏನಾದ್ರು ಬರ್ತದ? ನಂಗೆ ಯಾವುದು, ಯಾಕಂದ್ರೆ ನಾನು ಯಾವುದೋ ಒಂದು ಬ್ಲಾಗ್ ನೋಡಿದಾಗ ಅಲ್ಲಿ ಕೆಲವು ವೆಹಿಕಲ್ ನಲ್ಲಿ ಅದು ಪ್ರಾಬ್ಲಮ್ ಬರ್ತದೆ ಅಂತ ಹೇಳಿ ಅವರೊಂದು ಹೇಳಿದ್ದು ನೆನಪು ನನಗೆ, ಸ್ಟಾರ್ಟ್ ಆಗುದಿಲ್ಲ. ಸೊ ಹಾಗೇನಾದ್ರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಮ ಟೂರ್ ಅಲ್ಲಿ? ಒಂದು ಕಾನ್ಫಿಡೆನ್ಸ್ ಇತ್ತು ನಂಗೆ, ಎಂತಂದ್ರೆ ಈಗ ರಾಯಲ್ ಎನ್ಫೀಲ್ಡ್ ರೋಡ್ ಅಸಿಸ್ಟೆಂಟ್ ಉಂಟಲ್ಲ, ಎಲ್ಲೇ ಹಾಳಾದ್ರೂ ನಾವು ಆಪ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಬರ್ತಾರೆ. ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವರು ಅಂದ್ರೆ ಎಲ್ಲಿ ನಿಯರೆಸ್ಟ್ ಇದೆ ಅಲ್ಲಿ ಬರ್ತಾರೆ. ಸೊ ಆ ತರ ಸರ್ವಿಸಸ್ ಇದೆ. ಅದೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ, ಹಾಳಾದ್ರು ಅಂತ ಹೇಳಿ. ಬಟ್ ಎಲ್ಲೂ ಅಂತದ್ದಾಗ್ಲಿಲ್ಲ, ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ. ಬಟ್ ಪಾಸಸ್ ಒಂದೊಂದು, ಈಗ ಜೊಜಿಲಾ ಪಾಸ್, ಈ ತರ ಪಾಸ್ಗಳು ಕ್ರಾಸ್ ಆಗ್ತಿದ್ದಾಗೆ ಆಲ್ಟಿಟ್ಯೂಡ್ ಜಾಸ್ತಿ ಆಗ್ತಾ ಹೋಗ್ತಿತ್ತು. ಸೊ ನಾವು ಮಿಡ್ಲಲ್ಲಿ ರೆಸ್ಟ್ ತಗೊಂಡು ಹೋಗ್ತಿದ್ವಿ. ಇದು ಆಲ್ಟಿಟ್ಯೂಡ್ ಜಾಸ್ತಿ ಆದ ಹಾಗೆ ನಿಮ್ಗೆ ನಿಮ್ಮ ಹೆಲ್ತ್ ಅಲ್ಲಿ ಏನಾದ್ರು ನಿಮ್ಗೆ ವೇರಿಯೇಷನ್ಸ್ ಗೊತ್ತಾಗ್ತಿತ್ತಾ? ಅಂದ್ರೆ ನಿಮ್ಗೆ ಫೀಲ್ ಆಗ್ತಿತ್ತಾ? ಈಗ ಹೇಳ್ತಾರೆ ಎಲ್ರು ಹೈ ಆಲ್ಟಿಟ್ಯೂಡ್ ಅಲ್ಲಿ ಆಕ್ಸಿಜನ್ ಕಮ್ಮಿ ಇರ್ತದೆ, ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತ. ಬಟ್ ನಿಮ್ಗೆ ಪರ್ಸನಲಿ ನಿಮ್ಗೆ ಅಂತದ್ದು ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ? ನಂಗೆ ಪರ್ಸನಲಿ ಎಲ್ಲಿ ಸಹ ಆಗ್ಲಿಲ್ಲ, ಏನೂ ಆಗ್ಲಿಲ್ಲ. ನನ್ನ ಜೊತೆ ಬಂದವರಿಗೂ ಅವರಿಗೂ ಆಗ್ಲಿಲ್ಲ. ಬಟ್ ನಾವು ಆನ್ ದ ವೇ ಹೋಗ್ತಿರುವಾಗ ತುಂಬಾ ಜನರನ್ನು ನೋಡಿದ್ದೇವೆ. ಅಂದ್ರೆ ಕೆಲವರೆಲ್ಲ ರಿಟರ್ನ್ ಹೋಗಿದ್ದಾರೆ, ಅರ್ಧ ಬಂದು ಇನ್ನಾಗುದಿಲ್ಲ ನಮ್ಮಿಂದ ಅಂತ ಹೇಳಿ ರಿಟರ್ನ್ ಹೋಗಿದ್ದಾರೆ. ಮತ್ತೆ ನಮ್ಗೆ ಒಂದು ಗ್ರೂಪ್ ಸಿಕ್ಕಿತ್ತು ಹೋಗ್ಬೇಕಾದ್ರೆ. ಅಂದ್ರೆ ಅವರೊಬ್ರು ಸ್ಕೂಟರಲ್ಲೇ ಮ್ಯಾಂಗ್ಳೂರಿಂದ ಬಂದಿದ್ರು. ಸ್ಕೂಟರ್ ಯಾವ್ದು ಸ್ಕೂಟರ್? ನಂಗೆ ಸ್ಕೂಟರ್ ಅಂದ್ರೆ ಇದು ಸ್ಕೂಟಿ ಬರ್ತಲ್ಲ, ಸ್ಕೂಟರ್ ಹೌದು, ಅಂದ್ರೆ ಗೇರ್ಲೆಸ್ ಸ್ಕೂಟರ್ ಅಲ್ಲಿ ಮ್ಯಾಂಗ್ಳೂರಿಂದ ಬಂದಿದ್ರು ಲದಾಖ್ಗೆ. ಅವರು ಸ್ವಲ್ಪ ತುಂಬಾ ಜನ ಟೀಮ್, ಅಂದ್ರೆ ಅವರೊಬ್ರು ಅಂತೆ ಮಂಗಳೂರಿಂದ ಬಂದದ್ದು, ಉಳಿದವರು ಅವರ ನಂತರ ಜಾಯ್ನ್ ಆದ್ದು. ಸೊ ಅವರಲ್ಲೆಲ್ಲ ಕೆಲವರೊಬ್ರು ರಿಟರ್ನ್ ಎಲ್ಲ ಹೋಗಿದ್ದಾರೆ, ಅಲ್ಲಿಂದ ಆಗದೆ ರಿಟರ್ನ್ ಹೋಗಿದಾರಂತೆ ಅವರು, ಹಾಗೆಲ್ಲ. ಬಟ್ ನಮ್ಗೆ ಯಾರಿಗೂ ಆ ತರ ಪ್ರಾಬ್ಲಮ್ ಆಗ್ಲಿಲ್ಲ. ನೀವೀಗ ನಾನು ಹೇಳುದು, ನೀವೀಗ 3 ಜನ ಲೇಡೀಸ್ ಆದ್ರಿಂದ ಸೊ ನಿಮ್ಗೆ ಒಂದು ಫಿಯರ್ ಇತ್ತು. ಅಂದ್ರೆ ನಿಮ್ಗೆ ಒಂದು ವೇಳೆ ನಿಮ್ಗೆ ಡೆಸ್ಟಿನೇಷನ್ ಗೆ ನೀವು ಪ್ಲಾನ್ ಮಾಡಿದಾಗ ಹೋಗ್ಲಿಕ್ಕೆ ಆಗದಿದ್ರೆ ಮಿಡ್ಲ್ ಅಲ್ಲಿ ಎಂತಪ್ಪ ಅಂದ್ರೆ ರಿಸ್ಕ್ ಉಂಟಾ ಏನಾದ್ರು, ಅಲ್ಲಿ ಜನರು ಗೊತ್ತಿಲ್ಲ ನಮ್ಗೆ, ಅನ್ನೋನ್ ಪ್ಲೇಸ್. ಸೊ ಅಂಥದ್ದೇನಾದ್ರು ನಿಮ್ಗೆ ಹೆದರಿಕೆ ಇತ್ತಾ? ಅಂಥದ್ದೇನಾದ್ರು ಎಕ್ಸ್ಪೀರಿಯನ್ಸ್ ಆಗಿದಾ? ಈಗ ಫಾರ್ ಎಕ್ಸಾಂಪಲ್ ನೀವು ಪ್ಲಾನ್ ಮಾಡಿದ ಪ್ಲೇಸ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಮಿಡ್ಲಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಇಲ್ಲ ರೂಮ್ ಮಾಡಬೇಕು. ಸೊ ಆ ರೂಮ್ ಇದು ಗೊತ್ತಿಲ್ಲ, ರಿವ್ಯೂ ಇಲ್ಲ. ಸೊ ಹಾಗೆ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ? ಆ ತರ ಲದಾಖ್ ಇದ್ದು ರೈಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾದ್ರೆ ಆ ತರ ಎಲ್ಲೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಂದ್ರೆ ಒಂದೇ ಪ್ಲೇಸ್, ನಾವು ಅನ್ಕೊಂಡ ಪ್ಲೇಸ್ಗೆ ರೀಚ್ ಆಗ್ಲಿಲ್ಲ ಅಂದ್ರೆ ಅದೇ ಆಗ ಹೇಳಿದಾಗ ಅದೊಂದೇ ಪ್ಲೇಸ್. ಬೇರೆ ಎಲ್ಲ ಆಲ್ಮೋಸ್ಟ್ ನಾವು ಎಲ್ಲಿ ಡೆಸ್ಟಿನೇಷನ್ ಹಾಕಿ, ಅಂದ್ರೆ ಮೊದ್ಲಿಂದ ಇವರು ಪ್ಲಾನ್ ಮಾಡಿದ್ರಿಂದ ಕರೆಕ್ಟ್ ಆಗಿ ಎಷ್ಟು ಕಿಲೋಮೀಟರ್ ದಿನಕ್ಕೆ ಆಗ್ತದೆ ಅನ್ನೋದು ನಮ್ಗೆ ಅಂದಾಜಿತ್ತು. ಆ ಪ್ರಕಾರನೇ ರೂಮ್ ಮಾಡಿದ್ರಿಂದ ಅಂತ ಸಮಸ್ಯೆ ಏನು ಆಗ್ಲಿಲ್ಲ. ಮತ್ತೆ ನಿಮ್ಗೆ ಹೋಗುವಾಗ ಅಲ್ಲಿ ವೆದರ್ ಹೇಗಿರ್ತದೆ? ಅಂದ್ರೆ ತುಂಬಾ ಬಿಸಿಲು ಇರ್ತದ? ನಿಮ್ಗೆ ಆಗಸ್ಟ್ ಅಲ್ಲಿ ಹೋದದ್ದು, ನಿಮ್ಗೆ ಏನಾದ್ರು ಇದು ಮಂಜು ಅಂತ ಹೇಳ್ತೇವಲ್ಲ ನಾವು, ಸೊ ಅಂತದ್ದು ಇರ್ತದ, ಮೋಡ ಇರ್ತದ, ಹೇಗೆ ವೆದರ್? ಎಕ್ಸ್ಟ್ರೀಮ್ ವೆದರ್ ಅಂತ ಹೇಳಿ ಏನಾದ್ರು ಕೋಲ್ಡ್ ಇರ್ತದ ಅಲ್ಲಿ? ಅದೇ ಅನ್ಪ್ರೆಡಿಕ್ಟೇಬಲ್ ಅಲ್ಲಿ ಆಕ್ಚುಲಿ. ಬಟ್ ನಮ್ಗೆ ಮಂಜು ಸಿಗ್ಲಿಲ್ಲ ಎಲ್ಲಿ ಸಹ, ಅನ್ಪ್ರೆಡಿಕ್ಟೇಬಲ್. ಮಂಜು ಸಿಗ್ಲಿಲ್ಲ ಅಂತ ಸಹ ಬೇಜಾರಾಯ್ತು, ಬಟ್ ಎಣ್ಸಿದಾಗ ಸಂತೋಷ ಆಯ್ತು. ಮೇ ಬಿ ನನ್ನಿಂದ ಆಗ್ತಿರ್ಲಿಲ್ವೋ ಏನೋ ಅದ್ರಲ್ಲಿ ಕಂಡೀಷನ್ ಅಲ್ಲಿ ರೈಡ್ ಮಾಡ್ಲಿಕ್ಕೆ. ಬಟ್ ಆ ತರ ಎಲ್ಲಿಯೂ ಅಂದ್ರೆ ಎಕ್ಸ್ಟ್ರೀಮ್ ಅಂತ ಆಗ್ಲಿಲ್ಲ, ಆಗುದಿಲ್ಲ ಅಂತ ಅನಿಸ್ತಿಲ್ಲ. ಬಟ್ ಅನ್ಪ್ರೆಡಿಕ್ಟೇಬಲ್ ಇತ್ತು. ಅಂದ್ರೆ
ಮಿಡ್ಲಲ್ಲಿ ಆನ್ ದ ವೇ ಹೋಗುವಾಗ ರೋಡ್ ಕುಸ್ದಿರುದು, ವರ್ಕ್ ಆಗ್ತಿರುದು, ಅಲ್ಲಿ ಹೋಗ್ಲಿಕ್ಕೆ ಆಗದಿರುವಂತದ್ದು, ಆಮೇಲೆ ಅದೇ ರಿವರ್ ಕ್ರಾಸಿಂಗ್ ಇರುವ ಪ್ಲೇಸಸ್ ಅಲ್ಲಿ ಆಗದಿರುದು. ಓಕೆ, ಈಗ ಇದು ಆಫ್ ರೋಡ್ ಇದೆಲ್ಲ ವಿಷಯ ತೊಂದರೆ ಇಲ್ಲ, ಬಟ್ ನಿಮ್ದು ಅದು ಇದುಂಟಲ್ಲ ಹೈ ಆಲ್ಟಿಟ್ಯೂಡ್ ಇದು ಹೈಯೆಸ್ಟ್ ಮೋಟರೇಬಲ್ ನೀವು ಪ್ಲೇಸ್ ಹೇಳಿದ್ರಿ ಒಂದು, ಸೊ ಅಲ್ಲಿ ಪ್ಲೇಸಿಗೆ ರೋಡ್ ಉಂಟಾ? ಅದೇ ಹೋಗ್ಲಿಕ್ಕೆ ಈಗ ಕಾರುಗಳು ಹೋಗ್ತದಾ? ನೀವೀಗ ಬೈಕಲ್ಲಿ ಹೋದದ್ದು, ಅಲ್ಲಿ ಕಾರುಗಳನ್ನು ನೀವು ನೋಡಿದ್ದೀರಾ ಹೋದದ್ದು? ಕಾರುಗಳು ಹೋಗ್ತದೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಅಲ್ಲಿಗ ರೋಡ್ಸ್ ಮಾಡ್ತಿರೋದು. ಇದು ವರ್ಲ್ಡ್ಸ್ ಹೈಯೆಸ್ಟ್ ಮೋಟರೇಬಲ್ ಪಾಸ್ ಅಂತ ಹೇಳಿ ಉಮ್ಲಿಂಗ್ಲಾ ಅಂತ ಹೇಳಿ ಕಾರ್ಸ್ ಹೋಗ್ತದೆ. ಎಲ್ಲಿ ಒಂದು ಸ್ವಲ್ಪ ಆಫ್ ರೋಡ್ ಇದ್ರು ಅಲ್ಲಿಗೆ ಎಕ್ಸಾಕ್ಟ್ ಆ ಒಂದು ಲೊಕೇಶನ್ ಇಂದ ಆ ಉಮ್ಲಿಂಗ್ಲಾ ಪಾಸ್ ವರೆಗೆ ರೋಡ್ ಭಾರಿ ಚಂದ ಉಂಟು. ತುಂಬಾ ಒಳ್ಳೆ ರೀತಿಯ ರೋಡ್ ಮಾಡಿದ್ದಾರೆ. ಯಾಕಂದ್ರೆ ನಮ್ದು ಈಗ ಖಾಲಿ ನಮ್ಗೆ ಮಾತ್ರ ಅಲ್ಲ, ನಾವು ವ್ಯೂವರ್ಸಿಗೆ ಕೂಡ ಯಾರಾದ್ರೂ ಈಗ ಲದ್ದಾಖಿಗೆ ಹೋಗೋ ಪ್ಲಾನ್ ಮಾಡಿದ್ರೆ ಅಥವಾ ಲದ್ದಾಖಿಗೆ ಹೋಗುವಂತ ಒಂದು ಇಂಟ್ರೆಸ್ಟ್ ಇದ್ರೆ, ವಾಹನದಲ್ಲಿ ಇರ್ಲಿ ಬೈಕಲ್ಲಿ ಇರ್ಲಿ, ಸೊ ಅವರಿಗೆ ಒಂದು ಇದು ಇನ್ಫಾರ್ಮೇಶನ್ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ನಾವು ಕೇಳುವಂಥದ್ದು. ಅಲ್ಲಿ ನೀವು ಹೋದಾಗ ಹೀಗೆ ಪ್ರೈವೇಟ್ ಕಾರ್ ಇಟ್ಕೊಂಡು ಬಂದವರು ಅಥವಾ ಅವರ ಕಾರಲ್ಲಿ ಹೋಗ್ಬೇಕಾ, ಹಾಗೇನಾದ್ರು ಉಂಟಾ ಅಂತ? ಹಾಗೇನಾದ್ರು ಇಲ್ಲ ಅಲ್ಲ, ನಾವು ಪ್ರೈವೇಟ್ ಕಾರಲ್ಲಿ ಹೋಗ್ಬೋದು, ಏನು ಇಶ್ಯೂಸ್ ಇಲ್ಲ. ಒಂದಂದ್ರೆ ಕೇರ್ಫುಲ್ ಇರ್ಬೇಕಾಗ್ತದೆ, ಯಾಕಂದ್ರೆ ಆಫ್ ರೋಡಿಂಗ್ ಕೆಪಾಸಿಟಿ ಇರ್ಬೇಕಾಗ್ತದೆ, ಗ್ರೌಂಡ್ ಕ್ಲಿಯರೆನ್ಸ್ ಅದೆಲ್ಲ ಸ್ವಲ್ಪ ಜಾಸ್ತಿ ಇದ್ದ ವಾಹನವೇ ಬೇಕಾಗ್ತದೆ ಅಂತ ಹೇಳಿ. ಓಕೆ, ನಿಮ್ದು ಈ ಟೂರಿಂಗ್ ಅಲ್ಲಿ ನಿಮ್ದು ದಿನಚರಿ ಹೇಗಿತ್ತು? ಅಂದ್ರೆ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳುದು, ಫುಡ್ ಇದೆಲ್ಲ ಒಂದು ಸಂಜೆವರೆಗಿದ್ದು ಪ್ಲಾನ್, ಅಂದ್ರೆ ಅಕಾರ್ಡಿಂಗ್ ಟು ಪ್ಲಾನ್, ಒಮ್ಮೊಮ್ಮೆ ಹೆಚ್ಚು ಕಮ್ಮಿ ಆಗ್ಬೋದು, ಬಟ್ ಅದು ಹೇಗಿತ್ತು ಅಂತ ಹೇಳಿ. ನಾನು ಆಗ್ಲೇ ಹೇಳಿದಾಗೆ ಅವ್ರು ಆಲ್ರೆಡಿ ಒಂದು ಟೈಮಿಂಗ್ಸ್ ಇದ್ದ ಪ್ರಕಾರವೇ ಪ್ಲಾನ್ ಇತ್ತು. ಅಂದ್ರೆ ಇಷ್ಟು ಗಂಟೆಗೆ ನಾವು ಹೇಳ್ಬೇಕು, ಬೆಳಿಗ್ಗೆ 6 ಗಂಟೆಗೆ ಹೇಳ್ತಿದ್ವಿ ನಾವು ಯೂಶುವಲಿ. ಬೆಳಿಗ್ಗೆ 6 ಗಂಟೆಗೆ ಹೇಳ್ಬೇಕು, 7:30 8 ಗಂಟೆ ಮ್ಯಾಕ್ಸಿಮಮ್, ಅದಕ್ಕಿಂತ ನಂತರ ನಾವು ರೈಡ್ ಮಾಡ್ತಿರ್ಲಿಲ್ಲ. ಆ ಹೊತ್ತಿಗೆ ತಲುಪಬೇಕು ಅಂತ ಹೇಳಿ ಪ್ಲಾನ್ ಇದ್ದದ್ದು. ಅದೇ ಕೆಲವೊಂದೆಲ್ಲ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋದ್ರೆ, ಅಂದ್ರೆ ಒಮ್ಮೊಮ್ಮೆ ಬೆಳಿಗ್ಗೆ ಹೇಳ್ಲಿಕ್ಕೆ ಆಗ್ತಿರ್ಲಿಲ್ಲ, ಸಂಜೆ ಲೇಟ್ ತಲುಪ್ತಿದ್ವಿ. ಅದು ನಾವು ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡೋದಕ್ಕೂ ಡಿಫರೆನ್ಸ್ ಇರ್ತದೆ. ಅಂದ್ರೆ ನಾವು ಆ ಟಯರ್ಡ್ನೆಸ್ ಅನ್ನೆಲ್ಲ ಕ್ಯಾಲ್ಕುಲೇಷನ್ ಹಾಕಿರುವುದಿಲ್ಲ. ಬಟ್ ಮತ್ತೆ ನಿಮ್ದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್, ಸೊ ಇದು ಎಲ್ಲ ಹೇಗೆ ಇತ್ತು ಪ್ಲಾನ್? ಚಂಡೀಗಢವರೆಗೆ ಎಲ್ಲ ಚಂದ ಇತ್ತು, ಕಾಶ್ಮೀರ್ ವರೆಗೆ ಚಂದ ಇತ್ತು. ಚಂಡೀಗಢದಿಂದ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಫುಡ್ ಹೊಸತ್ತು ಟ್ರೈ ಮಾಡುವ, ಚಂಡೀಗಢಲ್ಲಿ ಪಂಜಾಬ್ ಫುಡ್ ತಿನ್ನುವ ಅಂತೆಲ್ಲ ಇತ್ತು, ಎಲ್ಲ ತಿಂದ್ವಿ. ಆಮೇಲೆ ಇಲ್ಲಿ ಕಾಶ್ಮೀರಿಂದ ಲದಾಖ್ ಮ್ಯಾಗಿ ಬಿಟ್ರೆ ನಾನು ಏನು ತಿನ್ಲಿಲ್ಲ. ಅಂದ್ರೆ ನಾನು ಜಾಸ್ತಿಯಾಗಿ ಅಂದ್ರೆ ಮ್ಯಾಗಿಯೇ ತಿಂತಿದ್ದದ್ದು. ನನ್ನ ಫುಲ್ ರೈಡ್ ಅಲ್ಲಿ ನಾನು ಮ್ಯಾಗಿ ಬಿಟ್ರೆ ಬೇರೆ ಏನು ತಿನ್ಲಿಲ್ಲ ಚಂಡೀಗಢ ವಾಪಸ್ ಬರೋವರೆಗೆ. ಬಟ್ ಅಲ್ಲಿ ಆಪ್ಷನ್ ಇತ್ತು, ಅಂದ್ರೆ ರೋಟಿ ಇರ್ತಿತ್ತು. ಈ ಲದಾಖ್ ಅಂತ ಪ್ಲೇಸ್ ಅಲ್ಲಿ ಎಲ್ಲ ತುಂಬಾ ರೆಸ್ಟೋರೆಂಟ್ ಗಳಿವೆ, ಅಲ್ಲಿ ಬೇರೆ ಬೇರೆ ತರದ ಫುಡ್ ಸಿಗ್ತದೆ. ಅಂದ್ರೆ ಮ್ಯಾಗಿ ಬಿಟ್ಟು ಬೇರೆ ತರದ್ದು ಸಿಗ್ತದೆ. ಬಟ್ ನಾವು ಹೋದ ಕೆಲವು ಪ್ಲೇಸಸ್, ಅಂದ್ರೆ ಎಕ್ಸಾಂಪಲ್ ಹಾನ್ಲೆ ಅನ್ನೋ ಪ್ಲೇಸಿಗೆ ಹೋಗಿದ್ವಿ. ಅಲ್ಲಿ ಎಲ್ಲ ಅಷ್ಟು ಆಪ್ಷನ್ಸ್ ಇಲ್ಲ. ಅಂದ್ರೆ ಒಬ್ರು ಯಾರಾದ್ರೂ ಒಂದು ಅವರ ಅಂದ್ರೆ ಅಲ್ಲಿ ಅವರು ಸಿಟಿಯಿಂದ ತರಬೇಕಾದ್ರೆ ಅಲ್ಲಿನ ಒಂದು 30-40 ಕಿಲೋಮೀಟರ್ ಅವರು ಹೋಗ್ಬೇಕು ಆ ಆಫ್ ರೋಡ್ ಅಲ್ಲಿ. ಸೊ ಅಲ್ಲಿ ಆಪ್ಷನ್ ಇಲ್ಲ. ಅವರು ಏನು ದಿನನಿತ್ಯಕ್ಕೆ ಏನ್ ಮಾಡ್ತಾರೆ ಅದನ್ನೇ ನಮ್ಗೆ ಸಹ ಕೊಡ್ತಾರೆ. ಅವರಿಗೆ ನಾವು ಇಂತಿಷ್ಟು ಅಂತ ಪೇ ಮಾಡ್ಲಿಕ್ಕೆ ಇರ್ತದೆ. ಸೊ ಹಾಗೆ. ಮತ್ತೆ ಈಗ ಅಲ್ಲಿ ರೂಮ್ಸ್ ಎಲ್ಲ ಹೇಗೆ, ನಾವು ಮೊದಲೇ ಬುಕಿಂಗ್ ಮಾಡ್ಲಿಕ್ಕೆ ಆಗ್ತದಾ ಅಥವಾ ಸ್ಪಾಟ್ ಬುಕಿಂಗ್ ಮಾಡ್ಬೇಕಾ? ಅಂದ್ರೆ ಯಾಕಂದ್ರೆ ಈಗ ನೋಡಿ, ಸಣ್ಣ ಇದಿದ್ರೆ ಅವರದ್ದೆಲ್ಲ ಇದು ಆನ್ಲೈನ್ ಎಲ್ಲ ಇರುವುದಿಲ್ಲ, ಗೊತ್ತಿರುವುದಿಲ್ಲ. ಸೊ ಅಲ್ಲಿ ನಿಮ್ಗೆ ಏನಾದ್ರು ಚಾಲೆಂಜಸ್ ಅಂತ ಬಂತ? ಲದಾಖ್ ವರೆಗೆ ನಾವು ಆಲ್ರೆಡಿ ಬುಕ್ ಮಾಡಿದ್ವಿ. ಕೆಲವೊಂದು ಬುಕ್ ಮಾಡದಿದ್ರು ಜಸ್ಟ್ ಒಂದು ಯಾವ್ದು ಅಂತ ನೋಡಿ ಇಟ್ಟಿದ್ವಿ. ಆ ಲೊಕೇಶನ್ ಗೆ ಹೋದಾಗ ಅವೈಲೇಬಲ್ ಉಂಟಾ ಅಂತ ಕೇಳಿ ಹೋಗ್ತಿದ್ವಿ. ಬಟ್ ಈ ಹಾನ್ಲೆಯಲ್ಲೆಲ್ಲ ನಾವು ಅದಕ್ಕೆ ಟೆಂಟ್ ಸಹ ತಗೊಂಡೋಗಿದ್ವಿ, ಅಕಸ್ಮಾತ್ ನಮ್ಗೆ ಸಿಗದಿದ್ರೆ ಟೆಂಟ್ ಮಾಡಿ ಇರುದು ಅಂತ ಹೇಳಿ. ಬಟ್ ಹಾನ್ಲೆಯಲ್ಲೆಲ್ಲ ಇರುದೇ ಒಂದು ಅಲ್ಲಿ. ಈ ನಾವು ವ್ಲಾಗ್ ಅಲ್ಲಿ ಎಲ್ಲ ನೋಡಿ ನಾವು ಹೋದ ಪ್ಲೇಸಿಗೆ ಹತ್ರ ಇದ್ದದ್ದು ಒಂದೇ ಅಲ್ಲಿ. ಸೊ ಈ ವ್ಲಾಗ್ ಅಲ್ಲಿ ನೋಡಿ, ಆಮೇಲೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಎಲ್ಲ ಹೋದವ್ರದ್ದು ನೋಡಿ ಆ ಪ್ಲೇಸ್ ಹೋಗುದು ಅಂತ ಹೇಳಿ ಅಲ್ಲಿಗೆ ಹೋದು. ಬಟ್ ಅಂದ್ರೆ ಅದು ರಶ್ ಇರ್ತದೆ ಅಲ್ಲಿ ತುಂಬಾ? ನಿಮ್ಮ ಹಾಗೆ ತುಂಬಾ ಜನ ಹೋಗುವವರು ಇರ್ತಾರ ಅಥವಾ ಕಂಫರ್ಟೇಬಲ್ ಇರ್ತದೆ? ಅಷ್ಟು ರಶ್ ಇಲ್ಲ, ಅಷ್ಟು ರಶ್ ಇರುವುದಿಲ್ಲ, ಕಂಫರ್ಟೇಬಲ್ ಇರ್ತದೆ. ಯಾಕಂದ್ರೆ ಈಗ ತುಂಬಾ ಕ್ರೇಜ್ ಉಂಟು ಲದಾಖಿಗೆ ಹೋಗುವಂತ. ಹಾಗೆ ನಾವು ಎನಿಸಿದ ಅಲ್ಲಿ ಸಹ ಏನಾದ್ರು ಕಂಡಬಟ್ಟು ರಶ್ ಉಂಟಾ ಅಂತ? ಇಲ್ಲ, ಅಷ್ಟು ರಶ್ ಇರ್ಲಿಲ್ಲ. ಓಕೆ, ನಿಮ್ಗೆ ಈಗ ಹೋಗುವಾಗ ಅದು ಎಲ್ಲ ವ್ಯೂ ಎಲ್ಲ ಹೇಗಿರ್ತದೆ, ಸೀನಿಕ್? ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ, ಈಗ ನಾವು ಇಲ್ಲಿ ಹಳ್ಳಿಯಲ್ಲಿ ಇದ್ದವರು, ನಾವು ಸಹ ಮೌಂಟೇನ್ಸ್ ಎಲ್ಲ ನೋಡಿಯೇ ದೊಡ್ಡವರಾದವರು. ನಮ್ಮ ಇಲ್ಲಿಯ ಮೌಂಟೇನ್ಸ್ ಪೀಕ್ಸಿಗೂ ಅಲ್ಲಿಯ ಮೌಂಟೇನ್ ಪೀಕ್ಸಿಗೂ ಆ ವ್ಯೂಗೂ ಎಂತ ಡಿಫರೆನ್ಸ್ ಉಂಟು, ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ? ವ್ಯೂಗೆ ಅಲ್ಲಿ ಆ ವ್ಯೂಸ್ ಅನ್ನು ನೋಡಿದ್ಮೇಲೆ ನಾವು ಇದು ನಾನು ಏನ್ ಹೇಳಿದೆ, ಆ ರಿಯಾಲಿಟಿ ಹೇಳಿದೆ ಅಲ್ವಾ, ಆಫ್ ರೋಡ್ ಇತ್ತು,
ಅದೆಲ್ಲ ವರ್ತ್ ಅಂತ ಅನಿಸಿತ್ತು. ಅಂದ್ರೆ ಓಕೆ, ಹೌದು. ಆ ವ್ಯೂ ಅಲ್ಲಿ ಎಲ್ಲ ಮರ್ತು ಮರ್ತೋಗ್ತದೆ, ಹೋಗ್ತದೆ, ಅಷ್ಟು ಹೌದು. ಅಷ್ಟು ಚಂದ ಚಂದ ವ್ಯೂ ಇದೆ ವ್ಯೂ ಅಲ್ಲಿ. ಉಂಟು. ಓಕೆ, ಓಕೆ. ಆಮೇಲೆ ಪರ್ಟಿಕ್ಯುಲರ್ ಲದ್ದಾಖಲ್ಲಿ ನೋಡುವಂಥದ್ದು ಏನಾದರೂ ಇದೆಯಾ? ಈಗ ನೀವು ಹೋಗುವಾಗ ಓಕೆ ಸೀನಿಕ್ ವ್ಯೂ ಇರ್ತದೆ ಎಲ್ಲ, ಅದು ಒಂದು ಎಂಜಾಯಬಲ್ ಡ್ರೈವ್. ಸೊ ಅಲ್ಲಿ ಲದ್ದಾಖಲ್ಲಿ ನೀವು ಎಷ್ಟು ಸಮಯ ಇದ್ರಿ ಪರ್ಟಿಕ್ಯುಲರ್? ಅಂದ್ರೆ 1 ದಿನ ಇದ್ರಾ, 2 ದಿನ ಇದ್ರಾ? ಅಂದ್ರೆ ಈಗ ಲದಾಖಿಂದ ನಾವು ಹಾನ್ಲೆಗೆ ಹೋಗ್ಬೇಕಾದ್ರೆ, ಅದು ಲದ್ದಾಖ್ ಮತ್ತೆ ಹಾನ್ಲೆ ಎಲ್ಲಿ? ಅದು ನಮ್ಗೆ ಯಾವುದು ಗೊತ್ತಿಲ್ಲ ಅಲ್ಲ. ಹೇಳಿದ್ರೆ ಲದಾಖಿಂದ ಹಾನ್ಲೆಗೆ ಒಂದು 130-140 ಕಿಲೋಮೀಟರ್ಸ್ ಇರ್ಬೋದು. ಹಾನ್ಲೆ ಒಂದು ಬೇರೆ ಊರಾ? ಹಾ, ಬೇರೆ ಊರು. ಹಾನ್ಲೆ ಲದ್ದಾಖಿಂದ ಸಹ ಮೇಲೆಯಾ? ಹೌದು, ದೂರ ಮತ್ತೆ ಕೂಡ? ಹೌದು. ಒಂದು ಸರ್ಕ್ಯೂಟ್ ಹಾಕುದು ಆಕ್ಚುಲಿ ನಾವು ಲದಾಖಿಗೆ. ಓಕೆ, ಓಕೆ, ಆಗ ಒಂದು ಹಾನ್ಲೆ ಪ್ಲೇಸಿಗೆ ನಾವು Okay. ಹೋಗ್ತೇವೆ. ಈಗ ಉಮ್ಲಿಂಗ್ಲಾ ಹೋಗುದಾದ್ರೆ ಅಲ್ಲಿ ಹಾನ್ಲೆಗೆ Okay, ಹೋಗ್ಬೇಕು. okay. ಸೊ ಅವ್ರೆಂತ ಹೇಗೆ ಅಂದ್ರೆ, ನಾವು ಲದಾಖಲ್ಲಿ 1 ದಿನ, ಈಗ ಲದಾಖಿಗೆ ಇವತ್ತು ನಾವು ತಲುಪಿದ್ರೆ ಅಲ್ಲಿ ನಾವು 1 ದಿನ ಸ್ಟೇ ಆಗಿ, ಆಗ ಸ್ಟೇ ಆದ್ರೆ ನಮ್ಗೆ ಆ ಆಲ್ಟಿಟ್ಯೂಡಿಗೆ ಬಾಡಿ ಸೆಟ್ ಆಗ್ತದೆ. ಸೊ ನೆಕ್ಸ್ಟ್ ಡೇ ನಾವು ಹಾನ್ಲೆಗೆ ಹೋಗುದು ಒಳ್ಳೇದು. ಅಂದ್ರೆ ಪ್ಲಾನ್ ಆತರ ನಮ್ದು ಪ್ಲಾನ್ ಇದ್ದದ್ದು. ಸೊ ನಾವು 1 ದಿನ ಲದಾಖ್ ಅಲ್ಲಿ ಸ್ಟೇ ಆಗಿದ್ವಿ. ಆ ದಿನ ನಾವು ತುಂಬಾ ಪ್ಲೇಸಸ್ ಅಲ್ಲಿ ಕವರ್ ಮಾಡಿದ್ವಿ. ಎಸ್ಪೆಷಲಿ ನನಗೆ ತುಂಬಾ ಇಷ್ಟ ಅದು ಲದಾಖ್ ಮಾರ್ಕೆಟ್ ಹೋದದ್ದು. ಅದು ನಂಗೆ ತುಂಬಾ ಖುಷಿ ಆಯ್ತು. ಒಳ್ಳೆ ಹೌದು, ಎಕ್ಸ್ಪೀರಿಯನ್ಸ್. ಲದ್ದಾಖಲ್ಲಿ ತುಂಬಾ ಪಾಪ್ಯುಲೇಷನ್ ಇದೆಯಾ? ಲದಾಖ್ ಅಲ್ಲಿದ್ದು ಲೋಕಲ್ಸ್ ಎಲ್ಲ ತುಂಬಾ ಜನ ಇದ್ದಾರೆ? ಇದ್ದಾರೆ. ತುಂಬಾ ಪಾಪ್ಯುಲೇಷನ್ ಇದೆ. ಅಲ್ಲಿ ನಿಮ್ಗೆ ಎಲ್ಲ ಅವೈಲಬಲ್ ಉಂಟು, ಸ್ವಲ್ಪ ಸಿಟಿ ತರ ಇದೆ? ಸಿಟಿ ತರ ಇದೆ ಅದು. ಸೊ ಆಮೇಲೆ ನಿಮ್ಗೆ ಈಗ ಟ್ರಾವೆಲಿಂಗ್ ಹೋಗುವಾಗ ಮೊಬೈಲ್ ನೆಟ್ವರ್ಕ್ ಎಲ್ಲ ಹೇಗೆ? ಏನಾದ್ರು ಇಶ್ಯೂ ಆದ್ರೆ ಕನೆಕ್ಟಿವಿಟಿ ಇದೆಯಾ ಅಲ್ಲಿ ಹೋಗುವಾಗ? ಆಫ್ ರೋಡ್ ಓಕೆ, ಬಟ್ ಮೊಬೈಲ್ ಕನೆಕ್ಟಿವಿಟಿ ಎಲ್ಲ ಇದೆಯಾ ಅಥವಾ ತುಂಬಾ ಕಮ್ಮಿಯಾ? ಲದಾಖ್ ವರೆಗೆ ನೆಟ್ವರ್ಕ್ ಇದೆ, ಎಲ್ಲೂ ಪ್ರಾಬ್ಲಮ್ ಇಲ್ಲ. ಲದಾಖ್ ವರೆಗೆ, ಕಾಶ್ಮೀರ್ ಟು ಲದಾಖ್ ವರೆಗೆ ಸಹ ನೆಟ್ವರ್ಕ್, ಲದಾಖ್ ಅಲ್ಲೂ ಪ್ರಾಬ್ಲಮ್ ಇಲ್ಲ. ಆದ್ರೆ ಲದಾಖ್ ನಂತರ ಈ ಹಾನ್ಲೆ, ಉಮ್ಲಿಂಗ್ಲಾ, ಕರ್ದುಂಗ್ಲಾ ಈ ಪ್ಲೇಸಸ್ ಗಳಲ್ಲಿ ಎಲ್ಲ ನೆಟ್ವರ್ಕ್ ಇರಲಿಲ್ಲ. ಎಸ್ಪೆಷಲಿ ಹಾನ್ಲೆಯಲ್ಲಿ ನೆಟ್ವರ್ಕೇ ಇಲ್ಲ. ಅಲ್ಲಿ ಅವರು ಯಾರು ಅವರು ಮನೆಯವರಿಗೂ ಫೋನ್ ಸಂಪರ್ಕ ಇಲ್ಲ. ಅವರಿಗೇನು ಕಾಂಟ್ಯಾಕ್ಟ್ ಇಲ್ಲ. ಓಕೆ. ಆಮೇಲೆ ಈಗ ನಿಮಗೆ ನೀವು 3 ಜನ ಸಹ ಲೇಡೀಸ್ ಹೋದದ್ದು, ನಿಮಗೆ ಈ ಅಂದರೆ ನಿಮ್ಮ ಒಂದು ಕೆಲವು ಸಮಸ್ಯೆಗಳಿರ್ತದೆ, ಈಗ ನಿಮಗೆ ಪೀರಿಯಡ್ಸ್ ಎಲ್ಲ ಆಗ್ತದೆ. ಸೊ ಇದನ್ನು ನೀವು ಹೇಗೆ, ಅಂದರೆ ಅದನ್ನು ನೀವು ಅವಾಯ್ಡ್ ಮಾಡಿಯೇ ಹೋದ್ರಾ ಅಥವಾ ಆ ಟೈಮ್ನಲ್ಲಿ ನಿಮಗೆ ಕೆಲವರಿಗೆ ತುಂಬ ಹೊಟ್ಟೆ ನೋವು ಇರ್ತದೆ, ಸೊ ಇಂಥದ್ದೆಲ್ಲ ಸಮಸ್ಯೆ ಆಗ್ತದಾ ನಿಮಗೆ? ನನಗೆ ಎಸ್ಪೆಷಲಿ ಬೈಕ್ ರೈಡಿಂಗ್ ಕೂಡ ಸ್ವಲ್ಪ ಇದಕ್ಕೆ ಟಫ್. ಸೊ ಹಾಗೆ ನನಗೆ ಪರ್ಟಿಕ್ಯುಲರ್ಲಿ ನನಗೆ ಆ ಪ್ರಾಬ್ಲಮ್ ಅಂದ್ರೆ ನನಗೆ ಪ್ರಾಬ್ಲಮ್ ಇಲ್ಲ. ನಾನು ಕಂಫರ್ಟೇಬಲ್ ಆಗಿ ಬೈಕ್ ರೈಡ್ ಮಾಡ್ತೇನೆ. ರೆಗ್ಯುಲರ್ ಡೇ ಇದ್ದ ಹಾಗೆ ನಾನು ಆ ಡೇ ಅಲ್ಲಿ ಸಹ ರೈಡ್ ಮಾಡ್ತೇನೆ. ಇವರಿಬ್ಬರಿಗೂ ಸಹ ನಂಗೆ ಎಲ್ಲಿಯೂ ಪ್ರಾಬ್ಲಮ್ ಆಗ್ಲಿಲ್ಲ. ಮತ್ತೆ ಬೇರೆ ನಿಮ್ಗೆ ಹೆಲ್ತ್ ಇಶ್ಯೂಸ್ ಆಯ್ತು? ಯಾಕಂದ್ರೆ ಫುಡ್ ಚೇಂಜ್ ಆಗೋ, ಈಗ ನಮಗೆ ಯೂಶುವಲಿ ಸೌತ್ ಕೇಂದ್ರದವರಿಗೆ ನಮಗೆ ಇಲ್ಲಿದ್ದು ರೈಸ್ ತಿಂದ ಅಭ್ಯಾಸ. ಏನಾಗ್ತದೆ ಅಂತ ನಾವು ನಾರ್ತ್ಗೆ ಹೋದ ತಕ್ಷಣ ಅಲ್ಲಿ ರೋಟಿಯೇ ಕೊಡುದು ನಮಗೆ, ಒಂದು ಆಲೂ ಪರಾಟ ಇಲ್ಲದ ಮಸಾಲೆದ್ದು. ಅದು ಈಗ ನಮ್ದು ವಿಷಯ ಹೇಳಿದ್ರೆ ನಮ್ಗೆ ಆಗುದಿಲ್ಲ, ಒಂದು 4 ದಿವಸ ಆದ್ಮೇಲೆ ಮತ್ತೆ ಅದು ಬೇಡ ಅಂತ ಅನ್ನಿಸ್ತದೆ. ಸೊ ಹೀಗೆ ನಿಮ್ಗೆ ಫುಡ್ಡಿನಲ್ಲಿ ಏನಾದ್ರು ಹೆಲ್ತ್ ಇಶ್ಯೂಸ್ ಆಯ್ತಾ? ಫುಡ್ಡಿನಲ್ಲಿ ನನಗೆ ಮನೆಗೆ ಬಂದು ಯಾವಾಗೊಮ್ಮೆ ಮೊಸರನ್ನ ತಿಂತೇನೆ ಅಂತ ಆಗಿತ್ತು ಬಿಟ್ರೆ ನಂಗೆ ಇಶ್ಯೂ ಆಗ್ಲಿಲ್ಲ. ಎಲ್ಲಿಯೂ ಫುಡ್ಡಿಂದ ಸಮಸ್ಯೆ ಆಗ್ಲಿಲ್ಲ. ಬಟ್ ಒಂದು ಇದು ಅನ್ನ ಅಕ್ಕಿ ತಿನ್ಬೇಕು, ಮೊಸರನ್ನ ತಿನ್ಬೇಕು ಅಂತ ಸ್ಟಾರ್ಟ್ ಆಗಿತ್ತು. ಅಂದ್ರೆ ಅಲ್ಲಿ ರೈಸ್ ಐಟಮ್ ಏನು ಸಿಗುದೇ ಇಲ್ವಾ? ಸಿಗ್ತದೆ, ಬಟ್ ನಮ್ಗೆ ಅದು ಬಾಸ್ಮತಿ ರೈಸ್ ಇರ್ತದೆ ಅಲ್ವಾ? ಯೂಶುವಲಿ ನಮ್ದು ಈ ರೈಸ್ ಇರುವುದಿಲ್ಲ ಅಲ್ಲ. ಮತ್ತೆ ಮೊಸರನ್ನ ಎಲ್ಲ ಸಿಗುದಿಲ್ಲ ಅಲ್ಲಿ, ದಾಲ್ ಮಾಡಿ ಕೊಡ್ತಾರೆ. ಅದು ಮತ್ತೆ ಅದು ದಾಲ್ ನಮ್ಗೆ ಎದುರು ತಂದ ತಕ್ಷಣ ಬೇಡ ಅಂತ ವಾಮಿಟಿಂಗ್ ಸೆನ್ಸೇಷನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತಿನ್ನೋದೇ ಬೇಡ ಅಂತ. ಸೊ ಅದೊಂದು ಇಶ್ಯೂ ಉಂಟು. ಹೀಗೆ ಈಗ ನೀವು ಹೇಳುದಾದ್ರೆ ಒಂದು ವರ್ತ್, ನಾವು ಅಷ್ಟು ಎಫರ್ಟ್ ಹಾಕಿ ಬೈಕಲ್ಲಿ ಅಲ್ಲಿವರೆಗೆ ಹೋಗಿ ಬರುವಂಥದ್ದು, ಅದನ್ನು ಸೀನಿಕ್ ರೋಡಲ್ಲಿ ನಾವು ರೈಡ್ ಮಾಡಿಕೊಂಡು ಹೋಗುವಂಥದ್ದು ವರ್ತ್ ಅಂತ ಹೇಳ್ತೀರಿ ನೀವು. ಎರಡನೇದು ಕ್ವಶನ್ ಎಂತಂದರೆ, ನೀವು ಈ ಟೋಟಲ್ ಇದು 15 ಡೇಸ್ ನಿಮ್ಮದು ಎಲ್ಲಿ ಅಮೃತ್ಸರಕ್ಕೆ ಒಂದು 15 ಡೇಸ್ ನಿಮ್ಮದು ಈ ಟ್ರಿಪ್ಪಲ್ಲಿ ನಿಮಗೆ ಓವರಾಲ್ ಒಂದು ಹಾರಿಬಲ್ ಎಕ್ಸ್ಪೀರಿಯನ್ಸ್, ಅಂದರೆ ಒಂಥರ ಹೆದರಿಕೆ ಆಗುವಂಥದ್ದು ಒಂದು ಎಕ್ಸ್ಪೀರಿಯನ್ಸ್, ಮತ್ತೇನಾದರೂ ಫನ್ನಿ ಮೂಮೆಂಟ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ, ಮತ್ತೊಂದು ಏನಾದರೂ ಒಂದು ಹೇಳಬೇಕು ಅಂತ ಅನ್ನಿಸುವಂಥದ್ದು ಬೇರೆ ಏನಾದರೂ ಘಟನೆಗಳಿದ್ರೆ ಒಂದು ಏನಾದರೂ ನಮ್ಮ ಹತ್ರ ಶೇರ್ ಮಾಡಿ. ಓಕೆ. ಹೆದರಿಕೆ ಆಗುವಂಥದ್ದಕ್ಕಿಂತ ತುಂಬ ಬೇಸರದ ಇನ್ಸಿಡೆಂಟ್ ಆಯಿತು. ಯಾಕಂದರೆ ನಾವು ಇಲ್ಲಿಂದ ಪ್ಯಾಂಗಾಂಗ್ ಲೇಕಿಗೆ ನೆಕ್ಸ್ಟ್ ಡೇ, ಅದೇ ಆಗ ನಾನು ಹೇಳಿದ ಹಾಗೆ, ಅದು ನೆಕ್ಸ್ಟ್ ಪ್ಯಾಂಗಾಂಗ್ ಲೇಕಿಗೆ ತಲುಪಲಿಕ್ಕೆ ಆಗಲಿಲ್ಲ ಒಂದಿನ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಪ್ಯಾಂಗಾಂಗ್ ಲೇಕ್ ಕಡೆಗೆ ಹೊರಟ್ವಿ. ನಾನು ಲದಾಖ್ ಹೋಗುದು ಅಂತ ಸ್ಟಾರ್ಟ್ ಮಾಡಿದ್ರಿಂದ ನಂಗೆ ಪ್ಯಾಂಗಾಂಗ್ ಲೇಕ್ ವ್ಯೂ ನೋಡುದೇ ಕೆಲಸ. ಪ್ರತಿದಿನ ಪ್ಯಾಂಗಾಂಗ್ ವ್ಯೂ ಅಲ್ಲಿ ಈ ತರ ಫೋಟೋ ತೆಗಿಬೇಕು, ಈ ತರ ನೋಡ್ಬೇಕು ಅನ್ನೋದೇ ನಂಗೆ ಇದ್ದದ್ದು. ಸೊ ಪ್ಯಾಂಗಾಂಗ್ ಲೇಕಿಗೆ ಹೋದ್ವಿ, ಅಲ್ಲಿ ಫೋಟೋಸ್ ಎಲ್ಲ ತೆಗ್ದ್ವಿ.
ನೆಕ್ಸ್ಟ್ ಅಲ್ಲಿಂದ ಹೊರಟು ರಿಟರ್ನ್ ಪ್ಯಾಂಗಾಂಗ್ ಇಂದ ಹೊರಟು. ಅಂದ್ರೆ ಅದೊಂದು 70 to 80 ಕಿಲೋಮೀಟರ್ಸ್ ಫುಲ್ ಪ್ಯಾಂಗಾಂಗ್ ಲೇಕ್ ವ್ಯೂ ಇಡೀ ರೋಡ್. ತುಂಬಾ ಬ್ಯೂಟಿಫುಲ್ ರೋಡ್ ಅದು. ಅದೇ ಆ ಪ್ಯಾಂಗಾಂಗ್ ಲೇಕ್ ಇಂದ ಹೊರಟು ಹಾನ್ಲೆ ಕಡೆಗೆ ಕಂಟಿನ್ಯೂ ಪ್ಯಾಂಗಾಂಗ್ ಲೇಕ್ ಇದ್ದೆ ವ್ಯೂ 50-40 ಕಿಲೋಮೀಟರ್ಸ್ ಇರ್ಬೇಕು ಅರೌಂಡ್. ಆ ವ್ಯೂವೇ ನನ್ನ ಡ್ರೀಮ್ ಇದ್ದದ್ದು ಹೋಗುವಾಗಿಂದ. ಬಟ್ ಪ್ಯಾಂಗಾಂಗ್ ಲೇಕ್ ಇಂದ ಹೊರಟು ಸ್ವಲ್ಪ ಮುಂದೆ ಹೋಗುವಾಗ ಒಂದು ಒಳ್ಳೆ ವ್ಯೂ ಇದೆ, ಫೋಟೋ ತೆಗೀರಿ ಅಂತ ಹೇಳಿ ಹೇಳಿದ್ರು. ನಮ್ಮದು ಇದು ಕನೆಕ್ಟ್ ಆಗಿತ್ತು, ಫೋಟೋ ತೆಗೀರಿ ಅಂತ ಹೇಳಿದ್ರು. ಫೋಟೋ ತೆಗಿಲಿಕ್ಕೆ ಅಂತ ಫೋನ್ ನೋಡ್ತೇನೆ, ನನ್ನ ಫೋನೇ ಕಾಣ್ತಿಲ್ಲ. ನನ್ನ ಗಾಡಿಯಲ್ಲಿ ನಾನು ಎದುರುಗಡೆ ಇಟ್ಕೊಳ್ತೇನೆ ಫೋನ್, ಆಕ್ಚುಲಿ ಫೋನೇ ಕಾಣ್ತಿಲ್ಲ. ಸೊ ಇಳ್ದು ಎಲ್ಲ ವಾಪಸ್ ಆ ಜಾಗಕ್ಕೆ ಹೋದ್ವಿ. ಅಲ್ಲಿ ಎಲ್ಲರ ಹತ್ರ ಕೇಳಿದ್ವಿ ಫೋನ್, ನಾವೆಲ್ಲೆಲ್ಲ ಫೋಟೋ ತೆಗ್ದ್ವಿ, ಅಲ್ಲೆಲ್ಲ ಹುಡುಕಿದ್ವಿ, ಎಲ್ಲೂ ಸಹ ನನ್ನ ಫೋನೇ ಸಿಕ್ಲಿಲ್ಲ. ಸೊ ಆ 50 ಕಿಲೋಮೀಟರ್ಸ್ ನಾನು ಅಳ್ತಾನೆ ಹೋಗಿದ್ದೇನೆ, ನನ್ನ ಫೋನ್ ಇಲ್ಲ ಅಂತ ಹೇಳಿ. ಒಂದು ಫೋನ್ ಮಿಸ್ ಆಯ್ತು, ಇನ್ನೊಂದು ಫೋಟೋಸ್ಗಿಂತ ಸಹ ಮನೆಗೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ಬೇಕು. ಈಗ ನೆಕ್ಸ್ಟ್ ನಾವು ರೀಚ್ ಆಗೋದು ಹಾನ್ಲೆಗೆ, ಅಲ್ಲಿ ನೆಟ್ವರ್ಕ್ ಇಲ್ಲ. ಸೊ ಇನ್ನೊಂದ್ 2-3 ದಿನ ನೆಟ್ವರ್ಕ್ ಇಲ್ಲ ಅಂತ ಹೇಳಿ ಮನೆಗೆ ತಿಳಿಸ್ಲಿಕ್ಕೂ ಆಗುದಿಲ್ಲ. ಇನ್ನು ನಮ್ದು ದಿನ 7 days ಬಾಕಿ ಇದೆ. 7 days ವರೆಗೆ ಮನೆಗೆ ಕಾಲ್ ಹೋಗದಿದ್ರೆ ತುಂಬಾ ಪ್ಯಾನಿಕ್ ಆಗ್ತಾರೆ. ಎಂತ ಮಾಡುದು, ಫುಲ್ ನಾನು ಪ್ಯಾನಿಕ್ ಆಗಿ ಹೋದೆ. ನಾನು ಇಡೀ ಆ ರೂಟ್ ಅಲ್ಲಿ ಹತ್ತುಕೊಂಡೇ ಹೋಗಿದ್ದೇನೆ ಅಲ್ಲಿವರೆಗೆ. ಮತ್ತೆ ಸಿಕ್ಕಿತಾ? ಫೋನ್ ಸಿಗ್ಲಿಲ್ಲ, ಆ ಫೋನ್ ಕಳ್ದೆ ಹೋಯ್ತು ನನ್ನದು, ಫೋನೇ ಸಿಗ್ಲಿಲ್ಲ. ಅದ್ರಲ್ಲಿ ಇದ್ದ ಫೋಟೋಸ್ ಹೋಯ್ತು. ಸೊ ಹೌದು, ಅದ್ ನನ್ನ ಫ್ರೆಂಡ್ ಯಾವಾಗ್ಲೂ ತಮಾಷೆ ಅದೇ ಮಾಡ್ತಾಳೆ ನಂಗೆ, ಫೋನ್ ಅಂತೂ ಹೋಯ್ತು, ನನ್ನ ಫೋಟೋಸ್ ಸಹ ಹೋಯ್ತಲ್ಲ, ಬ್ಯಾಕಪ್ ಸಹ ಇಲ್ಲ ನಿನ್ನ ಹತ್ರ ಅಂತ ಹೇಳಿ. ಸೊ ನೀವೀಗ ಇದು ಹೇಳುವಾಗ ನನಗೆ ನಿಮ್ದು ಈಗ ಹೊರಡುವಾಗ ಮನೆಯವರದ್ದು ರಿಯಾಕ್ಷನ್ ಹೇಗಿತ್ತು? ನಾವು ಮರ್ತದೆ ಆಗ ಕೇಳಲಿಕ್ಕೆ. ಆಕ್ಚುಲಿ ಅಂದ್ರೆ ಮನೆಯವರದ್ದು ಸಪೋರ್ಟ್ ಇತ್ತ? ಬೇಡ ಬೇಡ ಅಷ್ಟು ನೀವು ಒಬ್ಳೆ ಹೋಗೋದು ಬೇಡ, ಅವರಿಗೆ ಹೆದರಿಕೆ ಆಗ್ತದೆ, ಸೊ ಅಂಥದ್ದೇನಾದ್ರೂ ಇಶ್ಯೂಸ್? ಮನೆಯವರನ್ನು ಹೇಗೆ ಕನ್ವಿನ್ಸ್ ಮಾಡಿದ್ದೀನಿ ನೀವು ಫಸ್ಟ್ ಆಫ್ ಆಲ್? ಅಂದ್ರೆ ಅವರು ಬಿಡುದೇ ಇಲ್ಲ, ನಂಗೆ ಗೊತ್ತುಂಟು. ನಾನು ಮನೆಯವರನ್ನು ಕನ್ವಿನ್ಸ್ ಮಾಡಿದ್ದು ಕಷ್ಟ ಅಂತ ಆಗ್ಲಿಲ್ಲ. ಅಂದ್ರೆ ಕನ್ವಿನ್ಸ್ ಇರ್ಲಿಲ್ಲ. ನಾನು ಬೈಕ್ ತಗೊಳ್ಳುವಾಗ್ಲೇ ಇದೇ ಡ್ರೀಮ್ ಅಲ್ಲಿ ನಾನು ಲದಾಖ್ ಹೋಗ್ಬೇಕು ಅಂತ ನಂದು ಪ್ಲಾನ್ ಇತ್ತು. ಸೊ ಮನೆಯಲ್ಲಿ ಹಾಗೇನು ಕಷ್ಟ ಆಗ್ಲಿಲ್ಲ. ಬಟ್ ಅಮ್ಮನಿಗೆ ಒಂದು ಏನಿತ್ತು ಅಂದ್ರೆ ಡೈಲಿ ಕಾಲ್ ಮಾಡಿ ಎಲ್ಲಿ ರೀಚ್ ಆದಿ, ಸೇಫ್ ಇದೆಯಲ್ಲ, ಊಟ ಮಾಡಿ, ಇಷ್ಟು ವಿಷಯ ಬೇಕಿದ್ದದ ಅವರಿಗೆ, ಊಟ ಮಾಡಿದ್ನ ಸೇಫ್ ಆಗಿದ್ದೇನಾ ಅಂತ ಅದನ್ನ ಅಪ್ಡೇಟ್ ಮಾಡ್ಬೇಕಿತ್ತು. ಹೌದು. ಆಮೇಲೆ ಬೇರೆ ಏನಾದ್ರು ಫನ್ನಿ ಮೊಮೆಂಟ್ ಅಂತ ಹೇಳಿ? ಫನ್ನಿ ಅದೇ, ಅವಳು ರೈಡ್ ಇಂದ ಮನೆಗೆ ಬಂದು ಇನ್ನೂ ಸಹ ಬೇಕಾದ್ರೆ ಈಗ್ಲೂ ಹೇಳ್ತಾಳೆ ಅದೇ, ನನ್ನದು ರೈಡ್ ಇದ್ದ ಫೋಟೋಸ್ ಮಿಸ್ ಮಾಡಿದ್ಯಲ್ಲ ನೀನು ಫುಲ್ ಜರ್ನಿಯಲ್ಲಿ ಅಂತ. ಓಕೆ. ಆಮೇಲೆ ನಿಮ್ಗೆ ಈಗ ಈ ಜರ್ನಿಯಲ್ಲಿ ಬೈಕ್ ತಗೊಂಡದೊಂದು ಆಯ್ತಲ್ಲ, ಅದ್ರೊಟ್ಟಿಗೆ ಅಕ್ಸೆಸರೀಸ್ ಬೇಕಲ್ಲ. ಈಗ ನೀವು ಹೇಳಿದಾಗ ಎದುರಿಂದ ಅದು ಫೋನ್ ಇಡ್ಲಿಕ್ಕೆ, ಯಾಕಂದ್ರೆ ಬೈಕ್ ಹೇಳಿದ್ಮೇಲೆ ಅದ್ರದ್ದು ಗೇರ್, ಆಮೇಲೆ ಸ್ವೆಟರ್ಸ್, ಸೊ ಅದೆಲ್ಲ ನಿಮ್ಗೆ ಹೇಗೆ ನೀವು ಪರ್ಚೇಸ್ ಮಾಡಿದ್ರಿ? ಅಂದ್ರೆ ನಿಮ್ಗೆ ಅದ್ರದ್ದು ಅನುಭವ ಇರ್ಲಿಲ್ಲ ನೋಡಿ. ಸೊ ನೀವು ಫ್ರೆಂಡ್ಸ್ ಹತ್ರ ಕೇಳಿಕೊಂಡ ಅಥವಾ ಯೂಟ್ಯೂಬ್ ನೋಡಿಯಾ ಏನೇನೆಲ್ಲ ಆಕ್ಸೆಸರೀಸ್ ಬೇಕು ಅಂತ ಹೇಳಿ? ಅದು ಆಕ್ಸೆಸರೀಸ್ ಏನೆಲ್ಲ ಬೇಕು ಅನ್ನೋದು ರೈಡ್ ಮಾಡ್ತಿದ್ದ ಹಾಗೆ ಗೊತ್ತಾಯ್ತು. ಅಂದ್ರೆ ಇದು ಸೇಫ್ ಅಲ್ಲ, ಸೊ ಇದಿದ್ರೆ ಸೇಫ್. ಈಗ ಫಾರ್ ಎಕ್ಸಾಂಪಲ್ ಗ್ಲೌಸ್ ಇದ್ರೆ ಈಸಿ. ಈಗ ಲದಾಖಿಗೆ ಹೋಗ್ಬೇಕಾದ್ರೆ ಗ್ಲೌಸ್ ಬೇಕು, ಇಲ್ಲ ಚಳಿಗೆ ಕಷ್ಟ ಆಗ್ತದೆ, ಆ ರೀತಿ ಒಂದೊಂದೇ ಎಕ್ಸ್ಪೀರಿಯನ್ಸ್ ಆದ್ದು. ಬಟ್ ಅದೆಲ್ಲ ಆಕ್ಸೆಸರೀಸ್ ಒಂದು ಲಾಂಗ್ ಪ್ರೋಸೆಸ್, ಯಾಕಂದ್ರೆ ಅದೊಂದು ಇನ್ವೆಸ್ಟ್ಮೆಂಟ್. ಅಂದ್ರೆ ಎಲ್ಲ ಒಟ್ಟಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕಾಗ ಅದು ಬರೋವರೆಗೆ ನಾರ್ಮಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುದು. ಆಮೇಲೆ ಅಲ್ಲಿ ಚಳಿ ಎಷ್ಟಿರ್ತದೆ, ಕೋಲ್ಡ್? ಅಲ್ಲಿ ನಾವು ಲಿಂಗ್ಲಾದಲ್ಲಿ -ಡಿಗ್ರೀಸ್ ಇತ್ತು, ಅಲ್ಲಿ ತುಂಬಾ ಕಷ್ಟ ಆಯ್ತು. ಹೌದು. ಬಟ್ ಅಲ್ಲಿ ನಾವು ಸ್ಟೇ ಆಗ್ಲಿಲ್ಲ, ಜಸ್ಟ್ ವಿಸಿಟ್ ಮಾಡಿ ಅದೇ ದಿನ ಕೆಳಗೆ ಬಂದಿದ್ದೇವೆ ವಾಪಸ್. ಓಕೆ. ಆಮೇಲೆ ನೀವೀಗ ಇಲ್ಲಿ ಬಂದ ಮೇಲೆ ಮತ್ತೆ ನೀವು ಸೋಲೋ ಟ್ರಿಪ್, ಇದು ನೀವು ಇದರಲ್ಲಿ ಹೋದ್, ಯಾವುದು ಗ್ರೂಪಲ್ಲಿ ಹೋದ? ಅಂದ್ರೆ 3 ಜನ ನೀವು ಒಟ್ಟಾಗಿ ಹೋದದ್ದು. ಮತ್ತೆ ನೀವು ಸೋಲೋ ಟ್ರಿಪ್ ಅಂದ್ರೆ ಒಬ್ಬರೇ ನೀವು ಎಲ್ಲಿ ಹೋಗಿದ್ದೀರಿ? ನಾನು ಸೌತ್ ಇಂಡಿಯಾ ಫುಲ್ ಸಾಧಾರಣ ಪ್ಲೇಸಸ್ ಅನ್ನು ಸೋಲೋ ಕವರ್ ಮಾಡಿದ್ದೇನೆ. ಸೌತ್ ಇಂಡಿಯಾ ಅಂದ್ರೆ ಎಟ್ ಎ ಟೈಮ್ ಬೇರೆ ಲಾಂಗೆಸ್ಟ್ ಅಂತ ಹೇಳಿದ್ರೆ ಯಾವುದು? 5 days ಅಂತ ಪ್ಲಾನ್ ಮಾಡಿ. ಲಾಂಗೆಸ್ಟ್ ಯಾವುದು? 5 days. 5 days ಎಲ್ಲೆಲ್ಲಿ? 5 days ನಾನು ಆಂಧ್ರ ಪ್ರದೇಶ ಹೋಗಿದ್ದೆ, ಶ್ರೀಶೈಲಂ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅದು ಲಾಂಗೆಸ್ಟ್ ನಂದು. ಎಷ್ಟು ಕಿಲೋಮೀಟರ್ ಅಪ್ರಾಕ್ಸ್? ಅದು ಟೋಟಲಿ ಶ್ರೀಶೈಲಂ ಮಾತ್ರ ಅಲ್ಲ, ತುಂಬಾ ಬೇರೆ ಪ್ಲೇಸಸ್ ಹೋಗುವಾಗ ನೀವು ಎಲ್ಲ ಕವರ್ ಮಾಡ್ಕೊಂಡು ಹೋಗಿದ್ದೆ. ಸೊ ಟೋಟಲಿ 2100 ಕಿಲೋಮೀಟರ್ಸ್ ಅದು 5 days ಅಲ್ಲಿ. ಅದು ನೀವು ಒಬ್ಬರೇ ಪ್ಲಾನ್ ಮಾಡಿ, ಒಬ್ಬರೇ ಎಲ್ಲ ಒಬ್ಬರದ್ದೇ ರೆಸ್ಪಾನ್ಸಿಬಿಲಿಟಿ. ಅದನ್ನ ಹೇಗೆ ಪ್ಲಾನ್ ಮಾಡಿದ್ರಿ?
ಅದೇ ಈಗ ಲದಾಖಿಗೆ ಹೋಗಿ ಬಂದ ಮೇಲೆ ಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಸ್ವಲ್ಪ ಕಾನ್ಫಿಡೆನ್ಸ್ Correct. ಬಂತು. ಅದಾಗಿ ಸಹ ಇವರ ಜೊತೆ ಏನಾಯ್ತು ಅಂದ್ರೆ ನಂಗೆ ನನ್ನ ಹಳೆಯದು ಒಂದು ಟೀಮ್ ಇತ್ತು ರೈಡಿಗೆ ಹೋಗುವಂತದ್ದು ಇಲ್ಲಿ Okay. ಕರ್ನಾಟಕದ ಪ್ಲೇಸಸ್ ಇನ್ನೊಂದು ಇವರ ಜೊತೆ ಇತ್ತು. ಈಗ ನನ್ನ ವರ್ಕ್ ಸ್ಟೈಲ್ ಹೇಗುಂಟು ಅಂದ್ರೆ ಈಗ ನಾಳೆ ಸಂಡೇ ಅಲ್ಲ, ಒಂದು ವಾರ ಬಿಟ್ಟು ಸಂಡೇ ರಜೆ ಉಂಟು, ನಾನು ಆ ದಿನ ಹೋಗ್ಬೋದು ಅಂದ್ರೆ ನನಗೆ ಅವಕಾಶ ಇರುವುದಿಲ್ಲ ಆ ತರ ಹೋಗ್ಲಿಕ್ಕೆ. ನಾವು ಕೇಂದ್ರ ಸ್ಥಾನ ಬಿಡ್ಲಿಕ್ಕೆ ಪರ್ಮಿಷನ್ ತಗೊಳ್ಬೇಕಾಗ್ತದೆ. ಇಲ್ಲ ಯಾವ್ದಾದ್ರು ಹೊಸ ಯೋಜನೆ ಬಂದ್ರೆ ಆ ರಜೆ ಇಲ್ಲ ಅಂತ ಹೇಳಿ ಲೆಕ್ಕ. ಬಟ್ IT ಅವರಿಗೆ ಹಾಗಲ್ಲ ನೋಡಿ, ಈಗ ನೆಕ್ಸ್ಟ್ ತಿಂಗಳು ರಜೆ ಅಂದ್ರೆ ಅವರಿಗೆ ರಜೆ. ಸೊ ನನಗೆ ತುಂಬಾ ಅವರೊಟ್ಟಿಗೆ ಅಂದ್ರೆ ಅವರ ಪ್ಲಾನಿಗೆ ನಂಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ನಂಗೆ ರಜೆ ಸಿಕ್ತಿರ್ಲಿಲ್ಲ ಅವರು ಹೋದ ಪ್ಲೇಸಸ್ಗೆ. ಅವರು ಮತ್ತೆ ಗುಜರಾತ್ ಎಲ್ಲ ಹೋಗಿದ್ರು, ನಂಗೆ ಆಗ್ತಿರ್ಲಿಲ್ಲ ಹೋಗ್ಲಿಕ್ಕೆ. ಇಷ್ಟ ಇದ್ರು ನಂಗೆ ರಜೆ ಇರ್ಲಿಲ್ಲ. ಮತ್ತೆ ನಾವು ಸ್ವಲ್ಪ ನಮ್ಮ ಬಜೆಟ್ಸ್ ಸಹ ನೋಡ್ಕೊಳ್ಬೇಕಾಗ್ತದಲ್ಲ, ಹಾಗಾಗಿ ಅವರ ಜೊತೆ ಪ್ಲಾನ್ ಕ್ಯಾನ್ಸಲ್ ಆಗ್ತಾ ಬಂತು. ಸೊ ಮತ್ತೆ ನನಗೆ ನನ್ನನ್ನು ಡಿಸ್ಕಂಟಿನ್ಯೂ ಮಾಡ್ತಿದ್ದೇನೆ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆಗ ನಂಗೆ ಯಾಕೆ ಸೋಲೋ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಸೋಲೋ ಸ್ಟಾರ್ಟ್ ಮಾಡಿದ್ದು. ನಾನು ಫಸ್ಟ್ ತಮಿಳ್ನಾಡು ಹೋಗಿದ್ದೆ ಫಸ್ಟಿಗೆ, ಅದು 4 days ಟ್ರಿಪ್. ಇಲ್ಲಿಂದ ಮೈಸೂರಿಂದ ತಮಿಳ್ನಾಡು ಹೋಗಿ ಮಧುರೆ ಮೀನಾಕ್ಷಿ ಅಮ್ಮ ಟೆಂಪಲ್ ಇಂದ ಅಲ್ಲಿಗೆ ನೆಕ್ಸ್ಟ್ ರಾಮೇಶ್ವರಂ ಜ್ಯೋತಿರ್ಲಿಂಗಕ್ಕೆ ಹೋದದ್ದು ನಾನು ಅಲ್ಲಿಂದ. ಅದು ನಂಗೆ ತುಂಬಾ ಇಷ್ಟ ಆಯ್ತು ಆ ಜರ್ನಿ. ಅಂದ್ರೆ ಫುಲ್ ನಾನೇ 1-2 ವೀಕಿಂದ ಮುಂಚೆ ಪ್ಲಾನಿಂಗ್ ಸ್ಟಾರ್ಟ್ ಮಾಡಿದ್ದೆ. ಮೈನ್ ಆಗಿ ಪ್ಲಾನಿಂಗ್ ಅಲ್ಲಿ ಮನೆಯಲ್ಲಿ ಒಬ್ಳೆ ಹೋಗ್ತಿದ್ದೇನೆ ಅಂತ ಹೇಳಿ ಕನ್ವಿನ್ಸ್ ಮಾಡೋದು ಈಸಿ ಅಲ್ಲ. ಸೊ ಅಮ್ಮನಿಗೆ ಎಕ್ಸ್ಪ್ಲೈನ್ ಮಾಡಿದ ವಿಷಯಗಳನ್ನು, ಅಂದ್ರೆ ಆಗುದಿಲ್ಲ ಅಂತ ಯಾವ್ದು ಇಲ್ಲ, ಅಂದ್ರೆ ಸೋಲೋ ಹೋದವರಿದ್ದಾರೆ, ಬೇರೆ ಬೇರೆ ಕಂಟ್ರೀಸ್ಗೆ ಹೋದವರಿದ್ದಾರೆ. ಇಲ್ಲಿ ಮೇ ಬಿ ನೀವು ನೋಡ್ತಿರೋದು ಇಷ್ಟೇ ಜನ ಇದ್ದಾರೆ, ಹೋಗ್ತಾರೆ, ಆಗುದೇ ಇಲ್ಲ ಅಂತ ಹೇಳಿ ಅವ್ರದ್ದು ಒಪಿನಿಯನ್ ಫಸ್ಟಿಗೆ ಹೇಗಿರ್ತದೆ ಅಂದ್ರೆ ಸಾಧ್ಯ ಇಲ್ಲ, ಒಬ್ಬರೇ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾರು ಹೋಗ್ಲಿಲ್ಲ. ಅಲ್ಲ ನೀವು ಬಿಡಿ, ಈಗ ನಾವು ಗಂಡಷ್ಟು, ಈಗ ನಾನು ಒಬ್ಬನೇ ಹೇಳುತ್ತೇನೆ ಹೇಳಿದ್ರು ಸಹ ನಮ್ಮ ಮನೆಯಲ್ಲಿ ಸ್ವಲ್ಪ ಒಮ್ಮೆ ಆಲೋಚನೆ ಮಾಡ್ತಾರೆ, ಯಾರನ್ನಾದ್ರೂ ಕರ್ಕೊಂಡು ಹೋಗುವಂತ ಯಾರು ಆಗ್ತದೆ, ಒಬ್ರು ಇನ್ನೊಬ್ರು ಇರ್ಲಿ ಅಂತ ಹೇಳಿ. ಸೊ ಅಂತ ಮೆಂಟಾಲಿಟಿ ನಮ್ಗೆ ಸಣ್ಣದಿರುವಾಗ ಅದು ಇರ್ತದೆ ನಾರ್ಮಲ್. ಸೊ ಅದೇ ಹೇಳಿದ್ದು, ಅದೇ ಗ್ರೇಟ್ ಅಂತ ಹೇಳಿ ನೀವು ಅದನ್ನು ಬ್ರೇಕ್ ಮಾಡಿ ಅದನ್ನು ನೀವು ಮಾಡಿ ತೋರಿಸಿದ್ರಲ್ವಾ. ಇದು ನಿಮ್ದು ಎಷ್ಟು ದಿವಸದ್ದು ಸೋಲೋ ಟ್ರಿಪ್? ಸೋಲೋ ಟ್ರಿಪ್ ನಂದು ತಮಿಳ್ನಾಡು ಫಸ್ಟ್ ಸೋಲೋ ಟ್ರಿಪ್. ಅದು 4 days ಇದ್ದು ನಂದು. ಅದಕ್ಕೆ ಅದೇ ಪ್ಲಾನಿಂಗ್ 1 ತಿಂಗಳಿಂದ ಮುಂಚೆ ಅಮ್ಮನಿಗೆ ಕನ್ವಿನ್ಸ್ ಮಾಡ್ಬೇಕಾಯ್ತು ಅಂದ್ರೆ ಹೋಗ್ತಾರೆ ಹೀಗೆ, ನಾನ್ ನಿಮ್ಗೆ ಫೋನ್ ಮಾಡ್ತೇನೆ, ತಲುಪಿದ್ದ ನಂತರ ದಿನಕ್ಕೆ 2 ಸಲ ಫೋನ್ ಮಾಡ್ತೇನೆ, ಹೊರಟೆ ತಲುಪಿದೆ ಅಂತ ಮಾಡ್ತೇನೆ ಅಂತೆಲ್ಲ. ತಮಿಳ್ನಾಡಲ್ಲಿ ಎಲ್ಲ ಈ ಲ್ಯಾಂಗ್ವೇಜ್ ಇದು ಪ್ರಾಬ್ಲಮ್ ಅಂತ ಹೇಳ್ತಾರೆ. ನಿಮ್ಗೆ ಅಂತದ್ದೇನಾದ್ರು ಎಕ್ಸ್ಪೀರಿಯನ್ಸ್? ಅಲ್ಲಿ ಹಿಂದಿ ಇಂಗ್ಲಿಷ್ ಮಾತಾಡುದಿಲ್ಲ ಅವರು ಅವರದ್ದೇ ಭಾಷೆಯನ್ನು ಇದು ಮಾಡ್ತಾರೆ ಜಾಸ್ತಿ ಅಂತ ಹೇಳಿ, ಅದು ಹೌದಾ ಅಥವಾ ರಿಯಾಲಿಟಿ ಅಲ್ಲ? ಈಗ ಏನಾದ್ರು ಚೇಂಜಸ್ ಆಗಿದಾ? ಕಾಪರೇಟಿವ್ ಇದ್ದಾರಾ ಜನರು? ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ, ಒಟ್ಟಾರೆ ಜನರದ್ದು ಕಾಪರೇಷನ್ ಹೇಗಿರ್ತದೆ ಅಲ್ಲಿ? ಅದನ್ನು ಒಂದು ಡಿಸಿಷನ್ ಅಲ್ಲಿ ಅಂತ ಹೇಳಲಿಕ್ಕೆ ಕಷ್ಟ. ಯಾಕಂದ್ರೆ ಮೇ ಬಿ ಕೆಲವು ಪಾರ್ಟ್ಸ್ ಅಲ್ಲಿ ಆತರ ಇರ್ಬೋದು, ಅಂದ್ರೆ ತಮಿಳ್ನಾಡಿನ ಕೆಲವು ಪಾರ್ಟ್ಸ್ ಅಲ್ಲಿ, ಕೆಲವು ಕಡೆ ಇರ್ಲಿಕ್ಕಿಲ್ಲ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ? ನೀವು ಹೋದ ಟೂರ್ ಅಲ್ಲಿ, ನೀವು ಹೋದ ಇದ್ರಲ್ಲಿ ಪ್ಲೇಸಸ್ ಅಲ್ಲಿ ಹೇಗಿತ್ತು ನಿಮ್ಮ? ನಾನು ಹಿಂದಿ ಮಾತಾಡಿದ್ರು ನಂಗೆ ರಿಪ್ಲೈ ಅವರು ತಮಿಳಲ್ಲಿ ಕೊಡ್ತಿದ್ರು, ತಮಿಳಲ್ಲೇ ಕೊಡ್ತಿದ್ರು. ಕೆಲವರಿಗೆ ಹಿಂದಿ ಗೊತ್ತಿಲ್ಲದ ಅವರು ಇರಬಹುದು. ಅವರಲ್ಲಿ ಟೆಕ್ನಾಲಜಿ ಇರೋದ್ರಿಂದ ನಾವು ಹೇಳಿದ್ದು ಲ್ಯಾಂಗ್ವೇಜ್ ಅನ್ನು ಈಸಿಲಿ ಮಾಡ್ಕೊಳ್ಳೋದು. ಬೇರೆ ಓವರ್ ಆಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಸೋಲೋ ಟ್ರಿಪ್ ಇದ್ದು? ಸೋಲೋ ಟ್ರಿಪ್ ಇದು ಇಲ್ಲಿ ಪರ್ಟಿಕ್ಯುಲರ್ಲಿ ಎಲ್ಲೂ ಪ್ರಾಬ್ಲಮ್ ಆಗ್ಲಿಲ್ಲ, ಅಷ್ಟೇ ಅದ್ಯಾವುದು ಆಗ್ಲಿಲ್ಲ. ಬಟ್ ನಾನು ಆಂಧ್ರ ಹೋಗಿದ್ದ ಟೈಮಲ್ಲಿ ನಾನು ವಯಾ ನಲ್ಲಮಲ್ಲ ಫಾರೆಸ್ಟ್ ಆಗಿ ಶ್ರೀಶೈಲಂ ಹೋದದ್ದು. ಅಂದ್ರೆ ಇಲ್ಲಿಂದ ಮನೆಯಿಂದ ಸೂಳ್ಬೆಟ್ಟಿಯಿಂದ ಬ್ಯಾಂಗ್ಳೂರಿಂದ ಆಂಧ್ರ ಪ್ರದೇಶ ಶ್ರೀಶೈಲಂಗೆ. ಶ್ರೀಶೈಲಂ ಅಲ್ಲಿ ಆಲ್ರೆಡಿ ಯೂಶುವಲಿ ನಾನು ಈ ಫಸ್ಟ್ ಸೋಲೋ ಟ್ರಿಪ್ ಅಲ್ಲಿ ಹೇಗಂದ್ರೆ ಎಲ್ಲ ರೂಮ್ಸ್ ಬುಕ್ ಮಾಡಿದ್ದೆ 1 week ಮುಂಚೆ. ನನ್ನ 4 days ಸ್ಟೇ ಸಹ ಡಿಸೈಡ್ ಆಗಿತ್ತು, ಆ ಪ್ಲೇಸಿಗೆ ನಾನು ಹೋಗುದು. ಬಟ್ ಶ್ರೀಶೈಲಂ ನಾನು ಏನ್ ಅನ್ಕೊಂಡೆ ಅಂದ್ರೆ, ನಾನು ಸರ್ಚ್ ಮಾಡುವಾಗ ಎಲ್ಲಿ ಸಹ ನಂಗೆ ರೂಮ್ ಬುಕ್ ಮಾಡ್ಲಿಕ್ಕೆ ಅವಕಾಶ ಇರ್ಲಿಲ್ಲ, ಅದನ್ನ ಎಲ್ಲ ಬುಕ್ಡ್ ಇರ್ಲಿಲ್ಲ. ಬಟ್ ಎಲ್ಲೂ ಆಪ್ಷನ್ ಇರ್ಲಿಲ್ಲ, ಹೋಗಿ ಮಾಡಬಹುದು, ಆನ್ಲೈನ್ ಬುಕಿಂಗ್ ಆಪ್ಷನ್ ಇರ್ಲಿಲ್ಲ ದೇವಸ್ಥಾನದ ಒಂದು ಪೆರಿಮೀಟರ್. ಸೊ ನಾನು ಅಲ್ಲಿ ಬುಕ್ ಮಾಡ್ಲಿಲ್ಲ ಅವತ್ತು. ಇಲ್ಲಿ ನಲ್ಲಮಲ್ಲ ಫಾರೆಸ್ಟ್ ಎಂಟರ್ ಆಗ್ತಿದ್ದ ಹಾಗೆ ನಂಗೆ ಅಲ್ಲಿ ಪೊಲೀಸ್ ಗಾರ್ಡ್ಸ್ ಇದ್ರು, ಅಂದ್ರೆ ಅದು ಟೈಗರ್ ರಿಸರ್ವ್ ಏರಿಯಾ, ಅಷ್ಟು ಒಂದು 50 kilometers ಅಷ್ಟು ಫುಲ್ ಟೈಗರ್ ರಿಸರ್ವ್. ಅಲ್ಲಿ ಕೇಳಿದ್ರು, ನೀವು ಒಬ್ರೇ ಹೋಗ್ತಿದ್ದೀರಾ ಅಂತ ಕೇಳಿದ್ರು. ರಿಟರ್ನ್ ಬರ್ಲಿಕ್ಕೆ ಆಗುದಿಲ್ಲ ಈ ಕಡೆ ನೈಟ್, ಮತ್ತೆ ಅಲ್ಲಿ ನೀವು ಸ್ಟೇ ಆಗ್ಬೇಕು, ಸ್ಟೇ ಮಾಡಿದ್ದೀರಲ್ಲ ಬುಕ್ ಅಂತ ಹೇಳಿದ್ರು. ನಾನ್ ಸರ್ ಅಲ್ಲಿ ಬುಕ್ ಮಾಡಿದ್ದೇನೆ ಅಂದೆ, ಅಂದ್ರೆ ನಾನು ಅಲ್ಲಿ ಹೋಗಿ ಇರ್ತೇನೆ ಅನ್ನೋ ತರ ಅಷ್ಟೇ ನಾನು ಬುಕ್ ಮಾಡಿದ್ದೇನೆ, ನಾನು ಅಲ್ಲೇ ರಿಟರ್ನ್ ಬರುದಿಲ್ಲ ಇವತ್ತು ಅಂತ ಹೇಳಿದೆ. ಸೊ ಅರೌಂಡ್ ಒಂದು 6 PM ನಾನು ತಲುಪಿದ್ದೇನೆ ಶ್ರೀಶೈಲಂ. ನನ್ನ ಪ್ಲಾನ್ ಪ್ರಕಾರ ನಾನು ತಲುಪಿದ್ದೇನೆ.
ನಾನು ಫಸ್ಟ್ ಒಂದು ಹೋಟೆಲಿಗೆ ಹೋಗಿ ಇದಕ್ಕೆ ಲಾಡ್ಜಿಗೆ ಹೋಗಿ ಕೇಳಿದ್ದೆ. ಅಲ್ಲಿ ತುಂಬಾ ಜನ ಇದ್ರು ಅವತ್ತು, ಅಂದ್ರೆ ಯುಗಾದಿ ಆಗಿ ರಿಟರ್ನ್ ಹೋಗ್ತಿದ್ದಾರೆ ಎಲ್ರು. ಸೊ ನಂಗೆ ರೂಮ್ ಅವೈಲೇಬಲ್ ಇತ್ತು ಅಲ್ಲಿ ತುಂಬಾ. ನಾನು ಅದನ್ನ ನೋಡಿದ್ದೆ, ಅಂದ್ರೆ ಯುಗಾದಿಯ ನೆಕ್ಸ್ಟ್ ಡೇ ನಾನು ಹೋದ್ದು. ಯುಗಾದಿಯ ನೆಕ್ಸ್ಟ್ ಡೇ ಅಲ್ಲಿಂದ ಈ ಕಡೆ ಬರ್ತಾರೆ ಜನಗಳು. ಬಳ್ಳಾರಿದ್ದು ಒಂದು ರಿಚುವಲ್ ಉಂಟು, ಅವರು ಈ ಕಡೆ ಬರ್ತಾರೆ. ಸೊ ಅಲ್ಲಿ ರೂಮ್ಸ್ ಅವೈಲೇಬಲ್ ಇದೆ ಅಂತ ಹೇಳಿದೆ. ಅದಕ್ಕೆ ಒಬ್ರೇ ಇರುವವರಿಗೆ ಇಲ್ಲಿ ರೂಮ್ಸ್ ನಾವು ಕೊಡುದಿಲ್ಲ, ಒಬ್ರೇ ಬಂದವರಿಗೆ. ಯಾಕಂದ್ರೆ ತುಂಬಾ ಸೂಸೈಡ್ ಅಟೆಂಪ್ಟ್ಸ್ ಎಲ್ಲ ಆಗಿದೆ ಇಲ್ಲಿ. ಸೊ ಒಬ್ರಿಗೆ ನಾವು ಕೊಡುದಿಲ್ಲ, ಸ್ಟೇಷನ್ ಇಂದ ಲೆಟರ್ ಬೇಕು ಅಂತ ಹೇಳಿದ್ರು. ನಾನೊಂದು 7-8 ಜಾಗಕ್ಕೆ ಹೋಗಿದ್ದೇನೆ. ಅದು ಸಹ ನನ್ನ ಆ ಜಾಕೆಟ್ ಇದೆಲ್ಲ ನಾನೊಬ್ಳು ಏಲಿಯನ್ ಹಾಗೆ ಕಾಣ್ತಿದ್ದೆ ಅಲ್ಲಿ ಎಲ್ಲರೆದುರು. ಎಲ್ಲರೂ ಸಹ ಒಂದ್ಸಲ ನೋಡುದು ಏನಾಯ್ತು ಅಂತ ಹೇಳಿ. ನಂಗೆ ಲಾಸ್ಟಿಗೆ ಅಳುವೆ ಬಂದಿದೆ. ನಾನು ಅವರು ತುಂಬಾ ರಿಕ್ವೆಸ್ಟ್ ಮಾಡಿದೆ ಅವ್ರ ಹತ್ರ, ನಾನು ಹೀಗೆ ಸೋಲೋ ಟ್ರಾವೆಲರ್, ನಾನು ಹೀಗೆ ಬಂದದ್ದು, ನನಗೆ ರೂಮ್. ಇಲ್ಲ ಮೇಡಮ್, ನಮ್ಮ ಪಾಲಿಸೀಸ್ ಕ್ಲಿಯರ್ ಇದೆ, ನೀವು ಸ್ಟೇಷನ್ ಇಂದ ಲೆಟರ್ ಮಾಡ್ಕೊಂಡು ಬನ್ನಿ, ಮಾಡ್ತೇವೆ ಅಂತ. ಮತ್ತೆ ಅಲ್ಲಿಂದ ನಾನು ನೆಕ್ಸ್ಟ್ ಏನು ತಿಂಗ್ ಒಳ್ಳೆ ಸೀದಾ ಸ್ಟೇಷನಿಗೆ ಹೋದೆ. ಪೊಲೀಸ್ ಸ್ಟೇಷನಿಗೆ ಹೋಗಿ ಈ ರೀತಿ ವಿಷಯ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಅವರು ಲೆಟರ್ ಕೊಟ್ರು. ಮತ್ತೆ ಹೋಗಿ ಅವರು ಏನು ನಿಮ್ಗೆ ಇದು ಮಾಡ್ಲಿಲ್ಲ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ರು. ಹೌದು, ಯಾಕೆ ನೀವು ಬುಕ್ ಮಾಡ್ಲಿಲ್ಲ ಅಂತ ಕೇಳಿರ್ಬೋದು. ಹೌದು, ಯಾಕೆ ನೀವು ರಿಸ್ಕ್ ತಗೊಂಡ್ರಿ ಅಂತ. ಹೌದು, ಬುಕ್ ಮಾಡ್ಲಿಕ್ಕೆ ನಂಗೆ ಆಪ್ಷನ್ ಇರ್ಲಿಲ್ಲ ಅದ್ರಲ್ಲಿ. ಅದೇ ಅವ್ರು ಹೇಳಿದ್ರು, ಸೋಲೋ ಆದ್ರೆ ನಾವು ಆದ್ರೆ ಒಬ್ರೊಬ್ರೆ ಬರ್ತಾರಂತ ಆದ್ರೆ ನಾವ್ ಇಲ್ಲಿ ಈ ತರ ಮಾಡ್ತೇವೆ. ಯಾಕಂದ್ರೆ ತುಂಬಾ ಜನ ಆ ತರ ಆಗಿದೆ ಅಂತೆ, ಒಬ್ರೊಬ್ರೆ ಹೋಗಿ ಸೂಸೈಡ್ ಅಟೆಂಪ್ಟ್ಸ್ ಎಲ್ಲ ಆಗಿರೋದ್ರಿಂದ ಅಲ್ಲಿ ಕೊಡುದಿಲ್ಲ ನಾವು ಅಂತ ಹೇಳಿ ಹೇಳಿದ್ರು. ಅದಂದ್ರೆ ಅವರಿಗೆ ಮತ್ತೆ ಹೋಟೆಲ್ ರೂಮ್ ನವರಿಗೆ ಪ್ರಾಬ್ಲಮ್ ಆಗ್ತದೆ. ಓಕೆ, ನಿಮ್ಮ ಇಷ್ಟೊತ್ತು ನೀವು ಇದನ್ನೆಲ್ಲ ನಮಗೆ ಇಡೀ ನಿಮ್ದು ಲದ್ದಾಖಿದ್ದು ಟೂರ್, ನಿಮ್ದು ಸೋಲೋ ಟ್ರಿಪ್, ಒಬ್ಬ ಬೈಕರ್ಸ್ನಿಗೆ ಹೇಗೆ ಬೇಕು, ಅದು ಸಹ ಒಬ್ಬ ಮಹಿಳೆಗೆ. ಈಗ ನಾಳೆ ನಮ್ಮವರು ಯಾರಾದ್ರೂ, ನಮ್ಮ ವೀಕ್ಷಕರಲ್ಲಿ ಯಾರಾದ್ರೂ ಮಾಡೋದಿದ್ರೆ ನಾಳೆ ಅವರಿಗೆ ಒಂದು ಗೈಡೆನ್ಸ್ ನೀವು ಮಾಡ್ಬೋದಾ? ನಾವು ಒಂದು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಡ್ಬೋದಾ ಅಂತ ನಿಮ್ಮ ಹತ್ರ ಒಂದು ಪರ್ಮಿಷನ್ ಕೇಳಿದೆ. ಯಾಕಂದರೆ ತುಂಬ ಜನರಿಗೆ ಮಾಡಬೇಕು ಅಂತ ಆಸೆ ಇರ್ತದೆ. ಅದನ್ನು ಹೇಗೆ ಪ್ಲ್ಯಾನ್ ಮಾಡೋದು, ಏನೇನು ಪ್ರಿಕಾಷನ್ಸ್ ತೊಗೊಳ್ಬೇಕು, ಯಾವ ಬೈಕ್ ತೊಗೊಳ್ಬೇಕು, ಹೇಗೆ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅಂಥ ಇದರಲ್ಲಿ ಜೆನ್ವಿನ್ ಯಾರಾದರೂ ನಿಮಗೆ ಮಾಡೋದಿದ್ರೆ ನೀವು ಅವರಿಗೆ ಗೈಡೆನ್ಸ್ ಮಾಡ್ತೀರಾ? ಖಂಡಿತ ಮಾಡ್ಬೋದು. ಸೊ ಹಾಗೆ ನಾವು ಅದರ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ನಂಬರ್ ಹಾಕ್ತೇವೆ. ಸೊ ನಿಮಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ವೀಕ್ಷಕರಲ್ಲಿ ಏನಾದರೂ ಪ್ಲ್ಯಾನ್ ಇದ್ದರೆ ಅವರ ಥ್ರೂ ನಿಮಗೆ ಒಂದು ಗೈಡೆನ್ಸ್ ತಗೊಳ್ಬೋದು. ಯಾಕಂದರೆ ಎಷ್ಟೋ ಸಲ ಯೂಟ್ಯೂಬಲ್ಲಿ ನೋಡಿದ್ದು ಎಲ್ಲ ಸತ್ಯ ಇರುವುದಿಲ್ಲ, ಸ್ವಲ್ಪ ಏನಾದರೂ ಚೇಂಜಸ್ ಇರ್ತದೆ. ಇದು ನಮ್ಮವರೇ ಯಾರಾದರೂ ಹೋಗದಿದ್ದರೆ ಅವರು ಗ್ಯಾರಂಟಿ ನಿಮಗೆ ಪರ್ಫೆಕ್ಟಾಗಿ ಗೈಡ್ ಮಾಡ್ತಾರೆ ಅನ್ನುವಂಥ ನಮಗೆ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಓಕೆ, ಇದೆಲ್ಲ ನಿಮ್ಮದು ಸ್ಟೋರಿ ಮದುವೆ ಆಗೋದಕ್ಕಿಂತ ಮೊದಲಾಯಿತು. ಈಗ ಮದುವೆ ಆದಮೇಲೆ ನಿಮ್ಮ ಪ್ಲ್ಯಾನ್ ಏನು? ಅಂದರೆ ನೀವು ಮದುವೆ ಆದಮೇಲೆ ಕೂಡ ಇನ್ನೂ ಸಹ ಎಲ್ಲಿಗಾದರೂ ಹೋಗಬೇಕು, ಅಥವಾ ನಿಮ್ಮ ಗಂಡನೊಟ್ಟಿಗೆಲ್ಲ ನೀವು ಇಬ್ಬರು ಹೋಗಬೇಕು, ಸೊ ಅಂಥದ್ದೇನಾದರೂ ಪ್ಲ್ಯಾನ್ ಇದೆಯಾ, ಅಥವಾ ಏನಾದರೂ ಒಂದು ಗೋಲ್ ಪೋಸ್ಟ್ ಇದೆಯಾ ನಿಮ್ಮದು? ಮದುವೆ ಆದ್ಮೇಲೆ ನಾನು ಕಂಟಿನ್ಯೂ ಮಾಡ್ತಿದ್ದೇನೆ. ಈಗಲೂ ನಾನು ಬೈಕ್ ರೈಡ್ ಹೋಗ್ತಾ ಇದ್ದೇನೆ. ರೀಸೆಂಟ್ಲಿ ಮಹಾರಾಷ್ಟ್ರಕ್ಕೆ ಹೋಗಿದ್ವಿ, ಇಬ್ರು ಸಹ ಹೋಗಿದ್ವಿ, 2 ಬೈಕ್ ಅಲ್ಲಿ ಹೋಗಿದ್ವಿ. ಹಾಗೆ 2 ಬೈಕ್ ಇದೆಯಾ ನಿಮ್ಮ ಹತ್ರ ಈಗ? 2 ಬೈಕ್ ಇದೆ. ಇನ್ನು ನೆಕ್ಸ್ಟ್ ನಿಮ್ದು ಪ್ಲಾನ್ ಎಲ್ಲಿಲ್ಲ? ಇಂಟರ್ನ್ಯಾಷನಲ್ ಟೂರ್ ಹೋಗುವಂತ ಐಡಿಯಾ ಉಂಟಾ ಬೈಕ್ ಅಲ್ಲಿ? ಪ್ಲಾನ್ ಉಂಟು, ಇಬ್ರು ಸಹ ಉಂಟು. ನಂಗೆ ಆಕ್ಚುಲಿ ಜ್ಯೋತಿರ್ಲಿಂಗ ನಾನು ಸೋಲೋ ಹೋಗ್ಬೇಕು, 12 ಜ್ಯೋತಿರ್ಲಿಂಗ ಸೋಲೋ ಹೋಗ್ಬೇಕು ಅಂತ ಅನ್ಕೊಂಡಿದ್ದೇನೆ. ಎಲ್ಲಿವರೆಗೆ ಆಗ್ತದೆ ಗೊತ್ತಿಲ್ಲ, ನೋಡುವ. ನಾವು ಕೂಡ ನಮ್ಮ ಸುದ್ದಿ ಸುವಿಧ ಕಡೆಯಿಂದ ಹಾರೈಸ್ತೇವೆ ನಿಮ್ಮ ನಿಮ್ಮದು ಡ್ರೀಮ್ ಸಕ್ಸಸ್ ಆಗಲಿ ಅಂತೇಳಿ. ಓಕೆ, ಮತ್ತೆ ನನಗೆ ಒಂದು ಕೇಳಲಿಕ್ಕೆ ಮರ್ತೋಯ್ತು ಆ್ಯಕ್ಚುಲಿ. ಎಂಟೈರ್ ನಿಮ್ಮದು ಲದ್ದಾಖ್ ಟ್ರಿಪ್ಪಿಗೆ ನಿಮ್ಮದು ಖರ್ಚು ಎಷ್ಟಾಯಿತು? ಒಂದು ಅಪ್ರಾಕ್ಸಿಮೇಟ್, ಅಂದರೆ ಯಾರಿಗಾದ್ರೂ ಒಂದು ಅಂಥದ್ದು ಇದು ಪ್ಲಾನ್ ಮಾಡಬೇಕಿದ್ರೆ ಬಜೆಟ್ ಎಷ್ಟು ಬೇಕು ಅಂತ, ಇನ್ಕ್ಲೂಡಿಂಗ್ ನಿಮ್ಮದು ಫ್ಲೈಟ್ ಚಾರ್ಜಸ್, ಅಂದರೆ ನೀವು ಇಲ್ಲಿಂದ ಅಮೃತ್ಸರಿಗೆ ಹೋದ ಫ್ಲೈಟ್ ಚಾರ್ಜಸ್ ಎಲ್ಲ ಸೇರಿ ಅಪ್ರಾಕ್ಸಿಮೇಟ್ ಒಂದು ಖರ್ಚು ಎಷ್ಟಾಗ್ತದೆ ಅಂತ? ನಾವು ಅದೊಂದು 3 months ಹಿಂದೆಯಿಂದ ಅವರು ಪ್ಲಾನ್ ಮಾಡಿದ್ರಿಂದ ಎಲ್ಲೆಲ್ಲ ಕಾಸ್ಟ್ ಡಿಡಕ್ಷನ್ ಆಗ್ತದೆ ಅದೆಲ್ಲ ನಾವು ನೋಡ್ತಿದ್ವಿ. ಅಂದ್ರೆ ಫ್ಲೈಟ್ ಯಾವುದು ಹೇಗೆಲ್ಲ ಬುಕ್ ಮಾಡಬೇಕು ಆ ತರ ಎಲ್ಲ ನೋಡಿ ಬುಕ್ ಮಾಡ್ತಿದ್ವಿ. ನಮ್ಗೆ ಎಕ್ಸ್ಟ್ರಾ ಅಂತ ಬಿದ್ದದ್ದು ಅಂದ್ರೆ ಅದೇ ಬೈಕ್ ಏನು ನಾವು ಟ್ರೈನ್ ಅಲ್ಲಿ ಹಾಕಿ ಕಳ್ಸಿದ್ವಲ್ಲ, ಅದೊಂದು ಎಕ್ಸ್ಟ್ರಾ ಆಯ್ತು. ಯಾಕಂದ್ರೆ ಆಗ ನಮ್ಗಿದ್ದದ್ದು ನಂದೇ ಬೈಕ್ ಅಲ್ಲಿ ಲದಾಖ್ ಹೋಗ್ಬೇಕು ಅನ್ನೋದ್ರಿಂದ. ಬಟ್ ಅಲ್ಲಿ ರೆಂಟಿಗೆ ತಗೊಂಡು ಹೋದ್ರೆ ಅದು ತುಂಬಾ ಈಸಿ ಆಪ್ಷನ್. ಟೋಟಲಿ ನಮ್ಗೊಂದು ಒಬ್ರೊಬ್ರಿಗೆ 30,000 to 35,000 ವರೆಗೆ ಖರ್ಚಾಗಿದೆ. ಅಷ್ಟರಲ್ಲಿ ಒಬ್ರೊಬ್ರಿಗೆ ಬೇಕಾಗಿದೆ ಟೂರ್ ಆಗಿದೆ. ಓಕೆ, ಸುಮಾರು 1 ಗಂಟೆಗಳ ಕಾಲ ನಮಗೆ ಈಗ ಇದೆಲ್ಲ ನಿಮ್ಮ ಟೂರಿನ ಬಗ್ಗೆ ವಿವರಿಸಿ ನಮ್ಮ ವೀಕ್ಷಕರಿಗೆ ಒಂದು ಎಲ್ಲ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಿ. ನಿಮ್ಮ ಅಮೂಲ್ಯವಾದ ಒಂದು ಸಮಯನ ನಮ್ಮೊಂದಿಗೆ ಕಳೆದಿದ್ದೀರಿ. ಹಾಗೆ ನಮ್ಮ ಸುದ್ದಿ ಸುವಿಧ ಕಡೆಯಿಂದ ನಿಮಗೆ ಅನಂತ ಧನ್ಯವಾದಗಳು. ಹಾಗೆ ವೀಕ್ಷಕರಿಗೆ ನನ್ನದೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ನಮ್ಮ ಈ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಾವು ಸುದ್ದಿ ಸುವಿಧ .in ಅಂತೇಳಿ ಒಂದು ವೆಬ್ಸೈಟನ್ನು ಕೂಡ ಮಾಡಿದ್ದೇವೆ. ಆ ವೆಬ್ಸೈಟಲ್ಲಿ ಕೂಡ ನಮ್ಮ ಚಿತ್ಪಾವನರದ್ದು ಎಲ್ಲ
ಬಿಸ್ನೆಸಸ್ ಆ್ಯಂಡ್ ಸರ್ವಿಸಸ್ ಆಗಲಿ, ನ್ಯೂಸಸ್ ಆಗಲಿ ಎಲ್ಲವನ್ನು ನಾವು ಹಾಕ್ತಾ ಇದ್ದೇವೆ. ಹಾಗೆ ನೀವು ಕೂಡ ಒಬ್ಬ ಯಾರಾದರೂ ಪ್ರೊಫೆಷನಲ್ ಆಗಿದ್ದರೆ ಅಥವಾ ನಿಮ್ಮದು ಕೂಡ ಏನಾದರೂ ಬಿಸ್ನೆಸ್ ಇದ್ದರೆ ಅದನ್ನು ಕೂಡ ನಮ್ಮ ಲಿಸ್ಟಿಂಗಲ್ಲಿ ಹಾಕಿ ನಮ್ಮ ಕಮ್ಯುನಿಟಿಯ ಅಭಿವೃದ್ಧಿಗಾಗಿ ಅಥವಾ ನಮ್ಮ ಚಿತ್ಪಾವನರ ಒಂದು ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರವಾಗಿ ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಶುರು ಮಾಡಿದ್ದೇವೆ. ಸೊ ಹಾಗೆ ನಿಮ್ಮ ಎಲ್ಲರ ಒಂದು ಸಪೋರ್ಟು ಮತ್ತು ಎಲ್ಲರ ಒಂದು ಸಹಕಾರ ಕೂಡ ನಾನು ಈ ಮೂಲಕ ಬಯಸ್ತಾ ಇದ್ದೇನೆ. ಹಾಗೆ ಆಶಾ ಮೆಹಂದಳೆ ಅವರಿಗೆ ಇಂಥದ್ದೊಂದು ಅಡ್ವೆಂಚರಸ್ ಇದಕ್ಕೆ ಒಂದು ಕೈ ಹಾಕಿ ಅವರು ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಹಾಗೆ ಇನ್ನೂ ಕೂಡ ಅವರ ಜೀವನದಲ್ಲಿ ದೇವರು ಆಯುಷ್ಯ, ಆರೋಗ್ಯ ಮತ್ತು ಅವರಿಗೆ ಸಂಸಾರದಲ್ಲಿ ಅವರ ಗಂಡ ಕೂಡ ಅದನ್ನು ಅರ್ಥ ಮಾಡಿಕೊಂಡು ಇಬ್ಬರು ಕೂಡ ಈಗ ಅವರು ಹೋಗ್ತಾ ಇದ್ದಾರೆ. ಸೊ ಇದಕ್ಕೆ ಅವರಿಗೆ ಒಳ್ಳೆ ಸಪೋರ್ಟ್ ಕೂಡ ಸಿಕ್ಕಿದೆ ಆ ದೇವರ ದಯೆಯಿಂದ. ಸೊ ಇದು ಇನ್ನೂ ಕೂಡ ಮುಂದುವರಿಲಿ ಮತ್ತು ನಮ್ಮ ಚಿತ್ಪಾವನರಿಗೆ ಮಾತ್ರ ಅಲ್ಲ, ನಮ್ಮ ಎಲ್ಲ ವೀಕ್ಷಣೆ ಮಾಡುವಂಥ ಎಲ್ಲರಿಗೆ ಇದೊಂದು ಸ್ಫೂರ್ತಿಯಾಗಿ ಅವರು ಕೂಡ ಅವರ ಹತ್ರ ಇದ್ದಂಥ ಏನಾದರೂ ಒಂದು ಹಾಬೀಸ್ ಇರಲಿ ಅಥವಾ ಇದ್ದಂಥ ಒಂದು ಅಡ್ವೆಂಚರಸ್ ಮನೋಭಾವವನ್ನು ಅದುಮಿಟ್ಟುಕೊಳ್ಳದೆ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಮನೆಯವರಿಗೆಲ್ಲ ನಾವು ಕನ್ವಿನ್ಸ್ ಮಾಡಿ ಅದನ್ನು ನಾವು ಸಾಧಿಸಿ ತೋರಿಸುವಂಥ ಒಂದು ಗುಣವನ್ನು ಡೆವಲಪ್ ಮಾಡಲಿ ಅಂತೇಳಿ ನಾವು ಈ ಮೂಲಕ ಆಶಿಸ್ತೇವೆ. ಮತ್ತು ನಿಮಗೆ ಕೂಡ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ. ನಾವು ಸುದ್ದಿ ಸುವಿಧಾ ಅನ್ನುವಂಥದ್ದು ಒಂದು ವೆಬ್ಸೈಟನ್ನು ತಯಾರು ಮಾಡ್ತಾ ಇದ್ದೇವೆ, ಅಥವಾ ಈಗ ಮಾಡಿದ್ದೇವೆ, ಆಲ್ರೆಡಿ ಲಾಂಚ್ ಮಾಡಿದ್ದೇವೆ. ಇದು ಎಕ್ಸ್ಕ್ಲೂಸಿವ್ ಚಿತ್ಪಾವನ ಬಾಂಧವರಿಗೋಸ್ಕರ ಮಾಡಿರುವಂತಹ ಒಂದು ಪ್ಲ್ಯಾಟ್ಫಾರ್ಮ್. ಸೊ ಇದರಲ್ಲಿ ದೈನಂದಿನ ನ್ಯೂಸ್ಗಳು, ಬೇರೆ ಬೇರೆ ಚಿತ್ಪಾವನ ಸಂಘಗಳಲ್ಲಿ ಆಗುವಂತಹ ಇವೆಂಟ್ಗಳಾಗಲಿ ಅಥವಾ ಅಲ್ಲಿ ಆಗುವಂಥ ಕಾರ್ಯಕ್ರಮಗಳ ಸುದ್ದಿಗಳನ್ನು ಅವರು ನೀಡಿದರೆ ಅಥವಾ ಅವರು ನೀಡುವ ಹಾಗೆ ನಾವು ಸ್ವಲ್ಪ ಅವರನ್ನೆಲ್ಲ ಸ್ವಲ್ಪ ಮಾರ್ಕೆಟಿಂಗ್ ಮಾಡಿದ್ದೇವೆ. ಸೊ ಆ ಕೊಟ್ಟಂತಹ ನ್ಯೂಸ್ಗಳನ್ನು ನಾವು ಈ ಸುದ್ದಿ ಸುವಿಧಾ ವೆಬ್ಸೈಟ್ನಲ್ಲಿ ಹಾಕಿ ಡೈಲಿ ಜನರು ಅದನ್ನು ನೋಡುವಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡಿದ್ದೇವೆ. ಅದೇ ರೀತಿ ಚಿತ್ಪಾವನ ಸಮಾಜಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು, ಉದಾಹರಣೆಗೆ ನಮ್ಮ ಚಿತ್ಪಾವನ ಬಾಂಧವರಲ್ಲಿ ಇದ್ದಂತಹ ಅಚೀವ್ಮೆಂಟ್ ಮಾಡಿದಂಥ ಮಹನೀಯರು ಇರಲಿ ಅಥವಾ ಡಾಕ್ಟರೇಟ್ ಪಡೆದಂಥ ಮಹನೀಯರಿರಲಿ, ಮಹಿಳೆಯರಿರಲಿ, ಅವರ ಎಲ್ಲ ಇನ್ಫಾರ್ಮೇಷನ್ಗಳು ಅಥವಾ ಚಿತ್ಪಾವನ ಬಾಂಧವರ ಆಡಳಿತದಲ್ಲಿ ಒಳಪಟ್ಟಂತಹ ದೇವಸ್ಥಾನಗಳಿರ್ಬೋದು ಅಥವಾ ಯಾವುದೇ ಚಿತ್ಪಾವನರಿಗೋಸ್ಕರ ಇರುವಂತಹ ಯಾವುದೇ ಮಾಹಿತಿಯನ್ನು ಅದರಲ್ಲಿ ಸಿಗಬೇಕು ಅಲ್ಲಿ ನೋಡಿದರೆ. ಮತ್ತು ಚಿತ್ಪಾವನರು ಯಾವ ಆ್ಯಕ್ಟಿವಿಟಿಗಳಲ್ಲಿ ಇನ್ವಾಲ್ವ್ ಇದ್ದಾರೆ, ಉದಾಹರಣೆಗೆ ಬಿಸ್ನೆಸಸ್ ಇರ್ಬೋದು, ಎಂಟರ್ಪ್ರಿನರ್ಸ್ ಇರ್ಬೋದು, ಯಾವುದೇ ಸರ್ವಿಸಸ್ ಇರ್ಬೋದು, ಎಲ್ಲವನ್ನ ಲಿಸ್ಟಿಂಗ್ ಮಾಡಿ ಅದರಲ್ಲಿ ಬಿಸ್ನೆಸಸ್ ಆ್ಯಂಡ್ ಸರ್ವಿಸಸ್ ಲಿಸ್ಟಿಂಗ್ ಅನ್ನುವಂಥದ್ದೇ ಒಂದು ಕೆಟಗರಿಯನ್ನು ಮಾಡಿ ಅದು ಯಾರಿಗೆ ಕೂಡ ಸಿಗಬೇಕು ಅಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡ್ತಾ ಇದ್ದೇವೆ ನಾವು. ಅದರಲ್ಲಿ ಈಗ ಆಲ್ರೆಡಿ ಬಿಸ್ನೆಸಸ್ ಆ್ಯಂಡ್ ಸರ್ವಿಸಸ್ ನಾವು ಲಿಸ್ಟಿಂಗ್ ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ಹಾಗೆ ಎಲ್ಲ ಬಾಂಧವರಲ್ಲಿ ವಿನಂತಿ ಏನು ಅಂತೇಳಿದರೆ, ಈ ಮೂಲಕ ನೀವು ಎಲ್ಲ ನಿಮ್ಮ ವ್ಯವಹಾರಗಳನ್ನು ನಮ್ಮ ವೆಬ್ಸೈಟ್ನಲ್ಲಿ ನಮೂದಿಸಿ. ನಾವು ಅದನ್ನು ಈಗ ಸದ್ಯದ ಮಟ್ಟಿಗೆ ಒಂದು 5-6 ತಿಂಗಳ ಮಟ್ಟಿಗೆ ಎಲ್ಲ ಫ್ರೀ ಇಟ್ಟಿದ್ದೇವೆ, ಯಾವುದಕ್ಕೂ ನಾವು ಚಾರ್ಜ್ ಮಾಡ್ತಾ ಇಲ್ಲ. ಯಾಕಂದರೆ ಇದನ್ನು ದುಡ್ಡು ಮಾಡುವಂತಹ ಅಥವಾ ಪ್ರಾಫಿಟ್ ಓರಿಯೆಂಟೇಷನ್ ಇರುವಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲ. ಇದು ಕೇವಲ ಒಂದು ಸಮಾಜಕ್ಕೆ ಬೆನಿಫಿಟ್ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿದಂತಹ ಒಂದು ಪ್ಲಾಟ್ಫಾರ್ಮ್. ಹಾಗಾಗಿ ಎಲ್ಲದರಲ್ಲಿ ಯಾರು ಪುರೋಹಿತರಿರ್ಬೋದು ಅಥವಾ ಅಡುಗೆಯವರು ಇರ್ಬೋದು ಅಥವಾ ಯಾವುದೇ ಒಂದು ಸಣ್ಣ ಉದ್ಯಮದಿಂದ ಹಿಡಿದು ಅಥವಾ ಇವನ್ ಕೃಷಿಕರಿರ್ಬೋದು, ಸಣ್ಣ ಉದ್ಯಮದಿಂದ ಹಿಡಿದು ದೊಡ್ಡ ದೊಡ್ಡ ಎಂಟರ್ಪ್ರಿನರ್ಶಿಪ್ ಇರ್ಬೋದು, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇರ್ಬೋದು, ಎಲ್ಲರನ್ನು ಡಾಕ್ಟರ್ಸ್, ಸ್ಪೆಷಾಲಿಟಿ ಡಾಕ್ಟರ್ಸ್, ಸೊ ಎಲ್ಲರನ್ನು ಒಂದೇ ಸೂರಿನಡಿ ತರುವಂತಹ ಒಂದು ಇದು ಸಣ್ಣ ಪ್ರಯತ್ನ. ಸೊ ಈ ಪ್ರಯತ್ನಕ್ಕೆ ಎಲ್ಲ ಚಿತ್ಪಾವನ ಬಾಂಧವರು ಕೂಡ ನಮಗೆ ಸಹಕಾರವನ್ನು ಕೊಟ್ಟು ಆ ಲಿಸ್ಟಿಂಗಲ್ಲಿ ಎಲ್ಲ ಬೇಕಾದಂಥ ಮಾಹಿತಿಗಳು, ಇಮೇಲ್ ಐ ಡಿ ಇರ್ಬೋದು, ಅವರದ್ದು ಮೊಬೈಲ್ ನಂಬರ್ ಇರ್ಬೋದು, ಎಲ್ಲವನ್ನು ಹಾಕಿ ನಮಗೆ ಸಹಕಾರವನ್ನು ಕೊಡಬೇಕು. ಹಾಗೆ ಚಿತ್ಪಾವನ ಈ ಸಮುದಾಯದ ಅಭಿವೃದ್ಧಿಗೆ, ಯಾಕಂತ ಹೇಳಿದ್ರೆ ಇದು ಒಂದು ಪ್ಲಾಟ್ಫಾರ್ಮ್ ಆಲ್ ಓವರ್ ದ ವರ್ಲ್ಡ್ ಹೋಗೋದ್ರಿಂದ ನಮಗೆ ಎಲ್ಲ ಪ್ರಪಂಚದಲ್ಲಿ ಇರುವಂಥ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಚಿತ್ಪಾವನ ಬಾಂಧವರು ನೆಲೆಸಿಕೊಂಡಿದ್ದಾರೆ ತುಂಬ ವರ್ಷದಿಂದ. ಸೊ ಅವ್ರಿಗೆ ಏನಾಗ್ತದೆ, ನಮ್ಮ ಊರಿಗೂ ಹೆಚ್ಚಿನವರು ನಮ್ಮ ಊರಿನಿಂದ ಹೋಗೋರು. ಊರು ಅಂತ ಹೇಳಿದರೆ ನಮ್ಮದು ಕಾರ್ಕಳ ತಾಲೂಕು, ದುರ್ಗಾ, ಮುಂಡಾಜೆ, ಶಿಶಿಲ ಇರ್ಬೋದು, ಈ ಊರಿನಿಂದ ಮೂಲ ಹೋದವರೇ ಇರುವಂಥದ್ದು. ಸೊ ಅವರಿಗೆ ನಮ್ಮ ಊರಿನ ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿದೆ. ಯಾಕಂದರೆ ಇಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿ ಗೊತ್ತಿಲ್ಲ. ಕೇವಲ ವಾಟ್ಸಪ್ ಗ್ರೂಪಿಂದ ಒಂದು ಸಣ್ಣ ಪುಟ್ಟ ಗೊತ್ತಾಗ್ತದೆ ಬಿಟ್ಟರೆ ಬೇರೆ ಯಾವುದೇ ಮಾಹಿತಿ ಸಿಗುವುದಿಲ್ಲ. ಸೊ ಆ ಮಾಹಿತಿಗಳು ಎಲ್ಲರಿಗೆ ಸಮಗ್ರವಾಗಿ ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಮಾಡಿರುವಂತಹ ಇದು ಪ್ಲಾಟ್ಫಾರ್ಮ್. ಸೊ ಇದಕ್ಕೆ ಎಲ್ಲರ ಸಹಕಾರ ಅಗತ್ಯ. ಸಮಾಜ ಬಾಂಧವರ ಸಹಕಾರ ಇಲ್ಲದೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಅದರಲ್ಲಿ ಮತ್ತೆ ಚಾರಿಟಿ, ಯಾರಿಗೆ ನೋಡಿ ನಿಜವಾಗಿ ಒಂದು ದುಡ್ಡಿನ ಅವಶ್ಯಕತೆ ಇದೆ ಅಥವಾ ನಮ್ಮ ಸಮಾಜ ಬಾಂಧವರ ದುಡ್ಡಿನ ಅಲ್ಲದೆ ಬೇರೆ ಬೇರೆ, ಈಗ ಉದಾಹರಣೆ ಡಾಕ್ಟರ್ ಇರ್ಬೋದು ಅಥವಾ ಬೇರೆ ಏನಾದರೂ ಒಂದು ಸರ್ವಿಸ್ ಕೊಡುವಂಥದ್ದು ಒಂದು ಯಾರ್ದಾದ್ರೂ ಜನರಿರ್ಬೋದು. ಸೊ ಅಂಥ ಸರ್ವಿಸಸ್ ಅಲ್ಲಿ ಸಿಗ್ತದೆ ಅನ್ನುವಂಥದ್ದೊಂದು ಮಾಹಿತಿ ಇವರಿಗೆ ಗೊತ್ತಾಗಬೇಕು. ಸೊ ಆ ಬ್ರಿಡ್ಜ್ ಮಾಡುವಂತಹ ಒಂದು ಆ ಕೆಲಸವನ್ನು ನಮ್ಮ ಸುದ್ದಿ ಸುವಿಧಾ ವೆಬ್ಸೈಟ್ ಮಾಡಬೇಕು ಅನ್ನುವಂತಹ ಒಂದು ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ನಾವು ಇದನ್ನು ಶುರು ಮಾಡಿದ್ದೇವೆ. ಸೊ ಹಾಗಾಗಿ ಎಲ್ಲ ಚಿತ್ಪಾವನ ಬಾಂಧವರು ವೆಬ್ಸೈಟಿಗೆ ಹೋಗಿ
ಮತ್ತು ಇದರ ಜೊತೆಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ಬೋದು. ನಮಗೆ ನೀವು ನೇರವಾಗಿ ಅಥವಾ ಅದರಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಉಂಟು, ನಮಗೆ ಕೆಲವು ಸಲಹೆ ಸೂಚನೆಗಳನ್ನು ಕೂಡ ಕೊಡ್ಬೋದು. ಯಾಕಂದರೆ ಯಾರು ಕೂಡ ಪರಿಪೂರ್ಣರಲ್ಲ, ನಾವು ಇನ್ನೊಂದು ಪ್ರಯತ್ನ ಮಾತ್ರ. ಸೊ ಇದಕ್ಕೆ ಈ ಪ್ರಯತ್ನಕ್ಕೆ ಎಲ್ಲರೂ ಒಟ್ಟಾದರೆ, ಎಲ್ಲರ ಒಂದು ತಲೆ ಅಥವಾ ಎಲ್ಲರ ಬ್ರಿಲಿಯನ್ಸ್ ಒಟ್ಟಾಗುವಾಗ ಇದೊಂದು ಸಮಗ್ರವಾಗಿ ಬೆಳೆದು ಮುಂದೆ ಹೋಗ್ತದೆ. ಸೊ ಹಾಗಾಗಿ ಎಲ್ಲರ ಹತ್ರ ವಿನಂತಿ ಏನಂತ ಹೇಳಿದ್ರೆ, ನೀವು ಸಲಹೆ ಸೂಚನೆಗಳನ್ನು ಕೊಡ್ಬೋದು. ಸೊ ಹಾಗೆ ನಮ್ಮ ವೆಬ್ಸೈಟನ್ನು ಇದು ವೀಕ್ಷಣೆ ಮಾಡಿ ಅಂಥೇಳಿ ನಾನು ಸುದರ್ಶನ್ ಚಿಪ್ಲೋಣ್ಕರ್, ನಾನು ನಿಮಗೆ ಎಲ್ರಿಗೂ ವಿನಂತಿ ಮಾಡ್ತಾ ಇದ್ದೇನೆ. ನಮಸ್ಕಾರ.